ದ್ವೀಪಭಯಂಕರಂ ಸಕಲದಂ ಮಾನಿನಂ ದೇವೇಂದ್ರಾದಿ ಸಮಸ್ತದೇವವಿನುತಂ ಕಾಕುತ್ಸ್ಥದೂತಂ ಭಜೆ ಇಲೈಹಿ ಅತ್ಯಾದರಾತ್ ಸೇವಿತಂ ಪೂರ್ವಾಚಾರ್ಯದುರಂಧರೈಃ ಪ್ರತಿಪದಂ ಶ್ರೀರಾಮನಾಮಾಂಕಿತಂ ಕಾಲಕ್ಷೇಪರಸೋಪಭೋಗಸುಲಭೈಃ ಕಾಮಪ್ರದಂ ಸೇವಿನಾಂ ಕರ್ಣಾನಂದಕರಂ ಕರೋಮಿ ಹೃದಯೇ ವಾಲ್ಮೀಕಿವಾಕ್ಯಾಮೃತಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಶ್ರೇಯಪದಿಯಾಗಿ ಸರ್ವಸ್ಮಾತ್ ಪರನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿದ್ದಾನೆ ಎಂಬುದಾಗಿ ಎಲ್ಲ ವೇದ ಇತಿಹಾಸ ಪುರಾಣಾದಿಗಳೆಲ್ಲವೂ ಕೂಡ ಒಕ್ಕೊರಲಿನಿಂದ ಪರಮಾತ್ಮನ ಜಗತ್ ಸೃಷ್ಟಿಕರ್ತೃತ್ವವನ್ನು ಕೊಂಡಾಡುತ್ತಿದೆ. ವ್ಯಾಸ ಮುನಿವರಿಯರು ಕೂಡ ತಮ್ಮ ಬ್ರಹ್ಮಸೂತ್ರದಲ್ಲಿ ಇನ್ನು ಮುಂದೆ ಪರಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡೋಣ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಇದುವರೆವಿಗೂ ಕೂಡ ಕರ್ಮಕಾಂಡದ ವಿಚಾರಗಳನ್ನು ಮಾಡಿ ಆಯಿತು. ಯಜ್ಞ ಯಾಗಗಳು, ಅವುಗಳನ್ನು ಮಾಡುವ ಕ್ರಮ ಹೇಗೆ, ಅವುಗಳ ಫಲ ಏನು ಇತ್ಯಾದಿಯಾಗಿ ವರ್ಣಾಶ್ರಮೋಚಿತವಾಗಿ ಇರ್ತಕ್ಕಂತಹ ಆ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಕರ್ಮದ ವಿಚಾರಗಳೆಲ್ಲವನ್ನ ಆ ಕರ್ಮಮೀಮಾಂಸೆಯಲ್ಲಿ ಮಾಡಿದ ನಂತರ ಇನ್ನು ಮುಂದೆ ಬ್ರಹ್ಮನ ಬಗ್ಗೆ ತಿಳಿದುಕೊಳ್ಳೋಣ, ಪರಬ್ರಹ್ಮನ ಚಿಂತನೆಯನ್ನು ಮಾಡೋಣ ಎಂದಾಗ ಪರಬ್ರಹ್ಮ ಎಂಬುದು ಒಂದು ಇದೆಯ, ಪರಮಾತ್ಮ ಇದಾನ ಎಂಬತಕ್ಕಂತಹದ್ದು ಬಹುಕಾಲದಿಂದ ಏರ್ಪಟ್ಟ ಒಂದು ಚರ್ಚೆ. ಈಗ ಮಾತ್ರವಲ್ಲ, ಹಿರಣ್ಯನ ಕಾಲದಲ್ಲಿಯೇ ನಾನೇ ಪರಮಾತ್ಮ, ಮತ್ತೊಂದು ದೇವರಿಲ್ಲ ಎಂಬುದು ಆಗಲೇ ಪ್ರಾರಂಭವಾಯಿತು. ಚಾರ್ವಾಕ ಮತ ಎಂಬುದು ಯಾವುದು ಸ್ವರ್ಗ ನರಕಾದಿಗಳಿಲ್ಲ, ಪುಣ್ಯ ಪಾಪಗಳಿಲ್ಲ, ಪರಮಾತ್ಮ ಜೀವಾತ್ಮ ತತ್ವಗಳೇ ಇಲ್ಲ, ಏನನ್ನು ನಾವು ಈಗ ಕಣ್ಣೆದುರುಗಡೆ ಕಾಣುತ್ತಾ ಇದ್ದೇವೆ, ಏನನ್ನು ಅನುಭವಿಸ್ತಾ ಇದ್ದೀವಿ, ಇದಿಷ್ಟೇ ಸತ್ಯ ಎಂಬುದಾಗಿ ಅನೇಕ ವಿಧದಿಂದ ಆ ಪರಮಾತ್ಮ ತತ್ವದ ಇರುವಿಕೆಯನ್ನು ಪ್ರಶ್ನೆ ಮಾಡತಕ್ಕಂತಹ ಮತಗಳು ಬಹುಕಾಲದಿಂದ ಬಂದಿದೆ. ಆದರೆ ವೇದ ಉಪನಿಷತ್ತು ಎಂಬತಕ್ಕಂತಹ ಈ ವೈದಿಕ ಪರಂಪರೆ ಏನಿದೆ, ವೇದಾಂತ ಶಾಸ್ತ್ರಗಳು ಏನಿದೆ, ಇದೆಲ್ಲವೂ ಕೂಡ ಸೇಶ್ವರವಾದ, ನಿರೀಶ್ವರವಾದ ಎಂದರೆ ಪರಮಾತ್ಮ ತತ್ವವೇ ಇಲ್ಲ ಎಂಬತಕ್ಕಂತಹ ವಾದ. ಸೇಶ್ವರವಾದ ಎಂದರೆ ಪರಮಾತ್ಮ ತತ್ವವನ್ನು ಒಪ್ಪಿಕೊಂಡು ಆ ಪರಮಾತ್ಮ ತತ್ವವನ್ನು ಅನುಭವಿಸತಕ್ಕಂತಹ ಒಂದು ಅಧ್ಯಾತ್ಮ ಶಾಸ್ತ್ರವನ್ನು ಸೇಶ್ವರವಾದಿಗಳೆಲ್ಲ ಒಪ್ಪಿಕೊಳ್ತಾರೆ. ಹಾಗಿರುವಾಗ ವೇದವ್ಯಾಸ ಭಗವಾನರು ವೇದಗಳನ್ನು ವಿಭಾಗ ಮಾಡಿ ಆ 4 ವೇದಗಳಾಗಿ ಋಗ್ಯಜುಸ್ಸಾಮ ಅಥರ್ವ ಎಂಬುದಾಗಿ 4 ವಿಭಾಗ ಮಾಡಿ ಅನಂತರ ಅವುಗಳಿಗೆ ಬೇಕಾದಂತಹ ಯಾವುದು ಸಹಾಯಕವಾದ ಶಾಸ್ತ್ರಗಳಿದೆಯೋ ವೇದಗಳ ಅಧ್ಯಯನಕ್ಕೆ ಅದು 6 ಅಂಗಗಳು, ಅದನ್ನು ವೇದಾಂಗಗಳು ಅಂತ ಕರಿತೀವಿ. ಇವಾಗ ಫಿಸಿಕ್ಸನ್ನು ನಾವು ಕಲಿಬೇಕಾದ್ರೆ ಅದಕ್ಕೆ ಮ್ಯಾಥಮೆಟಿಕ್ಸ್ ಬೇಕು, ಹಾಗೆ ಅದು ಇದಕ್ಕೆ ಸಹಾಯಕ. ಆ ರೀತಿ ವೇದ ಮಂತ್ರಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಫಲವನ್ನು ಒಬ್ಬ ವ್ಯಕ್ತಿ ಪಡಿಬೇಕು ಅಂದರೆ ಆ ವೇದಾಧ್ಯಯನಕ್ಕೆ ಪೂರಕವಾಗಿ ಇನ್ನು 6 ಅಂಗಗಳು ಬೇಕು. ಅಂದರೆ 6 ಪಠ್ಯಗಳು ಅದನ್ನು ಕಲಿಬೇಕು. ವೇದಗಳು 4, ಋಗ್ಯಜುಸ್ಸಾಮ ಅಥರ್ವ ಎಂಬುದಾಗಿ ವೇದವ್ಯಾಸ ಮುನಿವರಿಯರು ಅಖಂಡವಾದ ವೇದಗಳನ್ನು 4 ವಿಭಾಗ ಮಾಡಿದರು. ಹಾಗೆ ವಿಭಾಗ ಮಾಡಿದ ನಂತರ ಆ ಒಂದೊಂದು ವೇದವನ್ನು ಅಧ್ಯಯನ ಮಾಡತಕ್ಕಂತಹವನಿಗೆ ಅತ್ಯವಶ್ಯಕವಾಗಿರ್ತಕ್ಕಂತಹ ಈ 6 ಅಂಗಗಳು ಅದ್ಯಾವುದು? ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಕಲ್ಪಃ ಎಂಬುದಾಗಿ 6 ಅಂಗಗಳು. ಈ 6 ಅಂಗಗಳು ಯಾವುದು ಎಂದರೆ, ಶಿಕ್ಷಾ ಎಂದರೆ ವೇದ ಮಂತ್ರಗಳಲ್ಲಿರುವ ಪದಗಳನ್ನು ಉಚ್ಚಾರಣೆ ಮಾಡುವ ಕ್ರಮ, ಫೋನೆಟಿಕ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿ. ಈಗಿನ ಒಂದು ವೈಜ್ಞಾನಿಕ ಭಾಷೆಯಲ್ಲಿ ಹೇಳೋದಾದರೆ ಫೋನೆಟಿಕ್ಸ್ ಅಂದರೆ ದ ವೇ ಆಫ್ ಪ್ರೊನೌನ್ಸಿಯೇಷನ್, ಐ ಮೀನ್ ದ ಟೆಕ್ನಾಲಜಿ ಆಫ್ ಪ್ರೊನೌನ್ಸಿಯೇಷನ್ ಅದೇನಿದೆ ಅದನ್ನು ಶಿಕ್ಷಾ ಎಂಬುದಾಗಿ ಕರೀತಾರೆ. ಅನಂತರ
ಆ ಪದ ಹಾಗೇ ಯಾಕೆ ಇರಬೇಕು, ಅದು ಬೇರೆಯ ವಿಧವಾಗಿ ಯಾಕೆ ಇಲ್ಲ, ಅದೇ ರೀತಿಯಾಗಿ ಆ ಪದ ಯಾಕಿರಬೇಕು. ಈಗ ಬ್ರಹ್ಮ ಎಂಬ ಶಬ್ದ ಬ್ರಹ್ಮ ಎಂಬುದಾಗಿ ಯಾಕಿರಬೇಕು, ಅದು ಇನ್ಯಾವುದೋ ಬೇರೆ ಶಬ್ದವಾಗಿ ಯಾಕಿರಬಾರ್ದು ಎಂಬುದಾಗಿ ಆ ಪದಗಳ ಆ ಅಕ್ಷರಗಳ ಜೋಡಣೆಯಿಂದ ಆ ಪದದ ಉತ್ಪತ್ತಿ, ಆ ಪದ ಆ ರೀತಿಯಾಗುವುದಕ್ಕೆ ಕಾರಣಗಳು, ಆ ಪದ ಹಾಗೇ ಇರಬೇಕಾ ಬೇರೆ ರೀತಿಯಾಗಿರಬೇಕಾ ಎಂಬ ನಿಯಮಾದಿಗಳೆಲ್ಲವನ್ನು ಸೂಚನೆ ಮಾಡುವುದು ವ್ಯಾಕರಣ ಶಾಸ್ತ್ರ. ಶಿಕ್ಷಾ ವ್ಯಾಕರಣಂ ಛಂದಃ ಎಂದರೆ ವೇದದಲ್ಲಿರುವ ಮಂತ್ರಗಳೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಪದಗಳು ಜೋಡಿಸಲ್ಪಟ್ಟಿದೆ. ಒಂದು ಸಾಲಿನಲ್ಲಿ ಒಂದು ಮಂತ್ರದ ಒಂದು ಭಾಗದಲ್ಲಿ ಇಷ್ಟೇ ಅಕ್ಷರಗಳಿರಬೇಕು. ಅದರಲ್ಲಿ ದೀರ್ಘ, ಹ್ರಸ್ವ, ಉದಾತ್ತ, ಅನುದಾತ್ತ ಅದನ್ನು ಹೀಗೆ ಉಚ್ಚರಿಸಬೇಕು. ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಎಷ್ಟು ಕಾಲ ಬೇಕು, ಈ ಅಕ್ಷರವನ್ನು ಎಷ್ಟು ಕಾಲ ತೆಗೆದುಕೊಂಡು ಉಚ್ಚಾರಣೆ ಮಾಡಬೇಕು, ಇನ್ನೊಂದು ಅಕ್ಷರವನ್ನು ಅದಕ್ಕೆ 2ರಷ್ಟು ಕಾಲದಿಂದ ಉಚ್ಚಾರಣೆ ಮಾಡಬೇಕು. ಇದೆಲ್ಲವನ್ನು ಹೇಳುವುದು ಛಂದಶಾಸ್ತ್ರ. ಹಾಗೆ ಶಿಕ್ಷಾ ವ್ಯಾಕರಣಂ ಛಂದಃ. ನಿರುಕ್ತ ಅಂದರೆ ಇದೆಲ್ಲ ಕೇವಲ ಪದಗಳ ಬಾಹ್ಯ ರೂಪವಾಯಿತು. ಆಂತರ ರೂಪ ಯಾವುದು ಅಂದರೆ ಅವುಗಳ ಅರ್ಥಗಳು. ಒಂದೇ ಪದ ಹಲವಾರು ಕಡೆ ಬರುತ್ತೆ, ಆದರೆ ಅವುಗಳ ಅರ್ಥ ಮಾತ್ರ ಬೇರೆ ಬೇರೆ. ವಿಷ್ಣು ಸಹಸ್ರನಾಮವನ್ನು ತೆಗೆದುಕೊಂಡಾಗ ಅದರಲ್ಲಿ ಒಂದೇ ನಾಮಗಳು ಹಲವಾರು ಬಾರಿ ಬರುತ್ತೆ. ಪ್ರಾಣದಹ ಎಂಬುದು 10 ಬಾರಿ ಬರುತ್ತೆ, ಅನಿರ್ವಿಣ್ಣಃ ಎಂಬುದು 4 ಬಾರಿ ಬರುತ್ತೆ. ಈ ರೀತಿ ಹಾಗೆ ನೋಡಿದ್ರೆ ಇದೆಲ್ಲ ತೆಗೆದುಬಿಟ್ರೆ ನಿಮಗೊಂದು 820 ನಾಮನೇ ಸಿಗೋದು. ಆದರೆ 1000 ನಾಮಗಳು ಅಂತ ಹೇಗೆ ಹೇಳ್ತೀವಿ ಅಂದರೆ ಆ ಪದಗಳ ಅರ್ಥ ಬೇರೆ. ಪ್ರಾಣದಹ ಎಂಬುದಕ್ಕೆ ಒಂದು ಕಡೆಯಲ್ಲಿ ಏನು ಅರ್ಥವೋ ಅದೇ ಅರ್ಥ ಇನ್ನೊಮ್ಮೆ ಬರುವ ಪ್ರಾಣದಹ ಎಂಬುದಕ್ಕೆ ಇಲ್ಲ. ಅರ್ಥಭೇದದಿಂದ ಶಬ್ದ ಒಂದೇ ಆದರೂ ಕೂಡ ಅರ್ಥಗಳ ಭೇದದಿಂದ ಅದನ್ನು ಬೇರೆ ಪದ ಎಂಬುದಾಗಿ ನಿರ್ಣಯವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ಪದಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯವಾದ್ದರಿಂದ ಅದನ್ನು ನಿರುಕ್ತ ಎಂಬುದಾಗಿ ಕರೀತಾರೆ. ನಿರುಕ್ತ ಅಂದರೆ ಪದಗಳ ಅರ್ಥಗಳು. ಆ ಅರ್ಥಗಳನ್ನು ಯಾವ ರೀತಿ ಯಾವ ಪದವನ್ನು ಪ್ರಯೋಗ ಮಾಡಬೇಕು ಅರ್ಥಾನುಸಾರ ಎಂಬುದು ನಿರುಕ್ತ. ಅನಂತರ ಜ್ಯೋತಿಷಂ. ಯಾವ ಜ್ಯೋತಿಷ ಅಂದರೆ ನಾಳೆ ಏನಾಗುತ್ತೆ ಅಂತ 5 ರೂಪಾಯಿ ಕಾಯಿನಿಟ್ಟು ಶಾಸ್ತ್ರ ಕೇಳ್ತೀವಲ್ಲ, ಅದಲ್ಲ. ಜ್ಯೋತಿಷ ಎಂದರೆ ಜ್ಯೋತಿಷನ್ನು ಕೊಡುವ ಪದಾರ್ಥಗಳಾಗಿರ್ತಕ್ಕಂತಹ ನಮ್ಮ ಗ್ಯಾಲಕ್ಸಿ ಏನು ತಾರಾಮಂಡಲವಿದೆ, ಯಾವುದನ್ನು ನಾವು ನಮ್ಮ ಸೋಲಾರ್ ಸಿಸ್ಟಮ್ ಗ್ಯಾಲಕ್ಸಿ ಎಂಬುದಾಗೆಲ್ಲ ಕರಿತೀವಿ. ಸೂರ್ಯಮಂಡಲ, ತಾರಾಗಣಗಳು ಇವೆಲ್ಲ ಏನಿದೆ ಅವುಗಳು ಜ್ಯೋತಿಷ್ ಪದಾರ್ಥಗಳು. ಆ ಜ್ಯೋತಿಷ್ ಪದಾರ್ಥಗಳ ಒಂದು ಸಂಚಾರದಿಂದ ಯಜ್ಞ ಮಾಡುವುದಕ್ಕೆ ಕಾಲವನ್ನು ನಿರ್ದಿಷ್ಟ ಮಾಡುವುದಕ್ಕೆ ಇರುವ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ. ಯಾವ ಫಲ ಬೇಕಾದರೆ ಯಾವ ಯಜ್ಞವನ್ನು ಯಾವ ಕಾಲದಲ್ಲಿ ಮಾಡಬೇಕು ಎಂಬುದನ್ನು ತಿಳಿಸುವುದು ಜ್ಯೋತಿಷ್ ಶಾಸ್ತ್ರ. ಅನಂತರ ಕಲ್ಪ ಎಂಬುದು. ಕಲ್ಪ ಎಂದರೆ ಆ ಯಜ್ಞ ಕುಂಡಗಳು, ಯಜ್ಞವನ್ನು ಮಾಡುವ ವಿಧಾನ. ಆ ಯಜ್ಞ ಕುಂಡವನ್ನು ಯಾವ ಆಕಾರದಲ್ಲಿ ಹಾಕಬೇಕು, ಅದು ಚೌಕಾಕಾರದಲ್ಲಿ ಇರಬೇಕಾ, ತ್ರಿಕೋಣಾಕಾರದಲ್ಲಿ ಇರಬೇಕಾ, ಸ್ವಸ್ತಿಕ್ ಆಕಾರದಲ್ಲಿ ಇರಬೇಕಾ, ಯಾವುದನ್ನು ಎಲ್ಲೆಲ್ಲಿ, ಯಾವ ತುಪ್ಪದ ಪಾತ್ರೆಯನ್ನು ಎಲ್ಲಿಡಬೇಕು, ಯಾವ ಸೌಟನ್ನು ಕಾರಣ ಅದೆಲ್ಲದರಲ್ಲಿ ಕೂಡ ದೇವತೆಗಳನ್ನು ಆವಾಹನೆ ಮಾಡ್ತಾರೆ. ತುಪ್ಪದ ಬಟ್ಲು ಅಂದರೆ ಅದು ಬರೀ ತುಪ್ಪ ಇಡೋ ನಮ್ಮಲ್ಲಿರೋ ಎಣ್ಣೆ ಬಟ್ಲು ತುಪ್ಪದ ಆಗಲ್ಲ. ಅದಕ್ಕೊಂದು ಮಂತ್ರಪೂತವಾಗಿ ಅದರಲ್ಲಿ ಇಡುವ ತುಪ್ಪಕ್ಕೆ ಒಂದು ಮಂತ್ರ, ಪಾತ್ರೆಗೆ ಒಂದು ಮಂತ್ರ, ಅದನ್ನು ಸ್ರಕ್ಕು ಸ್ರವ್ವು ಎಂಬುದಾಗಿ ಅವುಗಳನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡುವ ಸೌಟುಗಳು ಎಲ್ಲದಕ್ಕೆ ಒಂದೊಂದು ಮಂತ್ರ ಉಂಟು, ದೇವತೆಗಳುಂಟು. ಅದೆಲ್ಲವನ್ನು ವಿವರಿಸುವ ಶಾಸ್ತ್ರ ಕಲ್ಪ ಎಂಬುದಾಗಿ. ಹೀಗೆ ವೇದ ಮೂಲ ಸಾಹಿತ್ಯವಾದರೂ ಕೂಡ ಆ ವೇದ ಮಂತ್ರಗಳ ಪರಿಪೂರ್ಣವಾದ ಅರ್ಥವನ್ನು ತಿಳಿದುಕೊಂಡು ಯಜ್ಞಯಾಗಾದಿಗಳಲ್ಲಿ ಅವುಗಳನ್ನು ಪ್ರಯೋಗ ಮಾಡಿ ಆ ಯಜ್ಞದ ಫಲವನ್ನು ಪಡೆದುಕೊಂಡು ನಮ್ಮ ಜೀವನ ಸುಖಮಯವಾಗಬೇಕು ಎಂಬುದಾದರೆ ಈ 6 ಅಂಗಗಳ ಸಮೇತವಾಗಿ ವೇದಗಳನ್ನು ಅಧ್ಯಯನ ಮಾಡಬೇಕು ಎಂಬುದು ವೇದಾಧ್ಯಯನದ ಒಂದು ಕ್ರಮ. ಆದರೆ ಇಷ್ಟೆಲ್ಲವನ್ನ ಆ ಒಬ್ಬ ಅವನ ಆಯುಷ್ಯದಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ವೇದ ಎಷ್ಟಿದೆ ಅಂದರು, ಅನಂತಾವೈ ವೇದ ಅಂದ್ಬಿಟ್ಟು. ಆ ವೇದಗಳು ಎಷ್ಟಿದೆ ಅಂತ ವೇದಕ್ಕೆ ಗೊತ್ತಿಲ್ವಂತೆ. ಅಂದರೆ ಅಷ್ಟು ಅಪಾರವಾಗಿ ಇರ್ತಕ್ಕಂತಹದ್ದು ವೇದ ವಾಂಗ್ಮಯ, ಅಷ್ಟು ಅಪಾರವಾಗಿ ಇರ್ತಕ್ಕಂತಹದ್ದು. ಆದ್ದರಿಂದ ಭರದ್ವಾಜರು 3 ಸಾರಿ ಆಯಸ್ಸು ಕೇಳಿ ಪಡ್ಕೊಳ್ತಾರೆ ಇಂದ್ರನ ಹತ್ರ. ಒಂದು ಆಯುಷ್ಯದಲ್ಲಿ
ವೇದಾಧ್ಯಯನ ಮಾಡಿದ್ದು ನನಗಾಗಲಿಲ್ಲ, ನನಗೆ ಇನ್ನಷ್ಟು ಆಯುಸ್ ಕೊಡು ಅಂದರು. ಮತ್ತೆ ಇಂದ್ರ ಆಯುಸ್ಸನ್ನು ಕೊಟ್ಟ. ಇನ್ನೊಂದು ಸಾರಿ ಕೇಳಿದ್ರು, ಇನ್ನೊಂದು ಸಾರಿ ತ್ರಿಭಿರಾಯು 3 ಬಾರಿ ಆಯುಸ್ಸನ್ನು ತೆಗೆದುಕೊಂಡು ಕೂಡ ಅಯ್ಯೋ ದೇವೇಂದ್ರ, ಆ ಅಪಾರವಾದ ವೇದ ವಾಂಗ್ಮಯದಲ್ಲಿ ನಾನು ಇಷ್ಟನ್ನು ಕೂಡ ಇನ್ನೂ ಅಧ್ಯಯನ ಮಾಡಿ ಮುಗಿಸ್ಲಿಲ್ಲ, ಸಾಲದು ಅಂದರು. ಬನ್ನಿ ಭರದ್ವಾಜರೇ ಅಂತ ಹೇಳಿ ದೇವೇಂದ್ರ ಭರದ್ವಾಜ ಮುನಿವರೆಯನ್ನು ಕರೆದುಕೊಂಡು ಹೋಗಿ ಒಂದು ದೊಡ್ಡ ಪರ್ವತದ ಮುಂದೆ ನಿಲ್ಲಿಸ್ದ. ನಾನು ಆಯಸ್ಸನ್ನು ಕೇಳಿದ್ರೆ ನೀನು ಯಾವುದೋ ಬೆಟ್ಟದ ಮುಂದೆ ನಿಲ್ಲಿಸ್ತೀಯಲ್ಲ ಅಂದರು ಭರದ್ವಾಜರು. ಆಗ ಇಂದ್ರ ಹೇಳ್ತಾನೆ, ಅದರಿಂದ 1 ಹಿಡಿ ಮಣ್ಣನ್ನು ತೆಗೆದುಕೊಂಡು ಅದನ್ನು 3 ಗುಡ್ಡೆ ಮಾಡಿ ಹಾಕಿದ. ಹೇಳ್ದ, ಓ ಭರದ್ವಾಜ ಮುನಿವರಿಯರೇ, ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಮಹಾಪರ್ವತ, ಇದು ವೇದ ಪರ್ವತ. 3 ಆಯುಷ್ಯದಲ್ಲಿ ನೀವು ಅಧ್ಯಯನ ಮಾಡಿರುವುದು ಈ 3 ಹಿಡಿ ಮಣ್ಣಿನಂತೆ. ಎಷ್ಟು ಅಧ್ಯಯನ ಮಾಡಿದರೂ, ಎಷ್ಟು ಆಯುಷ್ಯವಿದ್ದರೂ ವೇದಾಧ್ಯಯನ ಮುಗಿಯುವುದೇ ಇಲ್ಲ. ಕಾರಣ ವೇದ ಅಂದ್ರೇನು? ವಿಧಿಜ್ಞಾನೇ ಎಂಬುದಾಗಿ. ಜ್ಞಾನಕ್ಕೆ ಎಲ್ಲಾದರೂ ಅಂತ್ಯ ಉಂಟಾ? ಅರಿವಿಗೆ ಎಲ್ಲಾದರೂ ಅಂತ್ಯ ಉಂಟಾ? ಅರಿತಷ್ಟು ಅರಿಯಬೇಕಾದ ವಿಷಯಗಳು ಬಹುವಾಗಿ ಉಂಟಲ್ಲವ. ವಿಧಿಜ್ಞಾನೇ ಎಂಬ ಧಾತುವಿನಿಂದ ಏರ್ಪಟ್ಟದ್ದು ವೇದ ಎಂಬತಕ್ಕಂತಹ ಶಬ್ದ. ಒಬ್ಬ ಆತ್ಮ, ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಮಾತ್ರವಲ್ಲ, ಯಾವದಾತ್ಮಭಾವಿ ಏನೆಲ್ಲವನ್ನ ಅವನು ಅರಿಯಬೇಕೋ, ಈ ಭೌತಿಕವಾದ ಅಂದರೆ ಮಂಡೇನ್ ವರ್ಲ್ಡ್, ಟೈಮ್ ಸ್ಪೇಸ್ ಮ್ಯಾಟರ್, ಇದರ ಒಳಗಡೆ ಬರ್ತಕ್ಕಂತಹದ್ದು ಏನೇನಿದೆಯೋ ಅದಷ್ಟೇ ಅಲ್ಲದೆ ಅದನ್ನು ಬಿಟ್ಟು ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಎಷ್ಟೊಂದು ವಸ್ತುಗಳು ಉಂಟಲ್ಲವ, ಅದೇನು? ಅದನ್ನು ಮೊದಲು ವ್ಯಾಸರ ಹೇಳ್ತಾರೆ. ನಿನ್ನ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ಟೈಮ್ ಸ್ಪೇಸ್ ಅಂಡ್ ಮ್ಯಾಟರ್ ಅಂತ ಹೇಳ್ತೀವಲ್ಲ, ಅದ್ಯಾವುದು? ದೇಶ, ಕಾಲ ಮತ್ತು ವಸ್ತು. ಈ ದೇಶ, ಕಾಲ, ವಸ್ತು 3 ನಿನ್ನ ಅರಿವಿಗೆ ಬರುವುದು. ಇದನ್ನು ಬಿಟ್ಟು ಬೇರೆ ಇದೆ, ಅದ್ಯಾವುದು ಅಂದರು? ಆತ್ಮ, ಪರಮಾತ್ಮ. ಇದು ಕಣ್ಣಿಗೆ ಕಾಣುವಲ್ಲ, ಅನುಭವಕ್ಕೆ ಬರುವ ವಿಷಯ. ಅದನ್ನು ನೀನು ಒಪ್ಕೊಂಡು ವೇದಾಧ್ಯಯನಕ್ಕೆ ಬಾ ಅಂತಾರೆ. ಅಂದರೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ನ ಒಪ್ಕೊಂಡು ಆ ಸಬ್ಜೆಕ್ಟನ್ನು ಓದೋದಕ್ಕೆ ನಾವು ಹೋಗಬೇಕು. ಬೇಸಿಕ್ ಕಾನ್ಸೆಪ್ಟನ್ನೇ ಒಪ್ಕೊಳ್ದೇನೆ, ಈಗ ಆಯುರ್ವೇದದಲ್ಲಿ ಕಫ, ವಾತ, ಪಿತ್ತ ಅಂತ 3 ಹೇಳ್ತಾರೆ. ಆ 3 ಕಾನ್ಸೆಪ್ಟನ್ನು ಒಪ್ಕೊಂಡು ನೀನು ಆಯುರ್ವೇದದ ಅಧ್ಯಯನಕ್ಕೆ ಹೋಗಬೇಕು. ನಾನು ಅದನ್ನೇ ಒಪ್ಪಲ್ಲ ಅಂದರೆ ನೀನು ಈ ಫೀಲ್ಡ್ಗೆ ಬರಬೇಡ ಅಂತ ಹೇಳಬೇಕಾಗುತ್ತೆ. ಅದೆಲ್ಲ ಹೇಗೆ, ಆಮೇಲೆ ಯಾಕೆ ಒಪ್ಪಬೇಕು ಅನ್ನೋ ವಿಚಾರ ಆಮೇಲೆ. ಮೊದಲು ನೀನು ಇದಕ್ಕೆ ಬರಬೇಕು. ಒಂದು ಮಗುವಿಗೆ ನಾವು ಶಾಲೆಗೆ ಹೋಗುವಾಗ 2 2s 4 ಅಂತ ಹೇಳ್ಕೊಡ್ತೀವಿ. ಅದು ಹೇಗೆ ಅಂದರೆ ಅದು ನಿಂಗೆ ಇವಾಗ ಗೊತ್ತಾಗಲ್ಲ, ಇನ್ನೊಂದು 5-6 ವರ್ಷ ಸ್ಕೂಲಲ್ಲಿ ಓದು, ಆಮೇಲೆ 2 2s 4 ಹೇಗಾಗುತ್ತೆ ಅನ್ನೋದು ನಿನಗೆ ಅರ್ಥವಾಗುತ್ತೆ ಅಂತ ಹೇಳಬೇಕು. ಅದು ಪ್ರಿ KG-ನಲ್ಲೇ 2 2s 4 ಹೇಳ್ಕೊಡುವಾಗಲೇ ನಾನು ಇದನ್ನು ಹೇಳಲ್ಲ ಅಂದರೆ ಆ ಮಗು ಕಲಿಸೋದು ಹೇಗೆ ನಾವು ಮ್ಯಾಥಮೆಟಿಕ್ಸನ್ನು? ಆ ರೀತಿ ಇಲ್ಲಿ ವೇದವ್ಯಾಸರು ಹೇಳ್ತಾರೆ, ಕೆಲವು ಆ ಮೂಲಭೂತವಾದ ತತ್ವಗಳನ್ನು ಒಪ್ಪಿಕೊಂಡು ಈ ರೀತಿ ಅಧ್ಯಯನಕ್ಕೆ ಬನ್ನಿ ಎಂದಾಗ ಅವರು ಹೇಳ್ತಾರೆ, ಇದುವರೆವಿಗೂ ಕರ್ಮಮೀಮಾಂಸೆಯನ್ನು ಮಾಡಿ ಮುಗಿಯಿತು, ಇನ್ನು ಧರ್ಮ ಜಿಜ್ಞಾಸ. ಧರ್ಮ ಅಂದರೆ ಕರ್ಮಗಳು. ಧರ್ಮೇಣ ಪಾಪಂ ಅಪನುದತಿ ಎಂಬುದಾಗಿ ವೇದ ಹೇಳುತ್ತೆ. ಅಂದರೆ ಏನು? ಕರ್ಮಾಚರಣೆಯನ್ನು ಮಾಡುವುದರ ಮೂಲಕ ನಮ್ಮ ಪಾಪಗಳ ಭಾರ ಕಡಿಮೆಯಾಗುತ್ತದೆ, ಪಾಪಗಳು ಕ್ಷೀಣಿಸುತ್ತದೆ ಎಂಬುದಾಗಿ ವೇದ ಹೇಳುತ್ತೆ. ಆ ಕರ್ಮ ವಿಚಾರವನ್ನೆಲ್ಲ ಹೇಳಿದ್ದಾಯಿತು. ಅದೆಲ್ಲ ಈ ಒಂದೊಂದು ವೇದವೂ ಕೂಡ ಯಾವ ರೀತಿ ವಿಭಾಗ ಮಾಡಿದ್ದಾರೆ? ಅಖಂಡ ವೇದ ವಾಂಗ್ಮಯವನ್ನು 4 ವೇದಗಳಾಗಿ ವಿಂಗಡಣೆ ಮಾಡಿದ್ರು. ಈ ಒಂದೊಂದು ವೇದವೂ ಕೂಡ ಯಾವ ರೀತಿ ಅದನ್ನು ವಿಂಗಡಣೆ ಮಾಡಿದ್ದಾರೆ? ಅಧ್ಯಯನದ ದೃಷ್ಟಿಯಿಂದ ವೇದವ್ಯಾಸ ಮುನಿವರಿಯರು ಈ ಎಲ್ಲವನ್ನು ನಮಗಾಗಿ ಮಾಡಿಕೊಟ್ಟಿದ್ದಾರೆ. ಒಂದೊಂದು ವೇದದಲ್ಲಿ 4 ಭಾಗಗಳು: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಎಂಬುದಾಗಿ ಒಂದೊಂದು ವೇದವನ್ನು 4ಆಗಿ ಮಾಡಿದ್ದಾರೆ. ಮಂತ್ರಗಳ ಒಂದು ರಾಶಿ, ಆ ಗುಂಪಿದೆಯಲ್ಲ, ಅದು ಸಂಹಿತ. ಸಂಹಿತ ಅಂದರೆ ಸಂಗ್ರಹ. ಆ ಮಂತ್ರಗಳ ಸಂಗ್ರಹ ಅದು ಸಂಹಿತ. ಆ ಮಂತ್ರಗಳನ್ನು ಯಜ್ಞಯಾಗಗಳಲ್ಲಿ ಪ್ರಯೋಗ ಮಾಡುವಾಗ ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ಹೇಗೆ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ ಯಜ್ಞದ ಕ್ರಮಗಳ ಜೊತೆಗೆ ಮಂತ್ರದ ಪ್ರಯೋಗವನ್ನೂ ತಿಳಿಸಿಕೊಡುವುದು ಬ್ರಾಹ್ಮಣ ಭಾಗ. ಬ್ರಾಹ್ಮಣ ಅಂದರೆ ಜನ್ಮರ ಹಾಕ್ಕೊಂಡಿರೋ ಬ್ರಾಹ್ಮಣ ಅಂತ ಅರ್ಥವಲ್ಲ. ವೇದದಲ್ಲಿರುವ ಒಂದು ಮಂತ್ರಗಳ ಭಾಗಕ್ಕೆ ಬ್ರಾಹ್ಮಣ ಅಂತ ಹೆಸರು. ಸಂಹಿತ ಮಂತ್ರ ರಾಶಿ, ಆ ಮಂತ್ರಗಳ ವಿನಿಯೋಗವನ್ನು ತಿಳಿಸಿಕೊಡುವುದು ಬ್ರಾಹ್ಮಣ ಭಾಗ. ಇದೆಲ್ಲ ಕರ್ಮಾಚರಣೆಯನ್ನು ಒಬ್ಬ ಮಾಡ್ತಾನೆ. ಅದಾದ ಮೇಲೆ ಅವನು ವೃದ್ಧಾಪ್ಯ ಬಂದಾಗ
ಅವನಿಗೆ ಲೌಕಿಕ ಜೀವನ ಸಾಕು ಎನಿಸಿದಾಗ ಆತ ತನ್ನ ಮನಸ್ಸಿನ ಪ್ರಶಾಂತಿಗಾಗಿ ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕಾಗಿ ಕಾಡಿನಲ್ಲಿ ಹೋಗಿ ಏಕಾಂತವಾಗಿ ತನ್ನ ಬಗ್ಗೆ ತಾನು ಚಿಂತನೆ ಮಾಡಬೇಕಲ್ಲವ. ಅದು ಆರಣ್ಯಕ. ಅಂದರೆ ಅರಣ್ಯದಲ್ಲಿ ಪಠಿಸಬೇಕಾದ ವೇದ ಮಂತ್ರಗಳು, ಅಲ್ಲಿ ತಿಳಿದುಕೊಳ್ಳಬೇಕಾದ ಅರ್ಥಗಳು. ಆಗ ದೇಹ ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ ಎಂಬತಕ್ಕಂತಹ ವಿಚಾರಗಳನ್ನು ಆರಣ್ಯಕ ಮಂತ್ರದಿಂದ ಅರಿತಾಗ ಆ ಪರಮಾತ್ಮನನ್ನು ಪಡೆಯುವುದು ಹೇಗೆ? ಈ ಶರೀರವೇ ಆತ್ಮವಲ್ಲ, ಶರೀರಕ್ಕಿಂತ ಭಿನ್ನವಾದದ್ದು ಮತ್ತೊಂದಿದೆ. ಏಕೆಂದರೆ ಒಬ್ಬನಿಗೆ ಮರಣ ಏರ್ಪಡುತ್ತೆ. ಇದುವರೆಗೂ ಮಾತಾಡ್ತಾ ಇದ್ರು, ಇಷ್ಟೋ ತನಕ ಇಲ್ಲೇ ಇದ್ರು, ಎಲ್ಲ ಚೆನ್ನಾಗಿದ್ರು, ಈಗ ಹೋಗ್ಬಿಟ್ರು ಅಂತಂದರೆ ಆ ಶರೀರ ಅಲ್ಲೇ ಇದೆ. ಅದೇ ಕಣ್ಣು, ಅದೇ ಮೂಗು, ಅದೇ ಕೈ ಕಾಲು ಎಲ್ಲ ಇದೆ. ಆದರೆ ಅವರ ಹೆಸರಿಡಿದು ಕರೆದ್ರೆ ಅವರು ಮಾತ್ರ ನಮಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಲ್ವಾ? ಅಂದ ಮೇಲೆ ಈಗ ಎದುರುಗಡೆ ಕಾಣ್ತಾ ಇರುವ ಕಣ್ಣು, ಮೂಗು, ಬಾಯಿ, ಕೈ ಕಾಲು ಇದು ಯಾವುದೂ ಕೂಡ ಇದುವರೆಗೂ ಮಾತಾಡ್ತಾ ಇದ್ದಿದ್ದಲ್ಲ. ಇದಕ್ಕಿಂತ ಬೇರೆಯಾದದ್ದು ಇನ್ಯಾವುದೋ ಒಂದು ಇರಬೇಕು ಅನ್ನೋದು ಅರ್ಥ ಆಗುತ್ತೆ. ಯಾಕೆ ಅಂದರೆ ಎಲ್ಲ ಅಲ್ಲೇ ಇದೆ. ಯಾವ ಶರೀರ ಇದುವರೆಗೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಇತ್ತೋ ಅದು 2 ನಿಮಿಷದ ಮುಂದೆ ಮಾತಾಡ್ತಾ ಇದ್ದಿದ್ದು ಈಗಿಲ್ಲ. ಅಂದರೆ ಈ ಕಣ್ಣಿಗೆ ಕಾಣಿಸುತ್ತಿರುವ ಈ 10 ಇಂದ್ರಿಯಗಳಿಂದ ಕೂಡಿದ ಈ ಶರೀರ ಅಲ್ಲ ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು. ಇದಕ್ಕಿಂತ ಭಿನ್ನವಾದದ್ದು ಮತ್ತೊಂದಿರಬೇಕು ಅನ್ನೋ ಜಿಜ್ಞಾಸೆ ಬಂದಾಗ ಅದು ಯಾವುದು ಎಂದರೆ ಅದನ್ನು ಆತ್ಮ, ಪ್ರಾಣ ಅಂತ ಹೇಳ್ಬೋದು. ಪ್ರಾಣ ಅನ್ನೋದನ್ನು ಒಪ್ಪಕ್ಕಾಗಲ್ಲ. ಕಾರಣ ಆ ಶರೀರದಲ್ಲಿ ಇನ್ನೂ ಗಾಳಿ ಆಡ್ತಾ ಇದೆ. ಆ ಗಾಳಿ ಯಾಕೆ ಮಾತಾಡಬಾರ್ದು ಅಂದರೆ ಅದಕ್ಕೆ ಮಾತನಾಡುವ ಚೈತನ್ಯವಿಲ್ಲ. ಇವೆಲ್ಲವನ್ನ ಕ್ರಿಯಾಶೀಲವಾಗಿ ಮಾಡುತ್ತಿದ್ದ ಮತ್ತೊಂದಿರಬೇಕು ಅನ್ನೋದು ಗೊತ್ತಾಗುತ್ತಲ್ಲ. ಆ ಮತ್ತೊಂದು ಯಾವುದು ಅಂದರೆ ಅದು ಆತ್ಮ ಎಂಬುದಾಗಿ ಹೇಳ್ತಾರೆ. ಆ ಆತ್ಮ ಶರೀರದಲ್ಲಿರುವ ಪರ್ಯಂತ ಇವನು ಅತ್ಯಂತ ಕ್ರಿಯಾಶೀಲನಾಗಿ ಇರ್ತಾನೆ. ಆ ವಸ್ತು, ಆ ಆತ್ಮ ಶರೀರದಿಂದ ನಿರ್ಗಮನ ಮಾಡಿಬಿಟ್ಟರೆ ಆ ಕೈಕಾಲು, ಮೂಗು, ಕಣ್ಣು ಎಲ್ಲ ಹಾಗಾಗೆ ಇದ್ರೂ ಕೂಡ ಇದು ಯಾವುದೂ ಕೂಡ ಯಾವ ಕ್ರಿಯೆಯನ್ನು ನಡೆಸಲಾರದು. ಆದ್ದರಿಂದಲೇ ಹೇಳಿಬಿಟ್ರು, ದೇಹ ಇಂದ್ರಿಯ ಮನಃ ಪ್ರಾಣಾಧೀಭ್ಯೋ ಅನ್ಯಃ. ದೇಹ, ಪ್ರಾಣ, ಇಂದ್ರಿಯಗಳು, ಬುದ್ಧಿ ಇವೆಲ್ಲಕ್ಕಿಂತ ಅನ್ಯಃ ಬೇರೆಯಾದದ್ದೇ ಆತ್ಮ ಎಂಬುದಾಗಿ ಆತ್ಮ ಎಂಬ ವಸ್ತುವನ್ನು ನಮಗೆ ನಿರ್ದೇಶ ಮಾಡಿ ತೋರಿಸುತ್ತೆ ನಮ್ಮ ಶಾಸ್ತ್ರಗಳು. ದೇಹೇಂದ್ರಿಯ ಮನ ಪ್ರಾಣಾಧೀಭ್ಯೋ ಅನ್ಯಃ ಆತ್ಮ ಎಂಬುದಾಗಿ ಅದನ್ನು ನಮಗೆ ತೋರಿಸ್ಕೊಟ್ರು. ಈ ಆತ್ಮ ಚಿಂತನೆಯನ್ನು ಅರಣ್ಯ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಮಾಡಿ ಆತ್ಮನಿಗೂ ಒಳಗಿರ್ತಕ್ಕಂತಹ ಅಂತರ್ಯಾಮಿಯಾದ ಪರಮಾತ್ಮನ ಬಗ್ಗೆ ಅರಿತಾಗ ಆ ಪರಮಾತ್ಮನನ್ನು ಪಡೆಯಬೇಕು. ಆತ್ಮನ ಪರಮ ಗುರಿ ಆ ಪರಮಾತ್ಮನನ್ನು ಪಡೆಯುವುದು. ಇವನು ಆ ಎಂದೂ ಅಳಿಯದ ಅನಂತವಾದ ಆನಂದವನ್ನು ಪಡಿಬೇಕು ಅಂದರೆ ಆ ಪರಮಾತ್ಮನನ್ನು ಹೋಗಿ ಸೇರಬೇಕು. ಇತ್ಯಾದಿ ವಿಚಾರಗಳು ಏರ್ಪಟ್ಟಾಗ ಆ ಪರಮಾತ್ಮ ವಿಚಾರವನ್ನು, ಪರಬ್ರಹ್ಮ ವಿಚಾರವನ್ನು, ಪರಮಾತ್ಮನನ್ನು ಸೇರುವ ಮಾರ್ಗವನ್ನು, ಪರಮಾತ್ಮನನ್ನು ಪಡೆದ ಮೇಲೆ ಪಡೆಯುವ ಫಲವನ್ನು ಇವೆಲ್ಲವನ್ನು ತಿಳಿಸಿಕೊಡುವ ವೇದ ಭಾಗಗಳೇ ಉಪನಿಷತ್ತುಗಳು. ಉಪನಿಷತ್ ಅಂದರೆ ಏನು? ಗುರುವಿನ ಸಮೀಪದಲ್ಲಿ ಕುಳಿತುಕೊಂಡು ಅಂತರಂಗವಾಗಿ, ಏಕಾಂತವಾಗಿ, ರಹಸ್ಯವಾಗಿ ಕೇಳಬೇಕಾದ ವಿಚಾರ. ಇದು ಸದಸ್ಯವಲ್ಲ, ಎಲ್ರಿಗೂ ಹೇಳೋ ವಿಚಾರ ಅಲ್ಲ ಇದು. ಕಾರಣ, ಯಾವನು ಪರಬ್ರಹ್ಮನಲ್ಲಿ ಅತ್ಯಾಸಕ್ತಿ ಉಳ್ಳವನೋ, ಯಾವನು ಪರಬ್ರಹ್ಮನನ್ನು ಪಡೆಯಲೇಬೇಕು ಎಂಬತಕ್ಕಂತಹ ದೃಢ ನಿಶ್ಚಯವುಳ್ಳವನಾಗಿದ್ದಾನೋ, ಯಾವನಿಗೆ ಆ ಪರಮಾತ್ಮನಿಂದ ಪರಮಾತ್ಮನನ್ನು ಪಡೆಯಬೇಕು ಎಂಬ ದಾಹ ಏರ್ಪಟ್ಟಿದೆಯೋ ಅವನಿಗೆ ಮಾತ್ರ ಗುರು ಆ ಪರಬ್ರಹ್ಮನನ್ನು ಪಡೆಯುವ ಮಾರ್ಗವನ್ನು ಉಪದೇಶ ಮಾಡುವ ರಹಸ್ಯವಾದ್ದರಿಂದ ಉಪನಿಷತ್. ಉಪ ಅಂದರೆ ಸಮೀಪ, ಹತ್ತಿರದಲ್ಲಿ ಕುಳಿತುಕೊಂಡು ಜಿಜ್ಞಾಸೆ ಮಾಡುವ ವಿಚಾರವನ್ನು ಉಪನಿಷತ್ತುಗಳಲ್ಲಿ ಅಡಗಿಸಿ ಇಟ್ಟಿತು ವೇದಾದಿ ಶಾಸ್ತ್ರಗಳು. ಆದರೆ ಇವೆಲ್ಲವನ್ನು ನಾವು ಯಾವಾಗ ಮೊದಲು ಆ ವೇದಗಳ ಅಕ್ಷರ ಗ್ರಹಣ, ಪದಗ್ರಹಣ ಮಾಡಿ ಆಮೇಲೆ ಅದರ ಅರ್ಥವನ್ನೆಲ್ಲ ಆಲೋಚನೆ ಮಾಡಿ ಆಮೇಲೆ ಅದನ್ನು ಅನುಷ್ಠಾನ ಮಾಡಿ ಒಬ್ಬನ ಆಯಸ್ಸೇನೆ ಮುಗಿದೋಗುತ್ತೆ. ಎಷ್ಟು ನಮ್ಮ ಆಯಸ್ಸು? ಆಳ್ವಾರಗಳು ಹಾಡ್ತಾರೆ, ವೇದ ನೂಲ್ ಪಿರಾಯಂ ನೂರು ಮನುಷ್ಯರ್ತಾಂ புகுவரேலும் பாதியும் உறங்கி போகும் நின்னதிற்பதினையாண்டு பேதை பாலகனதாகும் பிணி பசி மூப்பு துன்பம் ஆதலால் பிறவி வேண்டேன்
ಅರಂಗಮ ನಹರುಳಾನೆ ತಿರುಮಾಲೈ ಎಂಬ ಗ್ರಂಥದಲ್ಲಿ ತೊಂಡರಡಿಪುಡಿ ಆಳ್ವಾರ್ ಹಾಡ್ತಾರೆ, ಓ ಭಗವಾನ್ ವೇದನೂಲ್ ಪಿರಾಯಂ 100. ವೇದ ಏನು ಹೇಳುತ್ತೆ? ಶತಮಾನಂ ಭವತಿ ಅಂತ ವೇದ ಹೇಳ್ಬಿಡ್ತು. ಆದರೆ 100 ವರ್ಷ ಬದುಕೋದು ಅನ್ನೋದು ಅಷ್ಟೊಂದು ಸುಲಭನ? 30ಕ್ಕೆ ಶುಗರು, 35ಕ್ಕೆ BP, 40 ಬರೋಷ್ಟೊತ್ತಿಗೆ ಆಲ್ ದ ಆರ್ಗನ್ಸ್ ಆರ್ ಇನ್ ಡಿಸಾರ್ಡರ್. ಇವು 100 ವರ್ಷ ಬದುಕೋದು ಯಾವಾಗ? ನಮ್ಮ ಕಾಲದಲ್ಲೇ ಹೀಗೆ. ಹಿಂದಿನ ಕಾಲದಲ್ಲಿಯೂ ಕೂಡ ಏನೇ ಆಗಲಿ 100 ವರ್ಷ ಬದುಕೋದ್ರಲ್ಲಿ ಕೂಡ ಇವನ ಬಾಲ್ಯಕ್ಕೆ ಎಷ್ಟು ಕಾಲ ಹೋಯಿತು, ಯೌವನದಲ್ಲಿ ಎಷ್ಟು ಕಾಲ ಹೋಯಿತು, ಊಟ ನಿದ್ರಾದಿಗಳಿಗೆ ಎಷ್ಟು ಕಾಲ ಹೋಯಿತು, ಅದಕ್ಕೆ ಮೇಲೆ ಇವನ ಇತರ ಚಟುವಟಿಕೆಗಳಲ್ಲಿ ಎಷ್ಟು ಕಾಲ ಹೋಯಿತು, ಎಲ್ಲ ಕಳೆದ್ರೆ ಇವನು ಉಳಿಯೋದೊಂದು 40 ವರ್ಷ ಉಳಿಯತ್ತಾ? ಆ 40 ವರ್ಷದಲ್ಲಿ ಇವನ ಆದಿವ್ಯಾಧಿಗಳು ಎಷ್ಟು? ಇವೆಲ್ಲ ಕಳೆದ್ರೆ ಇವರಿಗೆ ಸಾಂಗವಾಗಿ ವೇದಾಧ್ಯಯನವನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಿ ಅದರಿಂದ ಪರಮಾತ್ಮನನ್ನು ಕಂಡು ಯಾವ ಕಾಲಕ್ಕೆ ಇದೆಲ್ಲ ನಡೆಯೋದು? ಅಷ್ಟೆಲ್ಲ ಸುಲಭವ ಇದೆಲ್ಲವೂ ಕೂಡ. ಆದ್ದರಿಂದ ಏನು ಮಾಡೋದು? ಆ ವೇದ ಪುರುಷನೋ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲಾದರೂ ಒಳಗೂ ಇದ್ದಾನೆ, ನಮ್ಮ ಕಣ್ಣಿಗೆ ಮಾತ್ರ ಪರಮಾತ್ಮ ಕಾಣೋದೇ ಇಲ್ವಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನತ ವೇದ. ಯಾವನಿಲ್ಲದ ಸ್ಥಳವಿಲ್ಲ ಅಂತ ಪ್ರಹ್ಲಾದ ನಿರೂಪಣೆ ಮಾಡ್ದ. ಆದರೆ ಪ್ರಹ್ಲಾದನ ಕಣ್ಣಿಗೆ ಕಾಣ್ಬೋದು, ನಮ್ಮಂಥವ್ರು ಕಾಣೋದು ಹೇಗೆ? ಎಲ್ಲದರ ಒಳಗೂ ಹೊರಗೂ ಪರಮಾತ್ಮನಿದ್ದಾನೆ ಅಂತ ವೇದ ಹೇಳುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ ಪರಮಾತ್ಮ. ಇರಲಿ, ನಮ್ಮ ಆತ್ಮವನ್ನೇ ನಾವು ಕಂಡಿಲ್ಲ. ನಾನು ಅಂತ ಈ ಕೈಕಾಲಿರುವ ಶರೀರವನ್ನು ನಾವು ತೋರಿಸ್ಕೊಳ್ತಾ ಇದ್ದೀವಿ ಹೊರತು ಇದರ ಒಳಗಿರುವ ನಾನು ಎಂಬ ಶಬ್ದದಿಂದ ಗುರುತಿಸಲ್ಪಡುವ ನಮ್ಮ ಆತ್ಮ ನನ್ನನ್ನೇ ನಾನು ಕಂಡಿಲ್ವಲ್ಲ. ಆತ್ಮದರ್ಶನ ಎಂಬುದೇ ಅತಿ ದೊಡ್ಡ ವಿಚಾರ. ಅದು ಜ್ಞಾನಯೋಗದಿಂದ ಏರ್ಪಡ್ತಕ್ಕಂತಹದ್ದು. ಆ ಆತ್ಮದರ್ಶನವೇ ಇಲ್ಲ ಅಂದಮೇಲೆ ಇನ್ನು ಅದರೊಳಗಡೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಕಾಣೋದಿಲ್ಲ. ಅಂದ ಮೇಲೆ ಈ ವೇದಾಧ್ಯಯನವೆಲ್ಲ ವ್ಯರ್ಥವ ಅಂದರು? ಇಲ್ಲ ಅಂದರು. ಆದರೆ ಆ ವೇದಗಳ ಮಂತ್ರಗಳನ್ನೆಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ವೇದ ಮಂತ್ರಗಳು ಅಪಾರ್ಥವಾಗದಂತೆ ತಿಳಿದುಕೊಳ್ಳಬೇಕಾದ್ರೆ ಅತಿ ಮುಖ್ಯವಾಗಿ ಏನು ಬೇಕು ಅಂದರು? ವೇದ ಮಾತೆ ಹೇಳ್ತಾಳಂತೆ, ಶ್ರುತಿ ಮಾತೆ ಸ್ವಲ್ಪ ಜೋರು ಬೇಕು, ಶ್ರುತಿ ಮಾತೆ ಹೇಳ್ತಾಳಂತೆ. ಏನು ಹೇಳ್ತಾಳವಳು? ಈ ಒಬ್ಬ ವ್ಯಕ್ತಿ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬರ್ತಾನಲ್ಲ, ಅವನನ್ನು ಕಂಡ್ರೆ ನನಗೆ ಭಯವಾಗುತ್ತೆ ಅಂತಾಳೆ. ಯಾಕೆ ಭಯ ಅಂದರೆ, ನನ್ನಲ್ಲಿರುವ ಮಂತ್ರಗಳನ್ನು ಎಲ್ಲಿ ಅಪಾರ್ಥ ಮಾಡಿಬಿಡ್ತಾನೋ. ಆ ಮಂತ್ರಗಳಿಗೆ ಒಂದು ನಿರ್ದಿಷ್ಟವಾದ ಅರ್ಥಗಳು ಉಂಟು, ಅವುಗಳ ಒಂದು ನಿರ್ದಿಷ್ಟವಾದ ಗುರಿ ಉಂಟು. ಅವೆಲ್ಲವನ್ನ ಎಲ್ಲಿ ಅಪಾರ್ಥ ಆಗಿಬಿಡ್ತು ಅಂತ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಬಳಿಗೆ ಬಂದರೆ ಶ್ರುತಿ ಮಾತೆ ಎದುರು ನಡೀತಾಳಂತೆ. ಅದಕ್ಕಾಗಿ ಏನು ಹೇಳಿದ್ರು? ಆ ವೇದ ಮಂತ್ರಗಳನ್ನು ಯಾವುದರ ಮೂಲಕ ಅರಿಬೇಕು? ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಆ ಇತಿಹಾಸ ಪುರಾಣಗಳ ಮೂಲಕ ವೇದಗಳನ್ನು ನಾವು ವಿವರಿಸಿಕೊಳ್ಳಬೇಕು. ವೇದ ಮಂತ್ರಗಳು ಇತಿಹಾಸ ಪುರಾಣಗಳ ಮೂಲಕ ವಿವರಿಸಲ್ಪಡಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಹಾಗೆ ಇಲ್ಲದೇನೆ ಅಲ್ಪಶ್ರುತಾತ್ ವೇದ ಮಾಮಯಂ ಪ್ರತರಿಷ್ಯತಿ. ಈ ಇತಿಹಾಸ ಪುರಾಣಗಳ ಅರಿವಿಲ್ಲದ ಅಲ್ಪಶ್ರುತ ಅಂದರೆ ಅಲ್ಪಜ್ಞಾನ ಉಳ್ಳವನು ತನ್ನ ಸಮೀಪಕ್ಕೆ ಬಂದರೆ ಬಿಭೇತಿ ಅಲ್ಪಶ್ರುತಾತ್. ಆ ಇತಿಹಾಸ ಪುರಾಣಗಳ ಜ್ಞಾನವಿಲ್ಲದೆ ತನ್ನನ್ನು ಅಧ್ಯಯನ ಮಾಡುವುದಕ್ಕೆ ಬರುವುದನ್ನು ಕಂಡು ವೇದ ಮಾತೆ ಹೆದರಿ ನಡುತ್ತಾಳಂತೆ. ಅಯ್ಯೋ, ನಾನು ಕಲುಷಿತಳಾಗ್ಬಿಡ್ತೇನೆ, ನಾನು ಅಪಾರ್ಥ ಮಾಡಲ್ಪಡ್ತೇನೆ ಅಂತ. ಆದ್ದರಿಂದ ಉಪಬ್ರಹ್ಮಣ ಅಂದ್ರೇ ವಿವರಿಸೋದು. ಸಮುಪಬ್ರಹ್ಮಯತೆ ಅಂದ್ರೇನು? ಚೆನ್ನಾಗಿ ಯಾವ ವಿಧವಾದ ಅಪಾರ್ಥಗಳಿಗೂ ಅವಕಾಶ ಇಲ್ಲದಂತೆ ವೇದಮಂತ್ರಗಳು ಅರ್ಥೈಸಲ್ಪಡಬೇಕಾದರೆ ಇತಿಹಾಸ ಪುರಾಣಗಳ ಸಹಾಯ ನಮಗೆ ಅತ್ಯಾಪೇಕ್ಷಿತ ಎಂಬುದನ್ನು ಈ ಮಾತು ನಮಗೆ ಹೇಳ್ತಾ ಇದೆ. ಹಾಗಾದರೆ ಯಾವುದು ಇತಿಹಾಸ ಪುರಾಣ ಅಂದರು? ನಮ್ಮ ಹಳೆಯ ಗುರುಕುಲದ ವಿದ್ಯಾಭ್ಯಾಸದಲ್ಲಿ ವಿದ್ಯಾಸ್ಥಾನಾನಿ ಚತುರ್ದಶ ಅಂದರು. 14 ವಿದ್ಯಾಸ್ಥಾನಗಳು ಅಂದರು. ಅಂದರೆ ಏನು? ಕರಿಕ್ಯುಲಮ್ನಲ್ಲಿ ಎಷ್ಟಿದೆ ಆ ಸಬ್ಜೆಕ್ಟ್ಸು ಅಂದರೆ 14 ಅಂದರು. ಅದು ನಿರ್ದಿಷ್ಟ, ಅಷ್ಟೇ ಸಬ್ಜೆಕ್ಟು. ಹೋದ ವರ್ಷ ಬೇರೆ ಟೆಕ್ಸ್ಟ್ ಬುಕ್ಕು, ಈ ವರ್ಷ ಬೇರೆ ಟೆಕ್ಸ್ಟ್ ಬುಕ್ಕೆಲ್ಲ ನಮ್ಮ ಗುರುಕುಲದಲ್ಲಿ ಇಲ್ಲ. ನೀನು 100 ವರ್ಷಕ್ಕೆ ಹಿಂದೆ ಓದಿದ್ರು ಅದೇ ಪಾಠ, ಇವತ್ತು ಓದಿದ್ರು ಅದೇ ಪಾಠ. ಕಾರಣ ಏನು? ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೇನನ್ನು ಕಲಿತರೆ ಸ್ವತಂತ್ರವಾಗಿ ಜೀವಿಸಬಲ್ಲ, ಸ್ವತಂತ್ರವಾಗಿ
ಸಮಾಜಕ್ಕೆ ಉಪಕಾರವನ್ನು ಮಾಡುವವನಾಗಿ ತಾನೂ ಆನಂದದಿಂದ ಇದ್ದು ತನ್ನ ಜೀವನದ ಗುರಿಯಾದ ಮೋಕ್ಷವನ್ನು ಹೇಗೆ ಸಾಧಿಸಬಲ್ಲ ಎಂಬುದನ್ನು ಈ 14 ವಿದ್ಯಾಸ್ಥಾನಗಳು ಕಲಿಸುತ್ತೆ. ಲೌಕಿಕವಾದ ಉದ್ಯೋಗ, ಅನಂತರ ಆಧ್ಯಾತ್ಮಿಕವಾದ ಚಿಂತನೆ, ಆತ್ಮನ ಪರಮೈಕಾಂತಿಕವಾದ ಪುರುಷಾರ್ಥವಾದ ಮುಕ್ತಿ ಮೋಕ್ಷ, ಇದೆಲ್ಲವನ್ನು ಅದು ಹೇಳಿಕೊಡುತ್ತೆ. ಆದ್ದರಿಂದ ಯಾವ ಕಾಲಕ್ಕೂ ಇವುಗಳೇ ವಿದ್ಯಾಸ್ಥಾನಗಳು, ಇವುಗಳಲ್ಲಿ ಬದಲಾವಣೆ ಇಲ್ಲ. ಅದೇನು ಅಂದರು? 4 ವೇದಗಳು, 6 ಅಂಗಗಳು, 10 ಇತಿಹಾಸ, ಪುರಾಣ ಮತ್ತು ಸ್ಮೃತಿ ಆಗಮಾದಿ ಶಾಸ್ತ್ರಗಳು. ಇವೆಲ್ಲ ಸೇರಿದ್ರೆ 14 ಆಗೋಯ್ತು. ಇದಿಷ್ಟನ್ನು ಒಬ್ಬ ಅಧ್ಯಯನ ಮಾಡಿಬಿಟ್ಟ ಅಂದರೆ ಅವನಿಗೆ ಎಲ್ಲಿ ಯಾವ ದೇಶದಲ್ಲಿ ಹೇಗೆ ಬೇಕಾದರೂ ಯಾವ ಉದ್ಯೋಗವನ್ನು ಮಾಡಿಯಾದರೂ ಅವನು ಬದುಕಬಲ್ಲ. ಅಷ್ಟು ಮಾತ್ರವಲ್ಲ, ತನ್ನ ಆತ್ಮನ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಸಾಧಿಸಬಲ್ಲ. ಆ ಪಠ್ಯದಲ್ಲಿ ಇತಿಹಾಸ ಪುರಾಣಗಳು ಉಂಟು. ಅದರಲ್ಲಿ ಪುರಾಣಗಳು 18 ಅದನ್ನು ಹೇಳ್ಬಿಟ್ಟಿದ್ದಾರೆ. 18 ಪುರಾಣಾನಿ. ಆ 18 ಪುರಾಣಗಳನ್ನು ವೇದವ್ಯಾಸರೇ ರಚನೆ ಮಾಡಿ ಕೊಟ್ಟದ್ದು. ಅದಕ್ಕೆ ಮೇಲೆ ಇತಿಹಾಸ ಅಂತ ಒಂದಿದೆ. ಇತಿಹಾಸ ಅಂದರೆ ಏನು? ಇತಿ ಹ ಆಸ, ಇಟ್ ಸೋ ಹ್ಯಾಪಂಡ್ ಅಂತ. ಅಂದರೆ ಏನು? ನಡೆದದ್ದರ ಒಂದು ವಿವರಣೆ, ಚರಿತ್ರೆ ಎಂಬುದಾಗಿ ಅರ್ಥ. ಈ ರೀತಿ ನಡೆಯಿತು, ಈ ರೀತಿ ನಡೆಯಿತು ಅಂತ. ಇದು ಯಾರ ಚರಿತ್ರೆ? ಈಗ ನಾವು ನಮ್ಮ ಸ್ಕೂಲಿನಲ್ಲಿ, ಶಾಲೆಗಳಲ್ಲಿ, ಪಠ್ಯಪುಸ್ತಕಗಳಲ್ಲಿ ಯಾರ್ಯಾರದೋ ಚರಿತ್ರೆ ನಮ್ಮನ್ನು ಎಷ್ಟು ದುರ್ಮಾರ್ಗಕ್ಕೆ ಕರೆದೊಯ್ಯುವುದಕ್ಕೆ ಬೇಕೋ ಆ ಎಲ್ಲರ ಚರಿತ್ರೆಯನ್ನು ನಾವು ಇವಾಗ ಓದ್ತಾ ಇದ್ದೀವಿ. ನಮ್ಮ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮಕ್ಕಳಿಗೆ ಏನು ಮಾಡಬಾರ್ದೋ ಅಂತಹವರೇ ಈಗ ಆದರ್ಶ ಪುರುಷರಾಗಿ ಅವರ ಚರಿತ್ರೆಗಳೆಲ್ಲ ಪಠ್ಯಪುಸ್ತಕದಲ್ಲಿ ಇದೆ. ಆದರೆ ನಮ್ಮ ಇತಿಹಾಸ, ನಮ್ಮ ಆ ಗುರುಕುಲ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತಹ ಇತಿಹಾಸ ಅಂಥದ್ದಲ್ಲ. ಯಾವನನ್ನು ಯಾವ ಕಾರಣಕ್ಕೂ ದುರ್ಮಾರ್ಗಕ್ಕೆ ಒಯ್ಯದೆ ಸದಾ ವೈದಿಕ ಮಾರ್ಗದಲ್ಲಿ ಕರೆದೊಯ್ದು ಅವನ ಅಂತಿಮ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಸಹಾಯಕವಾಗುವವರ ಚರಿತ್ರೆಯೇ ಇತಿಹಾಸ. ಅಂದರೆ ಏನು? ವೇದಗಳಲ್ಲಿ ಹೇಳಲ್ಪಟ್ಟಂತಹ ವೈದಿಕ ಮಾರ್ಗವನ್ನು ಅನುಷ್ಠಾನ ಮಾಡುತ್ತಾ ವೈದಿಕ ಮಾರ್ಗದಲ್ಲಿ ನಡೆದು ಉತ್ತಮವಾದ ಜೀವನವನ್ನು ಸಾಧನೆ ಮಾಡಿ ತಾನೂ ಸುಖದಿಂದ ಇದ್ದು ಸಮಾಜಕ್ಕೂ ಒಳಿತನ್ನು ಮಾಡಿ ಆ ಅಂತಿಮ ಪುರುಷಾರ್ಥವಾದ ಮೋಕ್ಷವನ್ನು ಪಡೆದ ಯಾರಿದ್ದಾರೆ ಅವರ ಚರಿತ್ರೆಯೇ ಇತಿಹಾಸ. ಯಾರ್ಯಾರದೋ ಕಂಡವರ ಚರಿತ್ರೆಯನ್ನು ಇತಿಹಾಸ ಅಂತ ನಮ್ಮ ವೇದ ಮಾರ್ಗ ಅದನ್ನು ಒಪ್ಪಲಿಲ್ಲ. ವೇದ ಮಾರ್ಗದಲ್ಲಿ ನಡಿಬೇಕು, ವೈದಿಕ ಮಾರ್ಗದಲ್ಲಿ ಇರಬೇಕು. ವೇದ ಮಾರ್ಗದಲ್ಲಿ ಇದ್ದು ಜೀವನದ ಸಾರ್ಥಕ್ಯವನ್ನು ಯಾರು ಕಂಡಿದ್ದಾರೆ ಅವರ ಚರಿತ್ರೆಯನ್ನು ಇತಿಹಾಸ ಅಂದರು. ಅಂತಹ ಇತಿಹಾಸ ಎಷ್ಟು ಅಂದರು? 2 ಅಂದ್ಬಿಡ್ತು. ಇತಿಹಾಸ ಗ್ರಂಥ ಎಷ್ಟು? 40 ಜನ ಇದ್ದರೆ 40 ಇತಿಹಾಸ ಗ್ರಂಥಗಳಿರಬೇಕು. ಅದೆಲ್ಲ ಇಲ್ಲ. ನಮ್ಮ ಪಠ್ಯದಲ್ಲಿ ಇರುವುದು 2 ಇತಿಹಾಸ. ಅದು ಯಾವುದು ಅಂದರು? ಒಂದು ವಾಲ್ಮೀಕಿ ಭಗವಾನ್ ವಿರಚಿತ ಶ್ರೀರಾಮಾಯಣ, ಮತ್ತೊಂದು ವೇದವ್ಯಾಸ ಮುನಿವರ್ಯರಿಂದ ರಚಿತವಾದ ಶ್ರೀಮನ್ ಮಹಾಭಾರತ. ಇದು 2 ಇತಿಹಾಸ ಗ್ರಂಥಗಳು. ಯಾವ ಕಾಲಕ್ಕೂ ಕೂಡ ಇದರಲ್ಲಿ ನೂತನ ಸೇರ್ಪಡೆಯಾಗಲಿ ಅಥವಾ ಇರುವುದನ್ನು ಬದಲಾವಣೆ ಮಾಡುವುದಾಗಲಿ ಇಲ್ಲವೇ ಇಲ್ಲ. ಯಾವತ್ ಸ್ಥಾಸ್ಯಂತಿ ಗಿರಯ, ವಾಲ್ಮೀಕಿಗಳಿಗೆ ಬ್ರಹ್ಮ ವರ ಕೊಡ್ತಾನೆ. ಎಷ್ಟು ಕಾಲ ಈ ಬೆಟ್ಟಗಳೇ ಇರುತ್ತದೆಯೋ, ಎಷ್ಟು ಕಾಲ ನದಿಗಳು ಹರಿಯುತ್ತದೆಯೋ, ಎಷ್ಟು ಕಾಲ ನಭೋಮಂಡಲದಲ್ಲಿ ಸೂರ್ಯಚಂದ್ರ ಇರ್ತಾರೆಯೋ ಅಷ್ಟು ಕಾಲ ರಾಮಾಯಣ ಇರುತ್ತೆ ಅಂತ. ಅಂದರೆ ಈ ಇತಿಹಾಸ ಗ್ರಂಥಗಳು ಮಾರ್ಪಾಡನ್ನು ಹೊಂದುವ ಗ್ರಂಥಗಳಲ್ಲ, ಶಾಶ್ವತವಾಗಿ ಇರ್ತಕ್ಕಂತಹ ಗ್ರಂಥಗಳು. ಕಾರಣ ಏನು ಅಂದರೆ ಅದರಲ್ಲಿರುವ ಮೌಲ್ಯಗಳು ಶಾಶ್ವತವಾದದ್ದು. ಇಂದು ನನ್ನ ಜೀವನಕ್ಕೆ ಇರಬೇಕು, ನಾಳೆ ನನಗದು ಬೇಡ ಎಂಬಂತಿಲ್ಲ. ಸಾರ್ವಕಾಲಿಕವಾಗಿ ಎಲ್ಲ ಕಾಲಕ್ಕೂ ಎಲ್ಲ ಯುಗದ ಮನುಷ್ಯರಿಗೂ ಎಲ್ಲ ಕಾಲದಲ್ಲಿಯೂ ಎಲ್ಲ ವಯಸ್ಸಿನವರಿಗೂ ಎಲ್ಲ ಕಾಲಕ್ಕೆ ಬೇಕಾದಂತಹ ವಿಷಯಗಳನ್ನು ಅದು ಒಳಗೊಂಡಿದೆ. ಇವತ್ತು 100 ವರ್ಷಕ್ಕೆ ಹಿಂದೆ ಇದರಲ್ಲಿ ಹೇಳಿರೋದು ಬೇಕಿತ್ತು. 100 ವರ್ಷ ಆದಮೇಲೆ ಈ ವಿಷಯ ನಮಗೆ ಬೇಡ ಎನ್ನುವಂತೆಯೇ ಇಲ್ಲ. ಸಾರ್ವಜನಿಕವಾಗಿ ಸಾರ್ವಕಾಲಿಕವಾಗಿ ಇರ್ತಕ್ಕಂತಹ ನಿತ್ಯ ಸತ್ಯವಾದ ಮೌಲ್ಯಗಳನ್ನು ಆ ಗ್ರಂಥಗಳು ಒಳಗೊಂಡಿರುವುದರಿಂದ ಆ ಗ್ರಂಥಗಳು ಎಲ್ಲ ಕಾಲಕ್ಕೂ ಕೂಡ ಅತ್ಯಾಪೇಕ್ಷಿತ, ಅತ್ಯಾವಶ್ಯಕ. ಎಲ್ಲ ಕಾಲಕ್ಕೂ ಅದೇ ಇತಿಹಾಸ.
ಕಾರಣ ಅದರಲ್ಲಿ ಬರುವ ಪಾತ್ರಗಳೆಲ್ಲರೂ ಕೂಡ ವೇದ ವೈದಿಕ ಮಾರ್ಗದಲ್ಲಿ ನಡೆದವರು. ಹಾಗೆ ನಡೆದು ಜೀವನದ ಸಾರ್ಥಕ್ಯವನ್ನು ಕಂಡವರು, ಪುರುಷಾರ್ಥವನ್ನು ಪಡೆದವರು. ಅವರ ಚರಿತ್ರೆಯೇ ಶ್ರೀರಾಮಾಯಣ ಮತ್ತು ಶ್ರೀಮನ್ ಮಹಾಭಾರತ. ಈ ಎರಡರಲ್ಲಿ ಯಾವುದು ನಮ್ಮ ಜೀವನಕ್ಕೆ ಹೆಚ್ಚು ಸಮೀಪ, ಹೆಚ್ಚು ಅಳವಡಿಸಿಕೊಳ್ಳುವುದಕ್ಕೆ ಯೋಗ್ಯ ಮತ್ತು ಆ ಎರಡು ಗ್ರಂಥಗಳಲ್ಲಿ ನಮಗೆ ಸಮೀಪವಾದದ್ದು ಯಾವುದು ಅಂದ್ಬಿಟ್ಟು ಈ ಎರಡು ಇತಿಹಾಸ ಗ್ರಂಥಗಳು, ಒಂದು ವಾಲ್ಮೀಕಿ ವಿರಚಿತ ಶ್ರೀರಾಮಾಯಣ, ಮತ್ತೊಂದು ವ್ಯಾಸಮುನಿ ವಿರಚಿತ ಶ್ರೀಮನ್ ಮಹಾಭಾರತ. ಇದರಲ್ಲಿ ಯಾವುದಕ್ಕೆ ಮೌಲ್ಯ ಅಧಿಕ ಅಂದ್ಬಿಟ್ರು ಶ್ರೀರಾಮಾಯಣ ಅಂತ ನಿರ್ಣಯ ಮಾಡಿಬಿಟ್ರು. ಇತಿಹಾಸ ಶ್ರೇಷ್ಠಮಾನ ಶ್ರೀರಾಮಾಯಣಂ ಎಂಬುದಾಗಿ ಹೇಳ್ತಾರೆ. ಈ ಎರಡರಲ್ಲಿ ಯಾವುದಕ್ಕೆ ಶ್ರೇಷ್ಠ ಅಧಿಕ ಯಾವುದು ಅಂದರೆ ಅದು ರಾಮಾಯಣ ಅಂತ ಹೇಳಿಬಿಟ್ರು. ಕಾರಣ ಈ ಎರಡು ಇತಿಹಾಸ ಗ್ರಂಥಗಳಲ್ಲಿ ನಮ್ಮ ಜೀವನ ಮೌಲ್ಯಗಳನ್ನು ಸುಲಭವಾಗಿ ತಿಳಿಸಿಕೊಡ್ತಕ್ಕಂತಹ ಒಳ್ಳೆಯ ಮಧುರವಾದ ಕಾವ್ಯದ ರೀತಿಯಲ್ಲಿರುವುದು ಶ್ರೀರಾಮಾಯಣ. ಶಾಸ್ತ್ರಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರು. ವೇದಾದಿ ಶಾಸ್ತ್ರಗಳೆಲ್ಲ ಹೇಗೆ ಅಂದರು. ಪ್ರಭು ಸಂಹಿತ ಅಂದರು. ಪ್ರಭು ಸಂಹಿತ ಅಂದರೆ ಏನು? ಅದು ಆಜ್ಞೆ ಮಾಡುತ್ತೆ, ನೀನು ಹೀಗೆ ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್, ಇದಂ ಕುರು ಇದಂ ಮಾಕಾರ್ಷಿಹಿ, ಇದನ್ನು ನೀನು ಮಾಡಲೇಬೇಕು, ಇದನ್ನು ಮಾಡಲೇಬಾರ್ದು, ನೀನು ಇದನ್ನು ಮಾಡಿದ್ರೆ ನಿನಗಿಂಥ ಶಿಕ್ಷೆ, ಇದನ್ನು ಮಾಡದೆ ಹೋದರೆ ಇಂಥ ಶಿಕ್ಷೆ ಅಂತ ಪ್ರಭುವಿನಂತೆ ಆಜ್ಞೆ ಮಾಡುವುದು ವೇದಗಳು. ಆದರೆ ಹಾಗೆ ಹೇಳುವಾಗ ಮಾಡೋವನಿಗೆ ಇಷ್ಟ ಇರುತ್ತೋ ಬಿಡುತ್ತೋ, ಆ ಪ್ರಭು ಶಿಕ್ಷೆ ಕೊಡ್ತಾನಲ್ಲ ಅನ್ನೋ ಭಯಕ್ಕಾಗಿ ಮಾಡ್ತಾನೆ. ಅದು ಅಷ್ಟು ಒಳ್ಳೆಯ ಆಚರಣೆ ಅಲ್ಲ. ಇನ್ನು ಕೆಲವು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಮಿತ್ರ, ಒಬ್ಬ ಗೆಳೆಯ ತನ್ನ ಮಿತ್ರನಿಗೆ ಹೇಳ್ತಾನೆ, ನೋಡಿ ಇದು ಒಳ್ಳೆಯದು, ಈ ರೀತಿ ಮಾಡು ಅಂತ ಹೇಳುವಾಗ ಇವನು ನನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾನೆ, ಇವನು ಹೇಳ್ದಾಗ ಕೇಳೋಣ ಅಂತ ಅನಿಸುತ್ತೆ. ಹಾಗೆ ಅದು ಮಿತ್ರ ಸಂಹಿತ, ಒಬ್ಬ ಗೆಳೆಯನ ಹಾಗೆ ಮಾತನಾಡುವ ಗ್ರಂಥಗಳು. ಇನ್ನು ಕೆಲವರು ಹೇಗೆ ಅಂದರು, ಅತ್ಯಂತ ಪ್ರಿಯಳಾದ ಪ್ರೇಯಸಿ ಅವಳು ಪ್ರಿಯಕರನಿಗೆ ಹೇಳುವ ಮಾತಿನಂತೆ ಇರುವುದು ಕೆಲವುದು. ಯಾರ ಮಾತು ಕೇಳ್ತಾರೋ ಬಿಡ್ತಾರೋ, ಪ್ರಿಯತಮೆಯರ ಮಾತನ್ನಂತೂ ಕೇಳ್ತಾರಲ್ಲವ, ಅಷ್ಟು ಸವಿಯಾಗಿ ಮನಸ್ಸಿಗೆ ಅತ್ಯಂತ ಸವಿಯಾಗಿರ್ತಕ್ಕಂತಹ ಪ್ರಿಯತಮೆ ಸವಿಯಾಗಿ ಜೇನಿನಂತೆ ಮಾತನಾಡುವಾಗ ಅವಳ ಮಾತನ್ನು ಕೇಳಬೇಕು ಅನಿಸುತ್ತಲ್ವಾ. ಹಾಗೆ ಈ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ 3 ವಿಧ: ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಎಂಬುದಾಗಿ. ಈ ರಾಮಾಯಣವೆಂಬ ಗ್ರಂಥವನ್ನು ಕಾಂತಾ ಸಂಹಿತ ಅಂತ ಹೇಳಿಬಿಟ್ರು. ಪ್ರೇಯಸಿ, ಪ್ರಿಯತಮನೊಡನೆ ಆಡುವ ಮಾತಿನಂತೆ ಇರುವುದು ಶ್ರೀರಾಮಾಯಣ ದಿವ್ಯ ಗ್ರಂಥ. ಮಧುರವಾಗಿ, ಇದು ಶಾಸ್ತ್ರವಾ ಇದು ಕಾವ್ಯವಾ ಅಂದರು, ಇದು ಶಾಸ್ತ್ರ ಕಾವ್ಯ ಅಂದ್ಬಿಟ್ಟು ಶಾಸ್ತ್ರೀಯವಾದ ವಿಚಾರಗಳನ್ನು ಅತಿ ರಮ್ಯವಾಗಿ ಮಧುರವಾಗಿ ಪ್ರೇಯಸಿಯ ಮಾತಿನಂತೆ ತಿಳಿಸತಕ್ಕಂತಹ ನವರಸಭರಿತವಾದ ಕಾವ್ಯ ಇದು. ಆದ್ದರಿಂದ ಕಾವ್ಯ ಅತ್ಯಂತ ರಮ್ಯವಾಗಿದೆ, ಮನಸ್ಸಿಗೆ ಆನಂದದಾಯಕವಾಗಿದೆ, ನವರಸಭರಿತವಾಗಿದೆ, ಆದರೆ ಅಷ್ಟೇ ಮೌಲ್ಯಗಳನ್ನು ಒಳಗೊಂಡಿದೆ, ಜೀವನಾದರ್ಶಗಳನ್ನು, ಮೌಲ್ಯಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಕಾಂತಾ ಸಂಹಿತೆ ಅಂತ ಹೇಳಿದ್ರು. ಇದರಲ್ಲಿ ಹೇಳುವ ಮಾತುಗಳನ್ನು, ಇದರಲ್ಲಿ ಬರುವ ಪಾತ್ರಗಳ ಮಾತುಗಳನ್ನು ಕೇಳಿದ್ರೆ ನಾವು ಅನುಷ್ಠಾನ ಮಾಡಬೇಕು, ನಾವು ಹೀಗೆ ನಡ್ಕೋಬೇಕು ಅಂತ ನಮಗೆ ಯಾರೂ ಆಜ್ಞೆ ಮಾಡಬೇಕಾಗಿಲ್ಲ, ಯಾರೂ ತಿಳುವಳಿಕೆ ಹೇಳಬೇಕಾಗಿಲ್ಲ. ನಮ್ಮ ಮನಸ್ಸಿಗೆ ತಾನಾಗೆ ಬರುವಂತೆ ಮಾಡ್ತಕ್ಕಂತಹ ಈ ಇತಿಹಾಸ ಶ್ರೇಷ್ಠವಾದದ್ದು ಶ್ರೀರಾಮಾಯಣ. ಈ ಶ್ರೀರಾಮಾಯಣ ಮಹಾಭಾರತಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಆ ವೇದಾದಿ ಶಾಸ್ತ್ರಗಳು ಚೆನ್ನಾಗಿ ಅರಿವಿಗೆ ಬರುತ್ತದೆ. ಇವುಗಳಿಲ್ಲದೆ ನೇರಾಗಿ ವೇದಾಧ್ಯಯನ ಮಾಡಿದರೆ ಅಲ್ಲಿರುವ ಮಂತ್ರಗಳೆಲ್ಲವೂ ಕೂಡ ನಾವು ಅಪಾರ್ಥ ಮಾಡುವಂತೆ ಆಗಿಬಿಡುತ್ತದೆ. ಆದ್ದರಿಂದ ಈ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತ್ಯಲ್ಪಶ್ರುತಾತ್ ವೇದೋ ಮಾಮಯಂ ಪ್ರತರಿಷ್ಯತಿ ಎಂಬಂತೆ ಆ ರೀತಿ ಆಗದೆ ಎಲ್ಲವನ್ನ ತಿಳಿದುಕೊಳ್ಬೇಕು ಅಂದರೆ ಇತಿಹಾಸಗಳ ಮೂಲಕ. ಅದರಲ್ಲಿ ಇತಿಹಾಸ ಶ್ರೇಷ್ಠವಾದದ್ದು ಶ್ರೀರಾಮಾಯಣ ಅದ್ಭುತವಾದ ಗ್ರಂಥ. ಶ್ರೀರಾಮಾಯಣ ಎಂತಹ ಗ್ರಂಥ, ಇದು ಏನು ಅಂತ ಕೇಳಿದ್ರು. ಶ್ರೀರಾಮಾಯಣ ಗ್ರಂಥವನ್ನು ರಚನೆ ಮಾಡಿದವರು ವಾಲ್ಮೀಕಿ ಮುನಿವರ್ಯರು. ಈ ಗ್ರಂಥ ಚತುರ್ಮುಖ ಬ್ರಹ್ಮಲೋಕದಲ್ಲಿ ಶತಕೋಟಿ ಗ್ರಂಥಗಳಾಗಿ ಅಲ್ಲಿ ಮೊದಲು ಇತ್ತು. ಅದು ಅಲ್ಲಿಂದ ನಾರದರ ಮುಖೇನ
ವಾಲ್ಮೀಕಿಗಳಿಗೆ ಉಪದೇಶಿಸಲ್ಪಟ್ಟು ವಾಲ್ಮೀಕಿ ಮುನಿವರ್ಯರು 24,000 ಶ್ಲೋಕಗಳಾಗಿ ಅದ್ಭುತವಾದ ಅನುಷ್ಠುಪ್ ಛಂದಸ್ಸಿನ ರಮ್ಯವಾದ ಕಾವ್ಯವಾಗಿ ಇದನ್ನು ನಿರೂಪಣೆ ಮಾಡಿದ್ರು. ಈ ಶ್ರೀರಾಮಾಯಣ ದಿವ್ಯ ಗ್ರಂಥದ ಆ ವಿಚಾರಗಳು ಅತ್ಯಂತ ಅದ್ಭುತ. ವಾಲ್ಮೀಕಿ ಮುನಿವರ್ಯರು ರಾಮಾಯಣ ದಿವ್ಯ ಗ್ರಂಥವನ್ನು ಹೇಗೆ ರಚನೆ ಮಾಡಿದ್ರು? ರಾಮನ ಕಾಲದಲ್ಲಿಯೇ ರಚಿಸಲ್ಪಟ್ಟ ಗ್ರಂಥ ಇದು. ವಾಲ್ಮೀಕಿ ಮುನಿವರ್ಯರು ಶ್ರೀರಾಮಾಯಣವನ್ನು ರಚನೆ ಮಾಡಿದಾಗ ರಾಮ ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ. ಆ ಅಯೋಧ್ಯೆಯ ಹೊರವಲಯದಲ್ಲಿ ಇರ್ತಕ್ಕಂತಹ ಆ ನದಿ ತೀರದಲ್ಲಿ ವಾಲ್ಮೀಕಿ ಮುನಿವರ್ಯರ ಆಶ್ರಮ. ಆ ರಾಮನ ರಾಜ್ಯದಲ್ಲಿ ಇದ್ದುಕೊಂಡೇ ರಾಮನನ್ನು ಕಣ್ಣಾರ ಕಾಣುತ್ತಲೇ ವಾಲ್ಮೀಕಿ ಮುನಿವರ್ಯರು ಶ್ರೀರಾಮಾಯಣ ದಿವ್ಯ ಗ್ರಂಥವನ್ನು ರಚನೆ ಮಾಡಿದ್ದು ಒಂದು ಅದ್ಭುತ ವಿಚಾರ. ಅದಕ್ಕೆ ಮೇಲೆ ಈ ಗ್ರಂಥವನ್ನು ರಚನೆ ಮಾಡಿದ ಕೂಡಲೇ ವಾಲ್ಮೀಕಿಗಳು ಈ ಗ್ರಂಥಕ್ಕೆ ಏನು ಹೆಸರಿಟ್ಟರು ಎಂದು. ಇದಕ್ಕೆ ರಾಮಾಯಣ ಅಂತ ಹೆಸರೇ ಇಲ್ಲ. ಮೊದಲು ಈ ಗ್ರಂಥಕ್ಕೆ ಇಟ್ಟ ಹೆಸರು ಪೌಲಸ್ತ್ಯವಧ ಎಂಬುದಾಗಿ. ಪೌಲಸ್ತ್ಯ ಅಂದರೆ ಯಾರು? ಪುಲಸ್ತ್ಯ ಬ್ರಹ್ಮನ, ಚತುರ್ಮುಖ ಬ್ರಹ್ಮನ ಮಗ ಪುಲಸ್ತ್ಯ, ಒಬ್ಬ ಪ್ರಜಾಪತಿ. ಆ ಪುಲಸ್ತ್ಯ ಬ್ರಹ್ಮನ ವಂಶದಲ್ಲಿ ಬಂದವನು ಅವನ ಮೊಮ್ಮಗ ರಾವಣ. ಆದ್ದರಿಂದ ಪೌಲಸ್ತ್ಯ ಎಂದರೆ ರಾವಣ, ಪೌಲಸ್ತ್ಯವಧ ಎಂದರೆ ರಾವಣವಧ ಎಂಬುದು ಈ ಕಾವ್ಯಕ್ಕೆ ಕೊಟ್ಟ ನಾಮ. ಆದರೆ ವಾಲ್ಮೀಕಿಗಳು ನೋಡಿದ್ರು, ಇಷ್ಟು ಸುಂದರವಾಗಿ ಈ ಅದ್ಭುತವಾಗಿ ರಾಮನ ಚರಿತ್ರೆಯನ್ನು, ಅತಿ ಸುಂದರನಾದ ರಾಮನ ಕಲ್ಯಾಣ ಗುಣಗಳನ್ನು ವರ್ಣನೆ ಮಾಡುವ ಈ ಗ್ರಂಥವನ್ನು ರಚನೆ ಮಾಡಿ ಇದಕ್ಕೆ ಯಾವುದೋ ಒಬ್ಬ ರಾಕ್ಷಸ ವಧೆಯ ಹೆಸರನ್ನು ಇಡೋದು ಚೆನ್ನಾಗಿಲ್ಲ ಅನ್ನಿಸ್ತು. ಆಮೇಲೆ ಏನು ಮಾಡಿದ್ರು? ಶ್ರೀರಾಮಾಯಣ ಅಂತ ಹೆಸರಿಟ್ಟರು. ರಾಮಾಯಣ ಶಬ್ದದ ಅರ್ಥವೇನು? ಅದು ರಾಮಸ್ಯ ಅಯನಂ, ರಾಮನ ಅಯನ ಅಂದರೆ ಚರಿತ್ರೆ ಅನ್ನೋ ಅರ್ಥ. ಅಯನ ಅಂದರೆ ಏನು? ರಾಮನ ನಿಜ ಜೀವನದ ಆಗು ಹೋಗುಗಳು. ಆ ರಾಮ ಏನು ಮಾಡ್ದ, ಏನೇನು ಅವನು ನಡೆಯಿತು, ಅವನ ಜೀವನದಲ್ಲಿ ನಡೆದ ವೃತ್ತಾಂತ. ಅಯನ ಎಂದರೆ ವೃತ್ತಾಂತ. ಆ ರಾಮನ ವೃತ್ತಾಂತವನ್ನು ಹೇಳೋದ್ರಿಂದ ರಾಮಾಯಣ ಅಂತಾಯಿತು. ಆದರೆ ಸ್ವಾಮಿ ಗೋವಿಂದರಾಜರು ಶ್ರೀರಾಮಾಯಣ ಗ್ರಂಥಕ್ಕೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ ಮಹಾಚಾರ್ಯರು. ಅವರು ಈ ರಾಮಾಯಣಕ್ಕೆ ಒಂದು 5-6 ವ್ಯಾಖ್ಯಾನಗಳಿದೆ. ಅದರಲ್ಲಿ ಪ್ರಸಿದ್ಧವಾದದ್ದು ತಿಲಕ ವ್ಯಾಖ್ಯಾನ, ಮಹೇಶ್ವರ ತೀರ್ಥೀಯ, ಗೋವಿಂದರಾಜೀಯ ಎಂಬುದು 3 ಪ್ರಸಿದ್ಧವಾದ ವಿಸ್ತಾರವಾದ ವ್ಯಾಖ್ಯಾನಗಳು. ಅದರಲ್ಲಿ ಗೋವಿಂದರಾಜೀಯ ವ್ಯಾಖ್ಯಾನದಲ್ಲಿ ಅವರು ಶ್ರೀರಾಮಾಯಣ ಅಂತ ಹೇಳುವಾಗ ರಾಮಾಯಣ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಅದ್ಭುತ ವಿಚಾರವನ್ನು ಹೇಳ್ತಾರೆ. ಕೇವಲ ರಾಮಾಯಣ ಶಬ್ದ ರಾಮನ ಚರಿತ್ರೆ, ರಾಮಸ್ಯ ಅಯನಂ, ರಾಮನ ವೃತ್ತಾಂತ, ರಾಮನ ಚರಿತ್ರೆ ಅಷ್ಟು ಮಾತ್ರವನ್ನು ರಾಮಾಯಣ ಅನ್ನೋ ಶಬ್ದ ಹೇಳೋಲ್ಲ. ಹಾಗಾದರೆ ಇನ್ನೇನು ಹೇಳುತ್ತೆ ಅಂದರು? ರಾಮಂ ಅಯ್ಯತೆ ಅನೇನ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಏನು? ಯಾವ ಗ್ರಂಥವನ್ನು ಪಾರಾಯಣ ಮಾಡುವುದರಿಂದ, ಅನುಸಂಧಾನ ಮಾಡುವುದರಿಂದ ರಾಮನನ್ನು ಪಡೆಯುತ್ತೇವೆಯೋ ಅದು ರಾಮಾಯಣ. ಅಂದರೆ ಶ್ರೀರಾಮಚಂದ್ರನನ್ನೇ, ಶ್ರೀರಾಮ ಪರಬ್ರಹ್ಮನನ್ನೇ ಪಡೆಯುವ ಸಾಧನ ಯಾವ ಗ್ರಂಥದ ಪಾರಾಯಣದಿಂದ, ಯಾವ ಗ್ರಂಥದ ಅನುಸಂಧಾನದಿಂದ ರಾಮನನ್ನು ಪಡಿತೇವೆಯೋ ಅದು ರಾಮಾಯಣ ಎಂಬುದು ರಾಮಾಯಣ ಶಬ್ದದ ಅರ್ಥ ಅಂತ ಹೇಳಿದ್ರು. ರಾಮಾಯಣ ಎಂಬ ಆ ಒಂದು ಮಾತಿನ ಅರ್ಥ ಕೇವಲ ರಾಮನ ಚರಿತ್ರೆ ಅಂತಲ್ಲ, ರಾಮನನ್ನೇ ನಮಗೆ ಕೊಡತಕ್ಕಂತಹ, ರಾಮನನ್ನು ಪಡೆಯುವುದಕ್ಕೆ ಸಾಧನವಾಗಿರುವುದು ಯಾವುದೋ ಅದು ರಾಮಾಯಣ ಎಂಬುದು ರಾಮಾಯಣ ಶಬ್ದದ ಅರ್ಥ ಎಂಬುದಾಗಿ ಸ್ವಾಮಿ ಗೋವಿಂದರಾಜೀಯರು ವ್ಯಾಖ್ಯಾನವನ್ನು ಮಾಡಿದ್ರು. ಹಾಗೆ ಆ ರಾಮಾಯಣ ಎಂಬುದಾಗಿ ವಾಲ್ಮೀಕಿಗಳು ನಾಮಕರಣ ಏನೋ ಮಾಡಿಬಿಟ್ರು ಗ್ರಂಥಕ್ಕೆ. ಆದರೆ ಆ ರಾಮಾಯಣ ಅಂತ ಅವರ ಹೆಸರಿಟ್ಟರು ಕೂಡ ಆ ಗ್ರಂಥದ ಪೀಠಿಕಾ ಪ್ರಕರಣದಲ್ಲಿ ಏನು ಹೇಳ್ತಾರೆ ವಾಲ್ಮೀಕಿಗಳು? ಇದು ರಾಮನ ಚರಿತ್ರೆ ಅಂತ ಹೆಸರಿಟ್ಟುಬಿಟ್ಟೆ, ಆದರೆ ಈ ಗ್ರಂಥದಲ್ಲಿ ಇರುವ 24,000 ಶ್ಲೋಕದಲ್ಲಿರುವ ಒಂದೊಂದು ಅಕ್ಷರವೂ ಕೂಡ ಸೀತೆಯ ಚರಿತ್ರೆ.
ಹೆಸರಿಟ್ಟಿದ್ದು ರಾಮಾಯಣ ಅಂತ. ಆದರೆ ಏನು ಹೇಳ್ತಾರೆ ವಾಲ್ಮೀಕಿಗಳು? ಕೃಷ್ಣಂ ಸೀತಾಯಾಶ್ಚರಿತಂ ಮಹತ್. ರಾಮಾಯಣದಲ್ಲಿ ರಾಮನ ಚರಿತ್ರೆ ಎಲ್ಲಿಂದ ಪ್ರಾರಂಭ? ಮೊದಲ 4 ಸರ್ಗ ಎಲ್ಲ ಇದರ ಪೀಠಿಕಾ ಪ್ರಕರಣಗಳು. 4 ಸರ್ಗ ಆಗೋದ ಮೇಲೇ ರಾಮನ ಅವತಾರ, ರಾಮನ ಕಥೆ ಎಲ್ಲ ಪ್ರಾರಂಭವಾಗುತ್ತೆ. ಆ ಪೀಠಿಕಾ ಪ್ರಕರಣದಲ್ಲಿ ಏನು ಹೇಳ್ತಾರೆ ವಾಲ್ಮೀಕಿಗಳು? ರಾಮಾಯಣ ಅಂತ ಗ್ರಂಥವನ್ನು ರಚನೆ ಮಾಡಿ ಹೆಸರು ಕೊಟ್ಟೆ, ಆದರೆ ಕೃತ್ಸ್ನಂ ಅಂದರೆ ಏನು? ಸಂಪೂರ್ಣವಾಗಿ ಅಂತ, ಒಂದು ಅಕ್ಷರವೂ ಬಿಡದೆ ಅಂತ ಅರ್ಥ. ಅಂದರೆ ಆಮೂಲಾಗ್ರವಾಗಿ ಒಂದು ಅಕ್ಷರವೂ ಬಿಡದೆ. ಇದು ಯಾರ ಚರಿತ್ರೆ? ಕೃತ್ಸ್ನಂ ಸೀತಾಯಾಶ್ಚರಿತಂ ಮಹತೆ. ಇದು ಸೀತೆಯ ಚರಿತ್ರೆ ಅಂತ ಹೇಳಿಬಿಟ್ರು. ಹೆಸರು ನೋಡಿದ್ರೆ ರಾಮಾಯಣ, ಒಳಗಡೆ ಏನಿದೆ? ಸೀತೆಯ ಚರಿತ್ರೆ ಅಂತಾರೆ. ಆದ್ದರಿಂದಲೇ ನಮ್ಮ ಸಂಪ್ರದಾಯದಲ್ಲಿ ಕೇವಲ ರಾಮಾಯಣ ಅಂತ ಹೇಳೋ ಪ್ರಕಾರವೇ ಇಲ್ಲ, ಶ್ರೀರಾಮಾಯಣ ಅಂತಲೇ ಹೇಳಬೇಕು. ಕೇವಲ ರಾಮಾಯಣ ಅನ್ನೋದು ವಾಲ್ಮೀಕಿಗಳ ಮನಸ್ಸಿಗೆ ಒಪ್ಪುವ ವಿಚಾರವಲ್ಲ. ಅದು ರಾಮನಿಗೂ ಕೂಡ ಇಷ್ಟವಿಲ್ಲ. ರಾಮ ಕೂಡ ಈ ರಾಮಾಯಣವನ್ನು ಕೇಳ್ತಾನೆ. ಲವಕುಶರು ಅಯೋಧ್ಯೆಯಲ್ಲಿ ಬಂದು ಗಾನ ಮಾಡ್ತಾರಲ್ಲವ, ಆಗ ರಾಮ ಇದನ್ನು ಯಾತಕ್ಕೆ ಕೇಳ್ದ ಅಂದರು? ಪ್ರಿಯಪತ್ನಿಯಾದ ಸೀತೆಯ ಚರಿತ್ರೆ ಅಂತ ಕೇಳಿದ್ನಂತೆ. ತನ್ನ ಚರಿತ್ರೆ ಅಂತ ರಾಮ ಕೇಳಲಿಲ್ಲ. ನನಗೆ ಪ್ರಾಣೇಭ್ಯೋಪಿ ಗರೀಯಸಿ ಅಂತಾನೆ. ಸೀತೆಯನ್ನು ನೋಡಿ ಹೇಳ್ತಾನೆ, ನನ್ನ ಪ್ರಾಣಕ್ಕಿಂತ ಹೆಚ್ಚಿನವಳು ನೀನು ಸೀತೆ, ಪ್ರಾಣಕ್ಕಿಂತ ಪ್ರಿಯಳಾದವಳು ನೀನು ಅಂತ ಸೀತೆಯನ್ನೇ ನೋಡಿ ರಾಮ ಹೇಳ್ತಾನೆ. ಆ ರೀತಿ ಆ ಸೀತೆಯ ಚರಿತ್ರೆ ಇದು ಅನ್ನೋಕ್ಕೋಸ್ಕರ ರಾಮ ಕೇಳದಂತೆ. ಆದ್ದರಿಂದ ಬರೀ ರಾಮಾಯಣ ಅಂತ ಹೇಳುವುದು ಸಂಪ್ರದಾಯವಲ್ಲ, ಕ್ರಮವಲ್ಲ. ಶ್ರೀರಾಮಾಯಣ ಅಂತಲೇ ಹೇಳಬೇಕು ಅನ್ನೋದು ವಾಲ್ಮೀಕಿಗಳ ಅಂತರ್ಯ, ರಾಮನ ಅಪೇಕ್ಷೆ, ಪೂರ್ವಾಚಾರ್ಯರುಗಳ ಒಂದು ನಿಯಮನ. ಆದ್ದರಿಂದ ಶ್ರೀರಾಮಾಯಣ ಎಂಬುದಾಗಿಯೇ ಇದನ್ನು ಹೇಳುವುದು ಸಂಪ್ರದಾಯ. ಈ ರೀತಿ ಪೌಲಸ್ತ್ಯವದ ಎಂಬ ಹೆಸರನ್ನು ಪಡೆದುಕೊಂಡು ರಾಮಾಯಣ ಎಂದಾಗಿ ಸೀತಾಯಾಶ್ಚರಿತಂ ಮಹತ್, ಮಹತ್ತರವಾದ ಸೀತೆಯ ಚರಿತ್ರೆ ಎಂದುಬಿಟ್ರು. ಆದ್ದರಿಂದ ಶ್ರೀರಾಮಾಯಣ ಎಂಬುದಾಗಿ ಪ್ರಸಿದ್ಧವಾಯಿತು. ವಾಲ್ಮೀಕಿ ವಿರಚಿತ ಗ್ರಂಥ. ಚತುರ್ಮುಖ ಬ್ರಹ್ಮನ ಲೋಕದಲ್ಲಿ ಶತಕೋಟಿ ವಿಸ್ತೀರ್ಣವಾಗಿದ್ದ ಈ ಗ್ರಂಥ 24,000 ಶ್ಲೋಕಗಳ ರೂಪದಲ್ಲಿ ನಮ್ಮವರೆಗೂ ಬಂದದ್ದೇ ಒಂದು ಅತ್ಯದ್ಭುತವಾದ ಚರಿತ್ರೆ, ಶ್ರೀರಾಮಾಯಣದ ಚರಿತ್ರೆ. ಚತುರ್ಮುಖ ಬ್ರಹ್ಮನ ಲೋಕದಲ್ಲಿ ಇಂತಹ ಅದ್ಭುತವಾದ ಪರಮಾತ್ಮನ ಅವತಾರವಾದ ಶ್ರೀರಾಮನ ಚರಿತ್ರೆಯನ್ನು ಭೂಲೋಕದಲ್ಲಿ ಸಮಸ್ತ ಜೀವರಿಗೆ ಯಾವ ರೀತಿ ತಲುಪಿಸುವುದು ಎಂಬುದು ಚತುರ್ಮುಖ ಬ್ರಹ್ಮನ ಚಿಂತನೆ. ಆಗ ತನ್ನ ಪುತ್ರನಾದ ನಾರದ ಮುನಿವರಿಯರನ್ನು ಕರೆದು, ಓ ನಾರದರೇ, ನೀವು ಹೋಗಿ ಇದನ್ನು ಭೂಲೋಕದಲ್ಲಿ ಪ್ರಚಾರ ಮಾಡಬೇಕು ಎಂಬುದಾಗಿ ಚತುರ್ಮುಖ ಬ್ರಹ್ಮನ ಒಂದು ನಿಯಮನ. ಹಾಗೆ ವಾಲ್ಮೀಕಿಗಳು ಚತುರ್ಮುಖ ಬ್ರಹ್ಮನ ನಿಯಮವನ್ನು ಪಡೆದುಕೊಂಡು ಭೂಲೋಕಕ್ಕೆ ಸಂಚಾರ ಮಾಡುತ್ತಾ ಬರ್ತಾರೆ. ಯಾರಿಗೆ ಇದನ್ನು ಕೊಡೋದು? ಯಾರು ಇದನ್ನು ಸ್ವೀಕಾರ ಮಾಡುವುದಕ್ಕೆ ಸತ್ಪಾತ್ರರು? ತೀರ್ಥ ಶುದ್ಧವಾಗಿರ್ಬೋದು, ಆದರೆ ಪಾತ್ರೆ ಕಲುಷಿತವಾಗಿದ್ದರೆ ತೀರ್ಥವೂ ಕಲುಷಿತವಾಗಿ ಬಿಡುತ್ತದೆ ಅಲ್ಲವಾ? ಸ್ವೀಕಾರ ಮಾಡುವುದು ಸತ್ಪಾತ್ರವಾಗಿರಬೇಕಲ್ಲವ? ಯಾರಿಗೆ ಇದನ್ನು ಉಪದೇಶ ಮಾಡುವುದು ಎಂಬುದಾಗಿ ನಾರದರು ಲೋಕ ಸಂಚಾರ ಮಾಡ್ತಾ ಬರುವಾಗ ವಾಲ್ಮೀಕಿಗಳ ಆಶ್ರಮ ಅವ್ರ ಕಣ್ಣಿಗೆ ಬೀಳತ್ತೆ. ಆಗ ಆ ವಾಲ್ಮೀಕಿ ಮುನಿವರ್ಯರ ಮನದಲ್ಲಿ ಗಾಢವಾದ ಒಂದು ಚಿಂತನೆ. ಅದು ಆ ಚಿಂತನೆಯಲ್ಲಿ ವಾಲ್ಮೀಕಿಗಳು ಮಗ್ನರಾಗಿರುವುದನ್ನು ನಾರದರು ನೋಡ್ತಾರೆ. ಕೂಡಲೇ ಆಕಾಶಗಾಮಿಯಾದ ನಾರದ ಮುನಿವರಿಯರು ವಾಲ್ಮೀಕಿಗಳ ಆಶ್ರಮದಲ್ಲಿ ಇಳಿದು ಬರ್ತಾರೆ. ನಮ್ಮ ನಾಟಕಗಳಲ್ಲಿ, ಚಲನಚಿತ್ರಗಳಲ್ಲೆಲ್ಲ ನಾರದರನ್ನು ಒಂದು ಹಾಸ್ಯಾಸ್ಪದ ವ್ಯಕ್ತಿಯಾಗಿ ಚಿತ್ರಣ ಮಾಡಿಬಿಟ್ಟಿದ್ದಾರೆ. ಜಗಳಗಂಟಿ ನಾರದ, ಲೋಕಕಂಟಕ ನಾರದ, ಈ ರೀತಿಯಾಗಲ್ಲ. ಆ ನಾರದರು ಏನು ಅಲ್ಲವೋ, ಏನನ್ನ ಹೇಳಿದರೆ ಅವರಲ್ಲಿ ಅದು ಅಪಚಾರವೋ ಅಷ್ಟನ್ನು ನಾರದರ ಹತ್ರ ನಾವು ಮಾಡ್ತೀವಿ. ನಾರದ ಎಂದರೆ ಯಾರು? ನಾರದ ಶಬ್ದಕ್ಕೆ ಅರ್ಥವೇನು? ರಿಂಕ್ಷಯತೆ. ರಕಾರ ನಮ್ಮ 25 ಆ ಕಾಯಿಂದ ಮಾವರೆಗೆ ಅಕ್ಷರಗಳಿದೆಯಲ್ಲ, ಅದರಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ. ರ ಎಂಬ ಅಕ್ಷರ ಕ್ಷೀಣಿಸುವ, ನಾಶವಾಗುವ ಪದಾರ್ಥಗಳನ್ನು ರಕಾರ ಹೇಳುತ್ತೆ. ರಿಂಗ್ ಕ್ಷಯತೆ ಎಂಬುದಾಗಿ ಧಾತು. ನರ ಎಂದರೆ
ಕ್ಷೀಣಿಸದೇ ಇರುವುದು, ನಾಶವಾಗದೇ ಇರುವುದು ಶಾಶ್ವತವಾದದ್ದು ಅಂತ. ಆ ಶಾಶ್ವತವಾಗಿ ಇರ್ತಕ್ಕಂತಹದ್ದು ನರ. ಅದರ ವಿಸ್ತಾರ ಅಥವಾ ಅದರ ಸಮೂಹ ನಾರ. ಅಂದರೆ ಶಾಶ್ವತವಾದ ಪದಾರ್ಥಗಳ ಸಮೂಹ ಏನಿದೆ ಅದು ನಾರ, ಅದರ ಜ್ಞಾನ ಏನಿದೆ ಅದು ನಾರ. ಅದನ್ನು ದದಾತಿ, ಯಾರು ಕೊಡ್ತಾರೆ ಅವರು ನಾರದರು. ಅಂದರೆ ಶಾಶ್ವತವಾದ ಜೀವಾತ್ಮ ಪರಮಾತ್ಮ ವಿಷಯಗಳ ಜ್ಞಾನವನ್ನು ಯಾರು ದದಾತಿ ಕೊಡ್ತಾರೆ ಅವರು ನಾರದರು. ಮಹಾಜ್ಞಾನಿ ಗುರು ಎಂಬುದಾಗಿ ಅರ್ಥ. ಅಥವಾ ಮತ್ತೊಂದು ಅರ್ಥ, ನಾರ ಎಂದರೆ ಈ ನರ ಅಂದರೆ ನರ ಸಂಬಂಧಿಯಾಗಿರ್ತಕ್ಕಂತಹ ಈ ಲೋಕ ಕರ್ಮ ಇತ್ಯಾದಿಗಳು ಇದನ್ನು ದ್ಯತಿ ಖಂಡಯತಿ ಅಂದರೆ ಸಾಂಸಾರಿಕವಾದ ಸಂಬಂಧವನ್ನು ನಾಶ ಮಾಡಿ ಮುಕ್ತಿಯನ್ನು ಕೊಡುವವರು ಅಂತ ಅರ್ಥ. ನಾರದ ಶಬ್ದವೇ ಎಷ್ಟು ಪವಿತ್ರವಾಗಿದೆ. ಆ ನಾರದ ಅಂತ ಹೇಳಿದ್ರೇ ಪಾಪ ವಿಮೋಚನೆ ಆಗುತ್ತೆ. ಮಹಾಗುರುವರ್ಯರು, ಸಕಲ ಜ್ಞಾನಗಳನ್ನು ನಮಗೆ ನೀಡುವ ಮಹಾಚಾರ್ಯರು. ಅಂತಹ ಆ ನಾರದರನ್ನು ನಾವು ಈ ದಿನ ಏನೇನೋ ಹೇಗೆಗೋ ಭಾವಿಸಿ ಹೇಗೆಗೋ ನಡೆದುಕೊಳ್ಳುವ ರೀತಿ ಬಂದಿದೆ. ನಾರದರಲ್ಲಿ ಅಪಚಾರ ಪಡಬಾರ್ದು. ಕಾರಣ ಅನೇಕ ಶಾಸ್ತ್ರಗಳ ಅನೇಕ ವಿಚಾರಗಳ ಗುರು ಪರಂಪರೆಯಲ್ಲಿ ನಾರದರಿದ್ದಾರೆ. ಎಲ್ಲರಿಗೆ ನಾರದರು ಆಚಾರ್ಯರು. ಅದರಲ್ಲೂ ಶ್ರೀರಾಮಾಯಣಕ್ಕೆ ನಾರದರೇ ಆಚಾರ್ಯರು. ಚತುರ್ಮುಖ ಬ್ರಹ್ಮ ಅವರನ್ನು ಆ ಚತುರ್ಮುಖ ಲೋಕದಿಂದ ಭೂಮಂಡಲಕ್ಕೆ ಶ್ರೀರಾಮಾಯಣವನ್ನು ಉಪದೇಶ ಮಾಡುವುದಕ್ಕಾಗಿಯೇ ಬ್ರಹ್ಮನಿಂದ ನೇಮನ ಮಾಡಲ್ಪಟ್ಟು ಆಗಮಿಸಿದವರು ನಾರದ ಮುನಿವರಿಯರು. ಅವರು ವಾಲ್ಮೀಕಿಗಳ ಋಷಿಗಳ ಆಶ್ರಮವನ್ನು ನೋಡ್ತಾರೆ. ಆಗ ಅವರಿಗೆ ಆ ನಾರದರು ಹೇಗೆ ಅಂತ ಕೇಳಿದರು. ಅವರು ಎಲ್ಲಿಯೂ ಕೂಡ ಒಂದು ಹಸುವಿನ ಹಾಲು ಕರೆಯುವುದಕ್ಕೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತ್ರ ಒಂದು ಕಡೆ ಇರ್ತಾರೆ. ಅದಕ್ಕೆ ಮೇಲೆ ಒಂದು ಕ್ಷಣ ನಿಲ್ಲುವವರಲ್ಲ. ಗೋದೋಹನ ಕಾಲ ಪರ್ಯಂತ ಎಂಬುದಾಗಿ ಹೇಳಿದ್ದಾರೆ ನಾರದರನ್ನು ಹೇಳುವಾಗ. ಒಂದು ಒಳ್ಳೆಯ ಆರೋಗ್ಯಶಾಲಿಯಾದ ಒಂದು ಹಸು ಎಷ್ಟು ಹಾಲು ಕೊಡೋದಕ್ಕೆ, ಅದರ ಹಾಲು ಕರೆಯೋಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಕಾಲ ಮಾತ್ರ ನಾರದರು ಒಂದು ಕಡೆ ಇರ್ತಾರಂತೆ. ಅದಕ್ಕೆ ಮೇಲೆ ಒಂದು ಕ್ಷಣ ನಿಲ್ಲುವವರಲ್ಲ. ಅಂತಹ ನಾರದರು ಮಹಾಪವಿತ್ರಾತ್ಮರು, ಪರಮಜ್ಞಾನಿ, ಮಹಾಭಕ್ತಾಗ್ರೇಸರರು. ಅವರು ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಆಗಮಿಸ್ತಾರೆ. ಹಾಗೆ ಬಂದ ಆ ನಾರದ ಮುನಿವರಿಯರಿಗೆ ಇವರು ಅರ್ಘ್ಯಪಾದ್ಯ ಆಚಮನೀಯಾದಿಗಳೆಲ್ಲವನ್ನು ಕೊಟ್ಟು ಉತ್ಕೃಷ್ಟವಾದ ಆಸನವನ್ನು ಕೊಟ್ಟು ಅತಿಥಿ ಸತ್ಕಾರ ಮಾಡಿ ಆ ನಾರದರು ಆಸೀನರಾದಾಗ ವಾಲ್ಮೀಕಿ ಮುನಿವರಿಯರು ಅವರ ಪಾದ ತಳದಲ್ಲಿ ಮೌನವಾಗಿ ಕುಳಿತುಕೊಳ್ತಾರೆ. ಆಗ ನಾರದರು ಅವರ ಮುಖವನ್ನು ನೋಡ್ತಾರೆ. ಏನೋ ಚಿಂತೆ, ಏನೋ ಒಂದು ವ್ಯಾಕುಲತೆ ಇವರಲ್ಲಿ ಇದೆಯಲ್ಲ, ಅದು ಏನಿರಬಹುದು ಎಂಬುದಾಗಿ ನಾರದರಿಗೆ ಕುತೂಹಲ. ಅವರು ವಾಲ್ಮೀಕಿಯನ್ನು ನೋಡಿ ಕೇಳ್ತಾರೆ, ಏನೋ ನಿಮ್ಮಲ್ಲಿ ಏನೋ ಚಿಂತೆ ಇರೋ ಹಾಗಿದೆಯಲ್ಲ, ಏನೋ ವ್ಯಾಕುಲತೆ ಇದೆಯಲ್ಲ, ಅದು ಏನು ಎಂಬುದಾಗಿ ನಾರದ ಮುನಿವರಿಯರು ವಾಲ್ಮೀಕಿಗಳನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ವಾಲ್ಮೀಕಿಗಳು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಶ್ರೀರಾಮಾಯಣ ದಿವ್ಯ ಗ್ರಂಥ ಪ್ರಾರಂಭ ಆಗುತ್ತೆ. ಶ್ರೀರಾಮಾಯಣ ದಿವ್ಯ ಗ್ರಂಥದ ಮೊಟ್ಟ ಮೊದಲನೇ ಶ್ಲೋಕ ಯಾವುದು? ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ಮೊಟ್ಟ ಮೊದಲನೆಯ ಶ್ಲೋಕ ಏನಿದು? ತಪಸ್ವಾಧ್ಯಾಯದಲ್ಲಿ ನಿರತರಾಗಿರ್ತಕ್ಕಂತಹ ತಪಸ್ವಾಧ್ಯಾಯ ನಿರತಂ, ಅದರಲ್ಲಿ ನಿಷ್ಣಾತರಾಗಿ ಇರ್ತಕ್ಕಂತಹ ವಾಗ್ವಿದಾಂಬರಂ, ಉತ್ಕೃಷ್ಟವಾಗಿ ಪ್ರವಚನ ಮಾಡಬಲ್ಲಂತಹ ನಾರದರನ್ನು ಮುನಿಯಾಗಿರ್ತಕ್ಕಂತಹ ಆ ತಪಸ್ವಿಗಳಾಗಿ ಇರ್ತಕ್ಕಂತಹ ವಾಲ್ಮೀಕಿಗಳು ಪ್ರಶ್ನೆ ಮಾಡಿದರು. ಪಪ್ರಚ್ಛ, ವಿಶೇಷವಾಗಿ ಅಂತಹ ನಾರದ ಮುನಿವರಿಯರನ್ನು ಇಂತಹ ವಾಲ್ಮೀಕಿಗಳು ಪ್ರಶ್ನೆ ಮಾಡಿದರು. ಮುನಿ ಇಂದ್ರು ವಾಲ್ಮೀಕಿಗಳನ್ನು. ಮುನಿ ಅಂದ್ರೆ ಏನರ್ಥ? ಮನನಶೀಲಾ ಮುನಯ, ಅನವರತ ಪರಮಾತ್ಮನನ್ನು ಮನನ ಮಾಡುವವರು, ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾದವರು ಯಾರೋ ಅವರು ಮುನಿ. ಅಂತಹ ವಾಲ್ಮೀಕಿ ಮುನಿವರಿಯರು ಇಂತಹ ಮಹಾಜ್ಞಾನಿಗಳಾದ ನಾರದ ಭಗವಾನರನ್ನು ಪ್ರಶ್ನೆ ಮಾಡಿದ್ರು ಎಂಬುದರಿಂದ ಅಲ್ಲಿ ಶ್ರೀರಾಮಾಯಣ ದಿವ್ಯ ಗ್ರಂಥ
ಪ್ರಾರಂಭವಾಗುತ್ತೆ. ಅವ್ರು ಕೇಳಿದ್ದೇನು, ಏನೋ ಚಿಂತೆ ಇರೋ ಹಾಗಿದೆಯಲ್ಲ, ಏನೋ ಕೇಳಬೇಕು ಎಂಬ ಭಾವ ನಿಮ್ಮ ಮುಖದಲ್ಲಿ ಇದೆಯಲ್ಲ, ಏನದು ಅಂತ ನಾರದರು ಈ ವಾಲ್ಮೀಕಿಗಳನ್ನು ಸಂತೈಸಿದ್ದೇ ಸಾಕು. ವಾಲ್ಮೀಕಿಗಳು ಒಂದಲ್ಲ ಎರಡಲ್ಲ 16 ಪ್ರಶ್ನೆಗಳನ್ನು ಕೇಳ್ತಾರೆ. ಇವರು ಕೇಳಿದ್ದೇ ಸಾಕು, ವಾಲ್ಮೀಕಿಗಳು 16 ಪ್ರಶ್ನೆಗಳನ್ನು ಕೇಳ್ತಾರೆ. ಆ ನಾರದ ಮುನಿವರಿಯರನ್ನು ನೋಡಿ, ಏನು ಪ್ರಶ್ನೆ? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಸ್ಸಮರ್ಥಶ್ಚ ಕಸ್ಯ ಬಿಭ್ಯತಿ ದೇವಾಶ್ಚ ಜಿತಕ್ರೋಧಃ ಅನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. 16 ಕಲ್ಯಾಣ ಗುಣಗಳನ್ನು ಕೇಳ್ತಾರೆ ವಾಲ್ಮೀಕಿಗಳು. ಈ 16 ಕಲ್ಯಾಣ ಗುಣಗಳನ್ನು ಉಳ್ಳವನು ಯಾರು? ಒಂದು ಗುಣಗಳ ಪಟ್ಟಿಯನ್ನು ನಾರದರ ಮುಂದೆ ಇಡ್ತಾರೆ. ಈ 16 ಕಲ್ಯಾಣ ಗುಣಗಳನ್ನು ಉಳ್ಳವನು ಯಾರು? ಆದರೆ ಎಲ್ಲ ಸಮಸ್ತ ಕಲ್ಯಾಣ ಗುಣಗಳಿಗೆ ಆಶ್ರಯಭೂತನಾದವನು ಪರಮಾತ್ಮ. ಸಮಸ್ತ ಕಲ್ಯಾಣ ಗುಣಗಣಃ ಸಮಸ್ತ ಕಲ್ಯಾಣ ಗುಣಾಕರಃ. ಪರಮಾತ್ಮನನ್ನು ಕೊಂಡಾಡ್ತೀವಿ. ಎಲ್ಲ ಕಲ್ಯಾಣ ಗುಣಗಳು ಪರಮಾತ್ಮನಲ್ಲಿ ಇರುತ್ತೆ. ಅದು ವಾಲ್ಮೀಕಿಗಳಿಗೆ ತಿಳಿಯದ ಅವರು ಮುನಿಯಾಯ್ತಲ್ಲ ಎಂದರೆ ವಾಲ್ಮೀಕಿಗಳ ಪ್ರಶ್ನೆ ಮುಂದಿನ ಭಾಗವನ್ನು ನೋಡಬೇಕು. ಏನು ಕೇಳ್ತಾರೆ ಅವರು? ಅಸ್ಮಿನ್ ಲೋಕೆ, ಈ ಲೋಕದಲ್ಲಿ, ಸಾಂಪ್ರತಂ ಲೋಕೆ, ಈ ಕಾಲದಲ್ಲಿ ಅಂತ ಕೇಳ್ತಾರೆ. ಈ ಲೋಕದಲ್ಲಿ, ಈ ಕಾಲದಲ್ಲಿ ಈ 16 ಗುಣಗಳನ್ನು ಉಳ್ಳಂತಹ ನರಂ, ಮನುಷ್ಯನಾರು. ವಾಲ್ಮೀಕಿಗಳು ಪರಮಾತ್ಮನ ಬಗ್ಗೆ ಪ್ರಶ್ನೆನೇ ಕೇಳಲಿಲ್ಲ. ಪರಮಾತ್ಮನ ಬಗ್ಗೆ ಪ್ರಶ್ನೆ ಬರಲೇ ಇಲ್ಲ. ಅಲ್ಲಿ ಏನು ಕೇಳ್ತಾರೆ? ಅಸ್ಮಿನ್ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಅಂತ. ಈ ಲೋಕದಲ್ಲಿ, ಈ ಕಾಲದಲ್ಲಿ ಈ ಕಲ್ಯಾಣ ಗುಣಗಳನ್ನು ಉಳ್ಳಂತಹ ಜ್ಞಾತಂ ಏವಂ ವಿಧಂ ನರಂ, ಇಂತಹ ಈ ಕಲ್ಯಾಣ ಗುಣಗಳನ್ನು ಉಳ್ಳ ಮನುಷ್ಯನನ್ನು ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷೆ ಪಡ್ತೇನೆ. ಜ್ಞಾತಂ ಏವಂ ವಿಧಂ ನರಂ, ಇಂತಹ ಕಲ್ಯಾಣ ಗುಣಗಳನ್ನು ಉಳ್ಳಂತಹ ಮನುಷ್ಯನನ್ನು ನಾನು ತಿಳಿದುಕೊಳ್ಳೋಕೆ ಆಸೆ ಪಡ್ತೇನೆ. ಮಹರ್ಷೇ ತ್ವಂ ಸಮರ್ಥೋಸಿ, ಓ ನಾರದ ಮುನಿವರಿಯರೇ, ಕೇವಲ ನೀವು ಮಾತ್ರ ಈ ನನ್ನ ಸಂದೇಹವನ್ನು ನಿವಾರಣೆ ಮಾಡುವುದಕ್ಕೆ ಸಮರ್ಥರು. ಮಹರ್ಷೇ ತ್ವಂ ಸಮರ್ಥೋಸಿ, ಓ ನಾರದ ಮುನಿವರಿಯರೇ, ನೀವು ಮಾತ್ರ ಈ ಸಂದೇಹಗಳನ್ನು ನಿವಾರಣೆ ಮಾಡುವುದಕ್ಕೆ ಸಮರ್ಥರಾದವರು. ಆದ್ದರಿಂದ ಈ ನನ್ನ ಸಂದೇಹ ಈ ಲೋಕದಲ್ಲಿ, ಈ ಕಾಲದಲ್ಲಿ ಈ 16 ಕಲ್ಯಾಣ ಗುಣಗಳನ್ನು ಉಳ್ಳಂತಹ ಮನುಷ್ಯನಾರು ಎಂಬುದನ್ನು ತಾವು ನನಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಕೇಳಿದ್ರು ನಾರದರು. ಕೇಳಿಬಿಟ್ಟು ಹಾಗೇ ಕಣ್ಣು ಮುಚ್ಕೊಂಡು ಮೈ ಮರೆತು ಮೂರ್ಛೆ ಹೋಗುವ ಸ್ಥಿತಿಗೆ ಬರ್ತಾರೆ ನಾರದರು. ಸ್ವಲ್ಪ ಕಾಲ ಅನಂತರ ಚೇತರಿಸಿಕೊಂಡು ಮುನೇರ್ವಕ್ಷ್ಯಾಮ್ಯಹಂ ಬುದ್ಧ್ವಾ, ಓ ವಾಲ್ಮೀಕಿ ಮುನಿವರಿಯರೇ, ಸ್ವಲ್ಪ ನನ್ನ ಬುದ್ಧಿ ತಿಳಿವಿಗೆ ಬಂದ ಮೇಲೆ ನಿಮಗೆ ಉತ್ತರ ಕೊಡ್ತೀನಿ ಅಂತಾರೆ. ಬುದ್ಧ್ವಾ ಅಂದರೆ ನನಗೆ ಈಗ ಮೈ ಮರೆತು ಬಿಟ್ಟಿದೆ, ನನಗೆ ಆ ಒಂದು ಪ್ರಕೃಷ್ಟವಾದ ಪ್ರಖರವಾದ ಜ್ಞಾನ ಈಗ ನನಗೆ ಆಗ್ತಾ ಇಲ್ಲ. ಬುದ್ಧ್ವಾ, ನನಗೆ ಸ್ವಲ್ಪ ಬೋಧ ಏರ್ಪಟ್ಟ ಮೇಲೆ ನಿಮಗೆ ನಾನು ಇದನ್ನು ಹೇಳ್ತೀನಿ ಅಂತಾರೆ. ಕಾರಣ ಏನು? ಈ 16 ಕಲ್ಯಾಣ ಗುಣಗಳ ಬಗ್ಗೆ ವಾಲ್ಮೀಕಿಗಳು ಕೇಳಿದ ಕೂಡಲೇ ಈ ಗುಣಗಳ ಸಾಕಾರ ಮೂರ್ತಿಯಾದ ಮಂಗಳ ಮೂರ್ತಿಯಾದ ರಾಮ ನಾರದರಿಗೆ ಹಾಗೆಯೇ ಪ್ರತ್ಯಕ್ಷನಾಗ್ಬಿಟ್ಟ. ಆ ಅದ್ಭುತವಾದ ಶ್ರೀರಾಮಚಂದ್ರನ ದಿವ್ಯ ಮಂಗಳ ಮೂರ್ತಿಯ ಅನುಭವದಲ್ಲಿ ನಾರದರು ಮೈಮರೆತು ಬಿಡ್ತಾರೆ. ಆ ಭಕ್ತಿಯ ಭಾವದಲ್ಲಿ ಮೈಮರೆತ ನಾರದರು ಹೇಳ್ತಾರೆ, ಮೈಮರೆತು ಬಿಡ್ತೀನಿ, ಸ್ವಲ್ಪ ನಾನು ಮತ್ತೆ ಚೇತರಿಸ್ಕೊಂಡು ನಿಮ್ಗೆ ಹೇಳ್ತೀನಿ. ಅಂತಹ ಒಂದು ದಿವ್ಯಾನುಭವ ಆ ಪ್ರಶ್ನೆಯಲ್ಲಿಯೇ ನಾರದರಿಗೆ ಏರ್ಪಟ್ಟು ರಾಮ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ನಾರದರು ಅದನ್ನು ವಾಲ್ಮೀಕಿಗಳಿಗೆ 100 ಶ್ಲೋಕದಲ್ಲಿ ಉಪದೇಶ ಮಾಡ್ತಾರೆ. ಶತಶ್ಲೋಕಿ ರಾಮಾಯಣ ಎಂಬುದಾಗಿ ಹೇಳ್ತೇವೆ. 100 ಶ್ಲೋಕದಲ್ಲಿ ಸಂಪೂರ್ಣ ರಾಮಚರಿತ್ರೆಯನ್ನು ಉಪದೇಶ ಮಾಡ್ತಾರೆ. ಓ ವಾಲ್ಮೀಕಿಗಳೇ,
ಈ 16 ಕಲ್ಯಾಣ ಗುಣಗಳನ್ನು ಉಳ್ಳವನು ಈ ಕಾಲದಲ್ಲಿ ಈ ಲೋಕದಲ್ಲಿ ಯಾರು ಮನುಷ್ಯಾಂದ್ರಿ ಅಲ್ಲವಾ? ಅದಕ್ಕೊಂದೇ ಉತ್ತರ, ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ಇಕ್ಷ್ವಾಕು ಕುಲದಲ್ಲಿ ವಿಶೇಷವಾಗಿ ಅವತರಿಸಿದಂತಹ ರಾಮನೆಂಬುವವನೇ. ನಿಮ್ಮ 16 ಪ್ರಶ್ನೆಗಳಿಗೆ ಒಂದೇ ಉತ್ತರ. ಪ್ರಶ್ನೆ 16, ಉತ್ತರ ಒಂದೇ ಒಂದು. ಯಾರದು? ಇಕ್ಷ್ವಾಕು ಕುಲದಲ್ಲಿ ಭವಃ ಅಲ್ಲ, ಪ್ರಭವಃ ಅಂದರು. ವಿಶೇಷವಾದ ರೀತಿಯಲ್ಲಿ ಅವತರಿಸಿದಂತಹವನು ಅವನೇ ಈ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಎಂಬುದಾಗಿ ಪ್ರಾರಂಭ ಮಾಡಿ ರಾಮನ ಚರಿತ್ರೆಯನ್ನು ಅದ್ಭುತವಾಗಿ ಮಧುರವಾಗಿ ವಾಲ್ಮೀಕಿಗಳಿಗೆ ನಾರದರು ಉಪದೇಶವನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದು ಸಂದೇಹ. ಏನು ಸಂದೇಹ? ರಾಮ ರಾಜ್ಯವಾಳ್ತಾ ಇರುವಾಗಲೇ ವಾಲ್ಮೀಕಿಗಳು ಅಲ್ಲೇ ಆಶ್ರಮದಲ್ಲಿ ಇದ್ದಾರೆ. ರಾಮನನ್ನು ಕಣ್ಣಾರ ಕಂಡಿದ್ದಾರೆ. ರಾಮ ಪತ್ನಿಯಾದ ಸೀತಾ ಇವರಾಶ್ರಮದಲ್ಲಿಯೇ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ. ಆ ಮಕ್ಕಳನ್ನು ಇವರೇ ಬೆಳೆಸಿದ್ದಾರೆ. ಅವಳು ಸೀತಾ ಎಂಬುದು ಚೆನ್ನಾಗಿ ವಾಲ್ಮೀಕಿಗಳಿಗೆ ತಿಳಿದಿದೆ. ಇಷ್ಟೆಲ್ಲ ಆದ ಮೇಲೆ ಇವರು ಆ 16 ಗುಣಗಳನ್ನು ಉಳ್ಳವನು ರಾಮ ಎಂಬುದು ನಮ್ಮಂಥವ್ರಿಗೆ ತಿಳಿದಿರ್ಬೋದು. ಋಷಿಗಳಾಗಿ ಮುನಿಗಳಾದ ವಾಲ್ಮೀಕಿಗಳಿಗೆ ತಿಳಿಯದ? ವಾಲ್ಮೀಕಿ ಮುನಿವರಿಯರು ಸಾಧಾರಣರಾದವರ, ಅವರು ಮುನಿಗಳು, ಋಷಿಗಳು. ಅವರಿಗೆ ಕಣ್ಣೆದುರಿಗೆ ರಾಮ ಇದ್ದಾನೆ, ಪತ್ನಿ ತಮ್ಮ ಆಶ್ರಮದಲ್ಲೇ ಇದ್ದಾಳೆ. ಆ ವಾಲ್ಮೀಕಿ ಮುನಿವರಿಯರಿಗೆ ರಾಮನ ಚರಿತ್ರೆ ತಿಳಿಯದ? ಈ 16 ಕಲ್ಯಾಣ ಗುಣಗಳನ್ನು ಉಳ್ಳವನು ರಾಮ ಎಂಬುದನ್ನು ಅರಿಯದವರ ವಾಲ್ಮೀಕಿ ಭಗವಾನರು? ಮತ್ತೇಕೆ ನಾರದರ ಬಳಿ ಈ ಪ್ರಶ್ನೆ ಕೇಳಿದ್ರು? ಇದು ಅಸಂಗತವಲ್ಲವ? ಇದು ಉಚಿತ ಅಲ್ಲ ಅನ್ಸತ್ತೆ. ಮತ್ತು ಯಾಕೆ ಇವ್ರು ಕೇಳಿದ್ರು ನಾರದರ ಬಳಿಯಲ್ಲಿ ಎಂದರೆ, ಪೂರ್ವಾಚಾರ್ಯಗಳು ಅದ್ಭುತವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದೇನು ಅಂದರೆ, ವಾಲ್ಮೀಕಿಗಳಿಗೆ ತಿಳಿದಿದೆ. ರಾಮನ ವಿಚಾರವನ್ನು ಪರಿಪೂರ್ಣವಾಗಿ ಅರಿತವರು ವಾಲ್ಮೀಕಿಗಳು. ಸೀತಾಮಾತೆಯ ವೃತ್ತಾಂತವನ್ನು ಕೂಡ ಪೂರ್ಣವಾಗಿ ಅರಿತವರು ವಾಲ್ಮೀಕಿಗಳು. ಆದರೆ ಅದನ್ನು ಮತ್ತೊಬ್ಬರಿಗೆ ಉಪದೇಶ ಮಾಡಬೇಕಾದ್ರೇನೋ ಅಥವಾ ತಾನೇ ತನ್ನ ಆತ್ಮೋಜ್ಜೀವನಾರ್ಥವಾಗಿ ಅದನ್ನು ಅನುಸಂಧಾನ ಮಾಡಬೇಕಾದ್ರೇನೋ ತಾನಾಗಿ ಮಾಡುವಂತಿಲ್ಲ. ಕಾರಣ ಆ ರಾಮ ಎಂಬುವವನು ಕೇವಲ ರಾಮನಲ್ಲ, ರಾಮ ಪರಬ್ರಹ್ಮ, ಪುರುಷೋತ್ತಮ ಪರಮಾತ್ಮನೇ ರಾಮ ಎಂಬುದು ವಾಲ್ಮೀಕಿಗಳಿಗೆ ತಿಳಿದಿದೆ. ಪರಮಾತ್ಮ, ಪುರುಷೋತ್ತಮ, ಪರಬ್ರಹ್ಮ ಎಂಬುದನ್ನು ವಾಲ್ಮೀಕಿ ಮುನಿವರಿಗೆ ತಿಳಿದಿದೆ. ಆದ್ದರಿಂದ ಆ ರಾಮಬ್ರಹ್ಮೋಪಾಸನೆಯನ್ನು ಗುರುಪದೇಶದಿಂದ ಮಾಡಬಾರ್ದು. ಬ್ರಹ್ಮೋಪಾಸನೆಯನ್ನು ಗುರು ಉಪದೇಶ ಮಾಡಬೇಕಲ್ಲವ? ಈ ಕ್ರಮದಲ್ಲಿ ಇಂತಹ ಉಪಾಸನೆಯನ್ನು ಮಾಡುವಂಥ ಗುರು ಉಪದೇಶ ಮಾಡಬೇಕು. ಅಥವಾ ಇವರು ಬೇರೆಯವರಿಗೆ ಹೇಳಬೇಕಾದ್ರೆ ಇವರಿಗೆ ಗುರು ಉಪದೇಶ ಆಗಿರಬೇಕು. ಉಪದೇಶವಾಗದ್ದನ್ನು, ತನಗೆ ತೋಚಿದ್ದನ್ನು ಇವನು ಹೇಳಿದರೆ ಇವನಿಗೆ ರೌರವ ನರಕ ಅಂತ ಶಾಸ್ತ್ರ ಹೇಳುತ್ತೆ. ನಮಗೆ ತೋಚಿದ್ದಲ್ಲ ಹೇಳಬಾರ್ದು. ನಮಗೆ ತೋಚಿದ್ದಲ್ಲ ಶಾಸ್ತ್ರಾರ್ಥವಲ್ಲ. ಪರಂಪರಾಗತವಾಗಿ ಆ ಮಂತ್ರಗಳಿಗೆ, ಆ ಅನೇಕ ಋಕ್ಕುಗಳಿಗೆ ಪರಂಪರಾಗತವಾದ ಅಂತರಂಗವಾಗಿರ್ತಕ್ಕಂತಹ ರಹಸ್ಯಾರ್ಥಗಳೆಲ್ಲ ಇದೆ. ಅದೆಲ್ಲವೂ ಕೂಡ ಗುರುವಿನ ಮುಖೇನ ಬರಬೇಕು. ಗುರು ಹೇಳಬೇಕು, ಇವನ ಕಿವಿಲಿ ಕೇಳಬೇಕು. ಅದು ಎಲ್ರಿಗೂ ಕೇಳಲ್ಲ, ಇವನಿಗೆ ಮಾತ್ರ ಏಕಾಂತ ಉಪದೇಶ. ಹಾಗೆ ಆ ರಹಸ್ಯಗಳೆಲ್ಲವನ್ನ ಅರಿತಲ್ಲವ ಬ್ರಹ್ಮೋಪಾಸನೆಯನ್ನು ಮಾಡಬೇಕು. ಇಲ್ಲಿ ರಾಮಬ್ರಹ್ಮೋಪಾಸನೆಯನ್ನು ವಾಲ್ಮೀಕಿ ಮುನಿವರಿಯರು ಮಾಡಬೇಕಾದ್ರೆ ಅದು ಗುರುಪದೇಶದಿಂದ ಬರಬೇಕು. ಆ ಗುರು ಯಾರು? ನಾರದ ಮುನಿವರಿಯರು. ಇವರು ತಮಗೆಲ್ಲ ತಿಳಿದಿದ್ದರೂ ಕೂಡ ತಮಗೆ ತಿಳಿದ ವಿಚಾರವನ್ನು ಗುರು ಮುಖೇನ ದೃಢಪಡಿಸಿಕೊಂಡು ಗುರುಪದೇಶದ ಮೂಲಕ ಅದನ್ನು ಪಡೆದುಕೊಳ್ಳತಕ್ಕಂತಹ ವೈದಿಕ ಮಾರ್ಗವನ್ನು ವಾಲ್ಮೀಕಿಗಳು ಅನುಷ್ಠಾನ ಮಾಡಿ ನಾರದರ ಚರಣಾರವಿಂದಗಳನ್ನು ಆಶ್ರಯಣ ಮಾಡಿ ರಾಮಚರಿತ್ರೆಯನ್ನು, ರಾಮ ಬ್ರಹ್ಮ ವಿಚಾರವನ್ನು ಗುರುವಾದ ನಾರದರ ಮೂಲಕ ಉಪದೇಶವಾಗಿ 100 ಶ್ಲೋಕಗಳಲ್ಲಿ ಪಡೆದುಕೊಳ್ತಾರೆ. ಅದನ್ನು ಚತುರ್ಮುಖ ಬ್ರಹ್ಮನ ಒಂದು ನಿಯಮನದಂತೆ ಇದಾದ ನಂತರ ವಾಲ್ಮೀಕಿ ಮುನಿವರಿಯರು ನಾರದರಿಂದ ಉಪದೇಶವನ್ನು ಪಡೆದುಕೊಂಡು
ತಮಸಾ ನದಿಯಲ್ಲಿ ಸ್ನಾನಾರ್ಥವಾಗಿ ಹೋಗಿ ಅಲ್ಲಿ 2 ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಕ್ರೌಂಚ ಪಕ್ಷಿ ಒಬ್ಬ ಬೇಡನ ಬಾಣಕ್ಕೆ ತುತ್ತಾಗಿ ವಿಲಿವಿಲಿ ಒದ್ದಾಡಿ ನರಳುತ್ತಾ ಪ್ರಾಣ ಬಿಟ್ಟದ್ದು. ಅದರ ಜೊತೆಯಲ್ಲಿರುವ ಪಕ್ಷಿ ಇದರ ಮರಣವನ್ನು ಕಂಡು ಸುತ್ತಲೂ ಕೂಡ ಹಾರಿ ಹಾರಿ ಅಳುತ್ತಾ ಅತ್ಯಂತ ಶೋಕದಿಂದ ದಾರುಣವಾದ ಶೋಕದಲ್ಲಿ ಮುಳುಗಿರುವ ಚಿತ್ರಣವನ್ನು ವಾಲ್ಮೀಕಿಗಳು ಕಂಡು ಆ ಪಕ್ಷಿಗಳಿಗೆ ಅಂತಹ ದುಸ್ಥಿತಿಯನ್ನು ತಂದ ಬೇಡನನ್ನು ಶಾಪ ಕೊಡುವ ಶಾಪ ವಾಕ್ಯವೇ ಶ್ರೀರಾಮಾಯಣ ದಿವ್ಯ ಗ್ರಂಥಕ್ಕೆ ಮಂಗಳ ಶ್ಲೋಕವಾಯಿತಲ್ಲವ. ತಮಸಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗ್ತಾರೆ. ಆಗ ದಿನವೂ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದವರು ಇವತ್ತು ಶಿಷ್ಯನನ್ನು ನೋಡಿ ಹೇಳ್ತಾರೆ ತಮಸಾ ನದಿಗೆ ಹೋಗೋಣ ಅಂತ. ಭಗವತ್ ಸಂಕಲ್ಪ. ಆ ತಮಸಾ ನದಿಗೆ ಹೋದವರು ಏನೋ ಸ್ನಾನ ಮಾಡಿ ಇವರ ಅನ್ಹೀಕವೆಲ್ಲ ಮಾಡಿಕೊಂಡು ಬರಬಾರ್ದಾ? ಶಿಷ್ಯನಿಗೆ ಹೇಳ್ತಾರೆ ಎಷ್ಟು ರಮ್ಯವಾಗಿದೆ ಪ್ರಕೃತಿ, ಎಷ್ಟು ಪ್ರಶಾಂತವಾಗಿದೆ ಈ ವಾತಾವರಣ, ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಅರಳಿದೆ, ಎಂತೆಂಥ ವೃಕ್ಷಗಳಿದೆ. ಶಿಷ್ಯ, ಈ ಪ್ರಕೃತಿ ಸೌಂದರ್ಯವನ್ನು ಕಂಡೆಯ ಅಂತ ಎಂದೂ ಪ್ರಕೃತಿ ಸೌಂದರ್ಯಕ್ಕೆ ಮರುಳಾಗದೇ ಇದ್ದವರು ಅಂದು ಆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದನೆ ಮಾಡುವ ಮನಸ್ಸು ವಾಲ್ಮೀಕಿಗೆ ಬರುತ್ತೆ. ಇದೆಲ್ಲ ಯಾರ ಸಂಕಲ್ಪ? ಹೇಗೆ ನಡೆಯಿತು? ಎಷ್ಟು ಪೂರ್ವ ಸಿದ್ಧತೆಗಳಾಗಿದೆ ರಾಮಾಯಣದ ರಚನೆಗೆ. ಆಗ ವಾಲ್ಮೀಕಿಗಳು ಆ ತಮಸಾ ನದಿಯ ತೀರದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದನೆ ಮಾಡುತ್ತಾ ಹಾಗೆ ಅವರು ಅಲ್ಲಿಯೇ ತಮ್ಮ ಸಂಚಾರವನ್ನು ಮಾಡುವಾಗ ಈ ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಮರಣ ಹೊಂದಿ ಮತ್ತೊಂದು ದಾರುಣವಾದ ಶೋಕದಿಂದ ವಿಲಪಿಸುವುದನ್ನು ಕಂಡಾಗ ಇಂತಹ ದುಸ್ಥಿತಿಗೆ ಕಾರಣನಾದವನು ಆ ಬೇಡ, ಅವನು ಶಾಶ್ವತವಾಗಿ ಸದ್ಗತಿಯನ್ನು ಹೊಂದದಿರಲಿ ಎಂಬುದಾಗಿ ಶಾಪ ಕೊಟ್ಬಿಟ್ಟು. ಎಂತಹ ಅದ್ಭುತವಾದ ಮಾತು. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧೀಹಿ ಕಾಮಮೋಹಿತಂ. ಈ ಎರಡೂ ಕೂಡ ಒಂದರ ಹಿಂದೆ ಒಂದು ಪಕ್ಷಿ ಪ್ರೇಮ ಸಲ್ಲಾಪ ಕಾಮ ಕ್ರೀಡೆಯಲ್ಲಿ ತೊಡಗುತ್ತಾ ಒಂದನ್ನು ಒಂದು ಹಿಂಬಾಲಿಸಿ ಬರ್ತಾ ಇತ್ತು. ಬೇಟೆಗಾರ, ಅವನ ಆ ಒಂದು ಉದ್ಯೋಗ, ಅವನ ಜಾತಿ ಧರ್ಮ, ಅವನು ಬೇಟೆಯಾಡ್ದ. ಅದಕ್ಕೆ ವಾಲ್ಮೀಕಿಗಳು ಶಾಪ ಕೊಟ್ಟಿದ್ದು ತಪ್ಪಲ್ಲವ? ಬೇಡನ ಧರ್ಮ ಬೇಟೆಯಾಡುವುದು, ಅವನ ಕಾರ್ಯವನ್ನು ಅವನು ಮಾಡ್ದ, ಅದಕ್ಕೆ ಇವರು ಶಾಪ ಕೊಟ್ಟಿದ್ದು ತಪ್ಪಲ್ಲವ? ತಪ್ಪು. ಹೇಗೆ ಅಂದರೆ ಬೇಟೆಯಾಡುವುದಕ್ಕೆ ಕೆಲವು ನಿಯಮಗಳು ಉಂಟು. ಏನು ನಿಯಮ? ಪ್ರಸವಿಸುತ್ತಾ ಇರತಕ್ಕಂತಹ ಮೃಗ ಪಕ್ಷಿಗಳನ್ನು ಬೇಟೆಯಾಡಬಾರ್ದು. ನೀರು ಕುಡಿತಾ ಇರೋ ಮೃಗ ಪಕ್ಷಿಗಳನ್ನು ಬೇಟೆಯಾಡಬಾರ್ದು. ಕಾಮಕ್ರೀಡೆಯಲ್ಲಿ ತೊಡಗಿರುವ ಪ್ರಾಣಿಗಳ ಪಕ್ಷಿಗಳನ್ನು ಬೇಟೆಯಾಡಬಾರ್ದು. ಅದೆಲ್ಲ ಮಾಡಿದ್ರೆ ಅವುಗಳ ಸಂತತಿ ನಶಿಸಿ ಹೋಗುತ್ತಲ್ಲವ. ಬೇಟೆಯಲ್ಲಿ ಕೆಲವು ನಿಯಮಗಳಿದೆ. ಅದನ್ನು ವಾಲಿ ಹೇಳ್ತಾನೆ. ವಾಲಿಯುದ ಪ್ರಸಂಗದಲ್ಲಿ ನೀ ನನ್ನನ್ನು ಬೇಟೆಯಾಡಿದೆ ಅಂದರೆ ಈ ನಿಯಮಗಳಿಗೆಲ್ಲ ಹೊರತಾಗಿ ನೀ ಬೇಟೆಯಾಡಿದೀಯ ಅಂತ ವಾಲಿ ಅಲ್ಲಿದೆಲ್ಲ ಹೇಳ್ತಾನೆ. ಹಾಗೆ ಇವುಗಳು ಕಾಮಕೇಳಿಯಲ್ಲಿ ತೊಡಗಿದ ಪಕ್ಷಿಯನ್ನು ಇವನು ಬೇಟೆಯಾಡಿದ್ದು ತಪ್ಪಾದ್ದರಿಂದ ವಾಲ್ಮೀಕಿಗಳು ಅವನನ್ನು ಶಪಿಸಿದ್ರು. ನಿಷಾದ, ಎಲೈ ಬೇಡನೆ, ಕಾಮಮೋಹಿತಂ, ಪರಮ ಒಂದರ ಮೇಲಿನ ಒಂದು ಆಸೆಯಿಂದ ಒಂದನ್ನೊಂದು ಹಿಂಬಾಲಿಸಿ ಬರ್ತಾ ಇದ್ದಂತಹ ಕ್ರೌಂಚ ಮಿಥುನಂ, ಕ್ರೌಂಚದ ಜೋಡಿ, ಮಿಥುನ ಅಂದರೆ ಜೋಡಿ, ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಕೊಂದದ್ದಕ್ಕಾಗಿ ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಅವಧೀಹಿ, ಅವುಗಳನ್ನು ಕೊಂದದ್ದಕ್ಕಾಗಿ ಶಾಶ್ವತೀ ಸಮಾಹ, ಬಹುದೀರ್ಘಕಾಲ ನೀನು ಮಾ ಉತ್ಕೃಷ್ಟ ಗತಿಯನ್ನು ಹೊಂದಬೇಡ. ಮಾ ನಿಷಾದ ಪ್ರತಿಷ್ಠಾಂ, ಪ್ರತಿಷ್ಠಾಂ ಮಾ, ಉತ್ಕೃಷ್ಟವಾದ ಗತಿಯನ್ನು ಮಾ, ಎಲೈ ನಿಷಾದ ಬೇಡನೆ ಹೊಂದಬೇಡ. ಎಷ್ಟು ಕಾಲ? ಶಾಶ್ವತೀ ಸಮಾಹ, ಶಾಶ್ವತವಾಗಿ ನಿನಗೆ ಸದ್ಗತಿ ಬರದೇ ಇರಲಿ ಎಂಬುದಾಗಿ. ಕಾರಣ ಏನು? ಕಾಮಮೋಹಿತಂ ಅವಧೀಹಿ, ಕಾಮ ಮೋಹಿತವಾದ ಪಕ್ಷಿಯನ್ನು ವಧಿಸಿದ್ದರಿಂದ ನೀನು ಶಾಶ್ವತವಾಗಿ ಸದ್ಗತಿಯನ್ನು ಹೊಂದಬೇಡ ಅಂತ ಶಾಪ ಕೊಟ್ಬಿಟ್ರು. ಸರಿ, ಅನಂತರ ಬಂದರು. ಆ ತಮಸಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ, ಆಶ್ರಮಕ್ಕೆ ಬರ್ತಾರೆ. ಇವರ ಮನಸ್ಸಿನಲ್ಲಿ ಆ ಶ್ಲೋಕವೇ ಮತ್ತೆ 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 ಪುರಶ್ಚರಣವಾಗ್ತಾ ಇದೆ. ಕಾರಣ ಏನು ಅಂದರೆ
ಆ ಶ್ಲೋಕ ಛಂದೋಬದ್ಧವಾಗಿದೆ. ಒಂದೊಂದು ಪಾದದಲ್ಲಿ 8 ಅಕ್ಷರಗಳು. ಸುಂದರವಾದ ಕಾವ್ಯದಲ್ಲಿರುವ ಶ್ಲೋಕದ ಆಗಿದೆ. ಅದುವರೆವಿಗೂ ವೇದದಲ್ಲಿ ಛಂದೋಬದ್ಧವಾದ ಮಂತ್ರಗಳಿದ್ದವೇ ಹೊರತು ಲೌಕಿಕದಲ್ಲಿ ಛಂದೋಬದ್ಧವಾದದ್ದು ಇರಲಿಲ್ಲ, ಶ್ಲೋಕ ರೂಪದಲ್ಲಿ ಇರಲಿಲ್ಲ. ಆ ರೀತಿ ಇರುವಂತಹ ಆ ಒಂದು ಮಾತು ತನ್ನ ಬಾಯಿಂದ ಹೇಗೆ ಬಂತು? ಛಂದೋಬದ್ಧವಾದ ಒಂದು ವಾಕ್ಯ ತನ್ನ ಬಾಯಲ್ಲಿ ಹೇಗೆ ಬಂತು ಅಂತ ವಾಲ್ಮೀಕಿಯವರಿಗೆ ಆಶ್ಚರ್ಯ. ಅದಕ್ಕೆ ಮೇಲೆ ಇವರಿಗೆ ಈ ಶ್ಲೋಕ ಹೇಗೆ ಇವ್ರ ಬಾಯಿಂದ ಬಂತು? ತೀವ್ರವಾದ ತಾಳದ ಶೋಕದಿಂದ ಏರ್ಪಟ್ಟದ್ದು. ಏನು ಶೋಕ? ಆ ಪಕ್ಷಿಗಳು ಅತ್ಯಂತ ಆನಂದದಿಂದ ಇದ್ದಂತಹ ಆ ಕಾಲದಲ್ಲಿ ಆ ಪಕ್ಷಿಗಳನ್ನು ನೋಡಿ ಆ ವಾಲ್ಮೀಕಿಗಳಿಗೆ ಏರ್ಪಟ್ಟ ದುಃಖ, ತೀವ್ರವಾದ ವೇದನೆ. ಆ ಒಂದು ಪಕ್ಷಿ ಸತ್ತು ಬಿದ್ದಿದೆ, ಇನ್ನೊಂದು ಪಕ್ಷಿ ಚೀರಾಡಿ ಆಕ್ರಂದನ ಮಾಡಿ ಅದರ ಸುತ್ತಲೂ ಸುತ್ತಿ ಬರ್ತಾ ಇದೆ. ಈ ಶೋಕವನ್ನು ನೋಡಿ ವಾಲ್ಮೀಕಿಗಳಿಗೆ ಕರುಣೆ, ದುಃಖ, ದಯೆ ಎಲ್ಲ ಏರ್ಪಡ್ತು. ಆ ಕರುಣೆಯಿಂದ ಪ್ರೇರಿತವಾದ ದುಃಖದಿಂದ ಕರುಣೆ ಏರ್ಪಟ್ಟು, ಕರುಣೆಯಿಂದ ಪ್ರೇರಿತವಾಗಿ ಅದು ಕ್ರೋಧವಾಗಿ ಮಾರ್ಪಟ್ಟು ಇವರು ಆ ಬೇಡನಿಗೆ ಶಾಪವನ್ನು ಕೊಟ್ಟರಲ್ವ. ಇವರಿಗೆ ಒಂದು ಕಡೆ ದುಃಖ ಬೇಡ. ಏನು ದುಃಖ? ಅತ್ಯಂತ ಲೋಕದಲ್ಲಿಯೇ ದಯೆಯೇ ದೊಡ್ಡ ಧರ್ಮ ಎಂಬುದಾಗಿ ಆನೃಶಂಸ್ಯಂ ಪರೋಧರ್ಮ ತತ್ತ ಏವ ಮಯಾಶ್ರುತಃ ಅಂತಾಳೆ ಸೀತೆ. ಕರುಣೆಯೇ ದೊಡ್ಡ ಧರ್ಮ ಎಂಬುದಾಗಿ ನೀ ನನಗೆ ಹೇಳಿದ್ಯಲ್ಲ ರಾಮ ಅಂತಾಳೆ ಸೀತೆ. ಹಾಗೆ ದಯೆಯೇ ದೊಡ್ಡ ಧರ್ಮ, ಕರುಣೆಯೇ ದೊಡ್ಡ ಧರ್ಮ ಎಂಬುದಾಗಿ ಆ ಲೋಕಕ್ಕೆ ತೋರಿಸಿಕೊಟ್ಟಂತಹ ದಯಾಮೂರ್ತಿಯಾದ ಕರುಣಾಸಾಗರನಾದ ರಾಮನ ಚರಿತ್ರೆಯನ್ನು ಕೇಳಿಬಿಟ್ಟು ನಾನು ಒಬ್ಬ ಬೇಡ ನಾಶವಾಗಲಿ ಅಂತ ಶಾಪ ಕೊಟ್ಬಿಟ್ನಲ್ಲ, ಇದು ರಾಮನ ಚರಿತ್ರೆಗೆ ನನ್ನಿಂದ ಏರ್ಪಟ್ಟ ಕಳಂಕವಾಯಿತಲ್ಲ. ಯಾವುದೋ ಒಂದು ಒಳ್ಳೆ ಪ್ರವಚನಕ್ಕೆ ಹೋಗಿ ಬರ್ತೀವಿ, ಮನೆಗೆ ಬಂದ ತಕ್ಷಣ ಏನೋ ಒಂದು ಮಾಡಿದ್ರೆ ಮಕ್ಕಳೇನು ಹೇಳ್ತಾರೆ, ನೀ ಅದು ಯಾಕಾದರೂ ಪ್ರವಚನ ಕೇಳ್ತೀಯೋ, ಶುದ್ಧ ದಂಡ ಈಗೆಲ್ಲ ಮಾತಾಡ್ತೀಯಾ ಅಂತ ಪ್ರವಚನಕ್ಕೆ ಕೆಟ್ಟ ಹೆಸರು ನಮಗಿರಲಿ. ಇದೇ ನಾನು ಇಷ್ಟೊತ್ತು ಕೇಳಿದ್ದು ಅನ್ನತ್ತೀವಿ ಮಕ್ಕಳು. ಆ ರೀತಿ ಶ್ರೀರಾಮಚಂದ್ರನಂತಹ ಸಮಸ್ತ ಕಲ್ಯಾಣ ಗುಣಶಾಲಿಯಾಗಿರ್ತಕ್ಕಂತಹ ಆ ಪರಮ ಆದರ್ಶ ಮೂರ್ತಿಯ ಚರಿತ್ರೆಯನ್ನು ಕೇಳಿ ಒಂದು ಕೋಪದ ಮಾತನ್ನು ಆಡುವುದಾ? ಒಬ್ಬ ನಾಶವಾಗಿ ಹೋಗಲಿ ಅಂತ ಶಪಿಸೋದ? ಲೋಕವೇ ಬಾಳುವುದಕ್ಕಾಗಿ ಅವತಾರ ಮಾಡಿದಂತಹ ಆ ಪುರುಷೋತ್ತಮನಾದ ರಾಮನ ಚರಿತ್ರೆಯನ್ನು ಕೇಳಿದ ಕೂಡಲೇ ಒಬ್ಬ ನಾಶವಾಗಲಿ ಅಂತ ಶಪಿಸೋದ? ಇದು ಎಂತಹ ಅನ್ಯಾಯ! ಈ ಮಾತು ತನ್ನ ಬಾಯಿಂದ ಹೇಗೆ ಬಂತು? ಛಂದೋಬದ್ಧವಾದ ವಾಕ್ಯ ತನ್ನ ಬಾಯಲ್ಲಿ ಹೇಗೆ ಬಂತು? ಯಾಕೆ ಇದು ನಡೆಯಿತು? ಇದೇ ಚಿಂತನೆ ವಾಲ್ಮೀಕಿಗಳಿಗೆ. ಅನೇಕವನ್ನು ಮುಗಿಸ್ತಾರೆ, ಆಶ್ರಮಕ್ಕೆ ಬರ್ತಾರೆ, ಅಗ್ನಿಹೋತ್ರಾದಿಗಳನ್ನು ನಡೆಯುತ್ತೆ. ಏನು ಮಾಡ್ತಾ ಇದ್ರು? ಇದೇ ಶ್ಲೋಕ. ಮಾ ನಿಷಾದ ಪ್ರತಿಷ್ಠಾಂ ತಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧೀಹಿ ಕಾಮಮೋಹಿತಂ. ಇದೇ ಪುರಶ್ಚರಣೆ ಆಗ್ತಾ ಇದೆ ವಾಲ್ಮೀಕಿ ಮುನಿವರಿಯರ ಮನದಲ್ಲಿ. ಇದೇ ಚಿಂತನೆಯಲ್ಲಿ ಇರುವಾಗ ಕೂಡಲೇ ಅವರ ಆಶ್ರಮದಲ್ಲಿ ಒಂದು ದಿವ್ಯವಾದ ತೇಜಸ್ಸು ಗೋಚರಿಸಿತು. ಅತ್ಯದ್ಭುತವಾದ ಪರಿಮಳ ವಾಲ್ಮೀಕಿ ಮುನಿವರಿಯರ ಆಶ್ರಮವನ್ನು ವ್ಯಾಪಿಸಿತು. ಆ ದಿವ್ಯ ತೇಜಸ್ಸು ಹಾಗೇ ನೋಡ್ತಾ ಇರಬೇಕಾದ್ರೆ ಆ ತೇಜಸ್ಸು ಚತುರ್ಮುಖ ಬ್ರಹ್ಮನ ರೂಪವನ್ನು ತಾಳಿತು. ಕೂಡಲೇ ಆ ಬ್ರಹ್ಮನಿಗೆ ಆ ಎದ್ದು ಪೂಜೆಯನ್ನು ಸಮರ್ಪಿಸುವಷ್ಟು ಕೂಡ ಕಾಲವಿಲ್ಲ. ಮಾನಸ ರೂಪದಲ್ಲಿ ಆ ಚತುರ್ಮುಖ ಬ್ರಹ್ಮ ಪಿತಾಮಹನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ವಾಲ್ಮೀಕಿ ಭಗವಾನ್. ಆಗ ಚತುರ್ಮುಖ ಬ್ರಹ್ಮ, ಓ ವಾಲ್ಮೀಕಿ ಮುನಿವರಿಯರೇ, ಏನು ಪುರಶ್ಚರಣೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ನಿನಗೆ ತಿಳಿಯದ್ದೇನಿದೆ ಪಿತಾಮಹ ಅಂತಾರೆ. ಆಗ ನಿಮ್ಮ ನಾಲಗೆಯಲ್ಲಿ ಆ ನನ್ನ ಪತ್ನಿಯಾದ ಸರಸ್ವತಿಯನ್ನು ಇಟ್ಟು ನಿಮ್ಮ ಬಾಯಲ್ಲಿ ಈ ಶ್ಲೋಕವನ್ನು ಹೊರಡಿಸಿದವನು ನಾನೇ ಎಂಬುದಾಗಿ ಚತುರ್ಮುಖ ಬ್ರಹ್ಮ ಹೇಳಿ, ನನ್ನ ಲೋಕದಲ್ಲಿ ಶತಕೋಟಿ ವಿಸ್ತೀರ್ಣವಾಗಿ ಇರ್ತಕ್ಕಂತಹ ಅದ್ಭುತವಾದ ಶ್ರೀರಾಮಚಂದ್ರನ ಚರಿತ್ರೆಯನ್ನು ನಾರದರ ಮೂಲಕ ನಿಮಗೆ ಉಪದೇಶವಾಯಿತಲ್ಲವಾ, ಆ ರಾಮಚರಿತ್ರೆಯನ್ನು ಇದೇ ಛಂದಸ್ಸಿನಲ್ಲಿ ವಿಸ್ತಾರವಾಗಿ ನೀವು ರಚನೆ ಮಾಡಬೇಕು. ಆದ್ದರಿಂದ ಈ ಶ್ಲೋಕ ನಿಮ್ಮ ಬಾಯಲ್ಲಿ ಬಂದಿತು ಅಂತಾರೆ. ಓ ಪಿತಾಮಹ, ಇದು ಒಂದು ಶಾಪವಾಕ್ಯವಲ್ಲವ? ಶಾಪವಾಕ್ಯ ಹೇಗೆ ಆ ಪರಮ ಪವಿತ್ರವಾದ ಪರಮಾತ್ಮನಾದ ರಾಮನ ಚರಿತ್ರೆಗೆ ಈ ಶ್ಲೋಕ ಹೇಗೆ ಮಂಗಳ ಶ್ಲೋಕವಾದೀತು ಪಿತಾಮಹ ಎಂಬುದಾಗಿ ಕೇಳ್ತಾರೆ. ಒಬ್ಬ ನಾಶವಾಗಲಿಯಿಂದ ಶ್ಲೋಕ
ರಾಮನ ಚರಿತ್ರೆಯ ಗ್ರಂಥಕ್ಕೆ ಮಂಗಳ ಶ್ಲೋಕವಾಗುತ್ತಾ? ಹೇಗೆ ಸಾಧ್ಯ? ಆಗ ಬ್ರಹ್ಮ ಮುಗುಳ್ನಗ್ತಾ ಮತ್ತೊಮ್ಮೆ ಪುರಸ್ಚರಣ ಮಾಡಿ ಇಂತಾನೆ ವಾಲ್ಮೀಕಿಗೆ. ಮತ್ತೆ ಮಾನಿಷಾದ ಪ್ರತಿಷ್ಠಾಂ ತಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧೀಹಿ ಕಾಮಮೋಹಿತಂ ಎಂಬುದಾಗಿ ಮತ್ತೆ ವಾಲ್ಮೀಕಿಗಳು ಪುರಸ್ಚರಣ ಮಾಡಿದಾಗ ಅತ್ಯದ್ಭುತವಾದ ಒಂದು ಅರ್ಥ, ರಾಮನ ಚರಿತ್ರೆ ಆ ಶ್ಲೋಕದಲ್ಲಿರುವುದು ಭಾಸವಾಗುತ್ತೆ ವಾಲ್ಮೀಕಿಗಳಿಗೆ. ಅದು ಶಾಪವಾಕ್ಯ. ಒಬ್ಬ ಬೇಡ ನಾಶವಾಗಲಿ ಅಂತ ಹೇಳಿದ ಶಾಪವಾಕ್ಯ. ಆದರೆ ಚತುರ್ಮುಖ ಬ್ರಹ್ಮ ಬಂದು ವಾಲ್ಮೀಕಿಗಳಿಗೆ ದರ್ಶನ ಕೊಟ್ಟು ಮತ್ತೆ ಶ್ಲೋಕವನ್ನು ಪುರಸ್ಚರಣ ಮಾಡುವುದಕ್ಕೆ ಆಜ್ಞಾಪಿಸಿದಾಗ ಆ ಶ್ಲೋಕದಲ್ಲಿ ಅಡಗಿದ ರಾಮ ಪರಬ್ರಹ್ಮದ ರಹಸ್ಯ ವಾಲ್ಮೀಕಿಗಳಿಗೆ ಭಾಸಮಾನವಾಗುತ್ತೆ. ಕೂಡಲೇ ಆ ಚತುರ್ಮುಖ ಬ್ರಹ್ಮನಿಗೆ ವಂದಿಸ್ತಾರೆ. ಆಗ ಚತುರ್ಮುಖ ಬ್ರಹ್ಮ ವರವನ್ನು ಕೊಡ್ತಾನೆ. ಆ ರಾಮನ ಚರಿತ್ರೆಯಲ್ಲಿ ಏನೇನೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೇನೆಲ್ಲ ನಡೆಯಿತೋ ಅದೆಲ್ಲ ನಿಮಗೆ ತಿಳಿಯಲಿ. ಹಸಿತಂ ಭಾಷಿತಂಚೈವ, ನಕ್ಕದ್ದು ಕುಳಿತದ್ದು ನಿಂತದ್ದು ಅವರವರ ಮನಸ್ಸಿನಲ್ಲೇ ಅವರೇನು ಯೋಚಿಸಿದ್ರು. ಕೈಕೇಯಿ ಮನದಲ್ಲಿ ಏನು ಭಾವಿಸ್ಕೊಂಡ್ಲು, ಸುಮಿತ್ರಾ ಮನಸ್ಸಲ್ಲಿ ಏನು ಭಾವಿಸ್ಕೊಂಡ್ಲು, ವಾಲಿ ಮನದಲ್ಲಿ ಏನು ಭಾವಿಸ್ದ, ರಾವಣನಿಗೆ ಏನು ತೋಚಿತು, ಅವರ ಮನದಲ್ಲಿ ನೆನೆದದ್ದೆಲ್ಲವೂ ಕೂಡ ನಿಮಗೆ ಗೋಚರಿಸಲಿ. ಕೈಯಲ್ಲಿರುವ ನಲ್ಲಿಕಾಯಿಯಂತೆ ಕರತಲಾಮಲಕವಾಗಲಿ ನಿಮಗೆ ಎಂಬುದು ಚತುರ್ಮುಖ ಬ್ರಹ್ಮನ ವರ. ಧರ್ಮವೀರ್ಯ ಜ್ಞಾನೇನ ಯಥಾವತ್ ಸಂಪ್ರಪಶ್ಯತಿ, ಇದು ಬ್ರಹ್ಮ ಹೇಳುವ ಮಾತು. ನಿಮ್ಮ ಧರ್ಮವೀರ್ಯ ಜ್ಞಾನದಿಂದ ನಿಮಗೆ ಆ ಸಮಸ್ತ ರಾಮನ ಚರಿತ್ರೆಯ ಸಮಸ್ತ ಪಾತ್ರಗಳು ಎಲ್ಲ ಸನ್ನಿವೇಶಗಳು ಕೂಡ ಪ್ರತ್ಯಕ್ಷವಾಗಿ ನಿಮಗೆ ಗೋಚರವಾಗಲಿ, ನಿಮ್ಮ ಅರಿವಿಗೆ ಬರಲಿ ಎಂಬುದಾಗಿ ಚತುರ್ಮುಖ ಬ್ರಹ್ಮ ವರವನ್ನು ಕೊಟ್ಟಾಗ ಅದೇ ರೀತಿಯಾಗಿ ವಾಲ್ಮೀಕಿ ಮುನಿವರಿಯರಿಗೆ ಆ ಶ್ಲೋಕದ ಅಪರೂಪವಾದ ರಾಮ ಬ್ರಹ್ಮ ರಹಸ್ಯದ ಅರಿವಾಗುತ್ತೆ. ಅದೇ ರಾಮಾಯಣ ದಿವ್ಯ ಗ್ರಂಥಕ್ಕೆ ಮಂಗಳ ಶ್ಲೋಕ ಆಗುತ್ತೆ. ಅದು ಹೇಗಾಯಿತು? ಆ ಬೇಡನನ್ನು ನೋಡಿ ನಿನಗೆ ಶಾಶ್ವತವಾಗಿ ಸದ್ಗತಿ ದೊರೆಯದೇ ಇರಲಿ ಎಂಬ ಶ್ಲೋಕ ಇದು ಹೇಗೆ ರಾಮನ ಚರಿತ್ರೆಯನ್ನು ಹೇಳುತ್ತೆ ಎಂದರು. ಈಗ ಅರ್ಥ ಮಾಡ್ತಾರೆ. ಯಾವ ರೀತಿ ಅರ್ಥ ಮಾಡುವುದು? ನಿಷಾದ ಕಾಮಮೋಹಿತಂ ಕ್ರೌಂಚಂ ಅವಧೀಹಿ, ಕ್ರೌಂಚ ಮಿಥುನಗಳಲ್ಲಿ ಕಾಮಮೋಹಿತವಾದ ಪಕ್ಷಿಯನ್ನು ಕೊಂದದ್ದರಿಂದ ಪ್ರತಿಷ್ಠಾಂ ಆ ನೀನು ಶಾಶ್ವತಿ ಸಮಾಹ ಮಾ, ಸದ್ಗತಿಯನ್ನು ಶಾಶ್ವತವಾಗಿ ಹೊಂದಬೇಡ. ಇದು ಮೊದಲಿನ ಅರ್ಥ. ಈಗ ರಾಮಚರಿತ್ರೆಯನ್ನು ಹೇಳುವ ಅದ್ಭುತ ಮಂಗಳ ಶ್ಲೋಕವಾದ ಅರ್ಥ ಈ ಶ್ಲೋಕದಲ್ಲಿರುವುದನ್ನು ನಮಗೆ ವ್ಯಾಖ್ಯಾನಕಾರರು ತೋರಿಸಿಕೊಡ್ತಾರೆ. ಹೇಗಿದೆ ಅರ್ಥ ಅಂದರು. ಇಲ್ಲಿ ಹೇಳ್ತಾರೆ, ನಿಷಾದ ಎಂದರೆ ಒಡೆಯ, ಪತಿ ಎಂಬುದಾಗಿ ಅರ್ಥ. ಮಾ ಎಂದರೆ ಮಹಾಲಕ್ಷ್ಮಿ, ಇಂದಿರಾಲೋಕ ಮಾತಾ ಮಾ, ರಮಾ ಮಂಗಳ ದೇವತಾ. ಮಾ ಅಂದರೆ ಮಹಾಲಕ್ಷ್ಮಿ. ಮಾ ನಿಷಾದ ಅಂದರೆ ಶ್ರೀಯಪತಿಯಾದವನೇ, ಲಕ್ಷ್ಮೀಪತಿಯಾದವನೇ ಅವನನ್ನು ಸಂಬೋಧನೆ. ಯಾರನ್ನ? ರಾಮಾವತಾರ ಮಾಡಿದಂತಹ ಶ್ರೀಯಪತಿಯಾದ ನಾರಾಯಣನೇ ರಾಮನಾಗಿ ಬಂದಿದ್ದಾನೆ ಎಂಬುದು ಮಾ ನಿಷಾದ ಎಂಬುದರಲ್ಲಿ ಬಂದ್ಬಿಡ್ತು. ಮಾ ಮಹಾಲಕ್ಷ್ಮಿ, ನಿಷಾದ ಅವಳಿಗೆ ಒಡೆಯನಾದವನು, ಪತಿಯಾದವನು. ಇವನು ಕ್ರೌಂಚ ಎಂದರೆ ಕ್ರೌಂಚ ಪಕ್ಷಿ ಅಂತ ಒಂದು ಅರ್ಥ. ಕ್ರೌಂಚ ಅಂದರೆ ರಾಕ್ಷಸರು ಅಂತ ಒಂದು ಅರ್ಥ. ಸಂಸ್ಕೃತ ಭಾಷೆಯ ವೈಭವ ಹೇಗಿದೆ ನೋಡಿ. ಕ್ರೌಂಚ ಎಂದರೆ ರಾಕ್ಷಸರು ಅಂತ ಅರ್ಥ. ಆ ಕ್ರೌಂಚ ಮಿಥುನ ಎಂದರೆ ರಾವಣ ಮಂಡೋದರಿ ಎಂಬ ಮಿಥುನ ಜೋಡಿ. ಅದರಲ್ಲಿ ಏಕಂ, ಆ ಮಿಥುನದಲ್ಲಿ ಒಬ್ಬನಾದ ರಾವಣನನ್ನು ಕೊಲ್ಲುವುದು. ಆ ರಾವಣನನ್ನು ಕೊಂದದ್ದರಿಂದ ನೀನು ಶಾಶ್ವತಿ ಸಮಾಹ ಪ್ರತಿಷ್ಠಾ, ಶಾಶ್ವತವಾಗಿ ಮಂಗಳವೇರ್ಪಡಲಿ ಎಂಬ ಅರ್ಥ ಬಂದ್ಬಿಡ್ತು. ಅಂದರೆ ಲಕ್ಷ್ಮೀಪತಿಯಾಗಿ ಆ ಕಾಮಪೀಡಿತನಾದವನು ರಾವಣ. ಸೀತೆಯ ವಿಷಯದಲ್ಲಿ ಕಾಮಮೋಹಿತನಾದವನಲ್ಲವ. ರಾಕ್ಷಸ ಮಿಥುನದಲ್ಲಿ ಕಾಮಮೋಹಿತನಾದಂತಹ ಆ ಅಸುರನನ್ನು ಕೊಂದದ್ದಕ್ಕಾಗಿ ಶಾಶ್ವತವಾಗಿ ನೀನು ಮಂಗಳವನ್ನು ಹೊಂದು, ಶಾಶ್ವತಿ ಸಮಾಹ ಎಂಬುದಾಗಿ ಏರ್ಪಟ್ಟು ರಾವಣ ವಧೆ ಮಾಡಿದಂತಹ ಶ್ರೀರಾಮಚಂದ್ರನಿಗೆ ಮಂಗಳವನ್ನು ಹಾರೈಸುವ ಮಂಗಳಾಶಾಸನ ಶ್ಲೋಕವಾಗಿ ಇದು ಏರ್ಪಟ್ಟದ್ದರಿಂದ ಶ್ರೀರಾಮಾಯಣ ಗ್ರಂಥಕ್ಕೆ ಇದು ಮಂಗಳ ಶ್ಲೋಕವಾಗಿತ್ತು.
ಮಂಗಲ ಶ್ಲೋಕದಲ್ಲಿ ಆ ನಮಗೆ ಯಾರು ಇಷ್ಟ ದೇವತೆಯ ಪ್ರಾರ್ಥನೆ ಇರಬೇಕು, ಕಥೆಯ ಸೂಚನೆ ಇರಬೇಕು. ಇದೆಲ್ಲ ಮಂಗಳ ಶ್ಲೋಕದ ಲಕ್ಷಣ. ಈ ವಾಲ್ಮೀಕಿಗಳ ಇಷ್ಟದೈವ ಶ್ರೀರಾಮಚಂದ್ರ. ಕಥೆಯ ಭಾಗ ಕಾಮಪೀಡಿತನಾದ ರಾಕ್ಷಸನನ್ನು ವಧೆ ಮಾಡಿದಂತಹ ಶ್ರೀರಾಮಚಂದ್ರ ಪರಮ ಮಂಗಳಕಾರಕನಾಗಿ ಇರುವುದು. ಇದು ಶ್ರೀರಾಮಾಯಣದ ಪರಿಪೂರ್ಣವಾದ ಒಂದು ಅರ್ಥ. ಅದು ಈ ಶ್ಲೋಕದಲ್ಲಿ ಏರ್ಪಟ್ಟು ಬಿಡ್ತು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಂಗಳ ಶ್ಲೋಕದಿಂದ ವಾಲ್ಮೀಕಿ ಮುನಿವರ್ಯರು ಶ್ರೀರಾಮಾಯಣ ಗ್ರಂಥವನ್ನು ಪ್ರಾರಂಭ ಮಾಡಿ ನಾರದ ಮುನಿವರ್ಯರು ತಮಗೆ ಉಪದೇಶಿಸಿದ 100 ಶ್ಲೋಕಗಳ ಆ ರಾಮಾಯಣ ಗ್ರಂಥವನ್ನು 24,000 ಶ್ಲೋಕಗಳಾಗಿ ಅದ್ಭುತವಾಗಿ ಶ್ರೀರಾಮಚಂದ್ರನ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಆ ದಶರಥ ಚಕ್ರವರ್ತಿ ಅವನು ಆ ಪುತ್ರ ಪ್ರಾಪ್ತಿ ಇಲ್ಲದವನಾಗಿ ಪುತ್ರಹೀನನಾಗಿದ್ದ ಕಾಲದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಅದರ ಅಂಗವಾಗಿ ಪುತ್ರಕಾಮೇಷ್ಠಿ ಯಾಗವನ್ನು ನಡೆಸಿ ಪಾಯಸವನ್ನು ಪಡೆದುಕೊಂಡು ಪಾಯಸ ಪುರುಷನ ಮೂಲಕ ದೇವಪುರುಷನ ಮೂಲಕ ಅವನ 3 ಪತ್ನಿಯರು ಗರ್ಭಿಣಿಯರಾಗಿ ಕೌಸಲ್ಯ ಅದಿತೆ ನಾಮವಿಕೇತಿತವು ಎಂಬಂತೆ ಪುನರ್ವಸು ನಕ್ಷತ್ರದಲ್ಲಿ ಆ ನವಮಿಯಲ್ಲಿ ಚೈತ್ರ ಮಾಸದಲ್ಲಿ ಪರಮಾತ್ಮನಾದ ವಿಷ್ಣುವನ್ನು ಪುತ್ರನಾಗಿ ಪಡೆದು ಸುಮಿತ್ರ ಅದೇ ರೀತಿ ಲಕ್ಷ್ಮಣ ಶತ್ರುಘ್ನರೆಂಬ ಅವಳಿ ಪುತ್ರರನ್ನು ಕೈಕೇಯಿ ಭರತನೆಂಬ ಧೀಮಂತನಾದ ಪುತ್ರರನ್ನು ಪಡೆದು ಈ 4 ಕೂಡ ಆ ವಸಿಷ್ಠರ ಗುರುಕುಲದಲ್ಲಿ ಸಕಲ ವಿದ್ಯಾಭ್ಯಾಸಗಳನ್ನು ಪೂರೈಸಿ ಅನಂತರ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಆಗಮಿಸಿ ಆ ಯಾಗ ಸಂರಕ್ಷಣೆಗಾಗಿ ಈರ್ವರು ಬಾಲಕರು ವಿಶ್ವಾಮಿತ್ರರ ಹಿಂದೆ ನಡೆದು ಅಲ್ಲಿ ತಾಟಕ ಸಂಹಾರ ಏರ್ಪಟ್ಟು ಸುಬಾಹುವಿನ ಸಂಹಾರವಾಗಿ ಮಾರೀಚನನ್ನು 7 ಸಾಗರಗಳ ಆಚೆಗೆ ಎಸೆದು ಯಾಗ ಸಂರಕ್ಷಣೆಯನ್ನು ಮುಗಿಸಿ ಮಿಥಿಲಾನಗರಕ್ಕೆ ಹೋಗಿ ರುದ್ರಧನುರ್ಭಂಗವನ್ನು ಮಾಡಿ ಸೀತಾಪರಿಣಯ ಮಾಡಿಕೊಂಡು 4 ದಶರಥ ಕುಮಾರರಿಗೂ ಕೂಡ ಅದ್ಭುತ ವಿವಾಹ ಏರ್ಪಟ್ಟು ಅಯೋಧ್ಯಾನಗರಕ್ಕೆ ಬರುವುದಕ್ಕೆ ಬಾಲಕಾಂಡ ಪೂರ್ಣವಾಗುತ್ತೆ. ತಯಾ ಸ ರಾಜರ್ಷಿ ಸುತೋಭಿರಾಮಯ ಸಮೈವಾನುತ್ತಮ ರಾಜಕನ್ಯೆಯ ವಿಭುಶ್ರಿಯ ವಿಷ್ಣುರಿವಾಮೇಶ್ವರ ಎಂಬುದಾಗಿ ಬಾಲಕಾಂಡದ ಕೊನೆಯ ಶ್ಲೋಕ. ರಥಾರೂಢನಾಗಿ ಸೀತಾ ಸಮೇತನಾಗಿ ಅತ್ಯುಜ್ವಲನಾಗಿ ಶ್ರೀರಾಮಚಂದ್ರ ಆ ಅಯೋಧ್ಯಾನಗರವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಮುಂದೆ ವಿಜಹಾರ ಬಹುನ್ ಋತುನ್ ಅಂತ ಮುಂದೆ ಹೇಳ್ತಾಳೆ ಸೀತೆ ರಾವಣನಿಗೆ. ಬಹುದೀರ್ಘ ಕಾಲ ನಾನು ರಾಮನ ಜೊತೆಯಲ್ಲಿ ಅತ್ಯಂತ ಆನಂದ ವಿಹಾರವನ್ನು ಮಾಡಿದೆ ಅಂತಾಳೆ. ಆ ರೀತಿ ಬಹುಕಾಲ ಅಯೋಧ್ಯ ನಗರದಲ್ಲಿ ಈ 4 ದಂಪತಿಗಳ ಅತ್ಯಾನಂದಕರವಾದ ವಿಹಾರ. ಅದಾದ ನಂತರ ಭರತ ಸೋದರ ಮಾವನ ಮನೆಗೆ ಹೊರಡತಕ್ಕಂತಹದ್ದು. ಅದಾದ ನಂತರ ಇಲ್ಲಿ ಆ ಕೈಕೇಯಿ ರಾಮ ಪಟ್ಟಾಭಿಷೇಕದ ಸನ್ನಾಹ, ಮಂಥರ ಆರುರೋಹ ಯದೃಚ್ಛಯ ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಯದೃಚ್ಛಯ ಅಂತಾರೆ ವಾಲ್ಮೀಕಿ ಭಗವಾನ್. ಇವಳು ಗೂರಿ ಈ ಮಂಥರ ಯಾವತ್ತೂ ಆ ಉತ್ಕೃಷ್ಟವಾದಂತಹ ಆ ದೊಡ್ಡದಾಗಿರ್ತಕ್ಕಂತಹ ಮಾಳಿಗೆಯನ್ನು ಏರಿದವಳೇ ಅಲ್ಲ. ಗೂನಿ ವಯಸ್ಸಾದವಳು ಇವಳು. ಆ ಉಪ್ಪರಿಗೆಯ ಅರಮನೆಯ ಉಪ್ಪರಿಗೆಯನ್ನು ಏರೇ ಇರಲಿಲ್ವಂತೆ. ಆ ದಿನ ಕಷ್ಟಪಟ್ಟು ಉಪ್ಪರಿಗೆ ಏರಿ ಹೋದ್ಲಂತೆ. ನೋಡ್ತಾಳೆ ಪಕ್ಕದಲ್ಲಿರುವ ಕೌಸಲ್ಯ ಅಂತಃಪುರದಲ್ಲಿ ಸಡಗರ ಸಂಭ್ರಮ ದಾಸಿಯರೆಲ್ಲ ಓಡಾಡ್ತಾ ಇದ್ದಾರೆ. ಏನು ಅಂತ ಕೇಳ್ತಾಳೆ. ರಾಮಾಭಿಷೇಕ ಅಂತಾಳೆ. ನೋಡ್ತಾಳೆ ಮೇಲೆ. ಆಗ ವಾಲ್ಮೀಕಿ ಹೇಳೋದು ಶ್ಲೋಕ ಬರೆದರು. ಆರುರೋಹ ಯದೃಚ್ಛಯ ಪ್ರಾಸಾದಂ ಚಂದ್ರಸಂಕಾಶಂ ಚಂದ್ರನಂತೆ ಹೊಳೆಯತಕ್ಕಂತಹ ಚಂದ್ರನನ್ನು ಮುಟ್ಟುವಂತೆ ಇರ್ತಕ್ಕಂತಹ ಆ ಉಪ್ಪರಿಗೆಯನ್ನು ಈ ಕುಬ್ಜೆ ಏರಿದಳು ಅಂದ್ಲು. ಯಾಕೆ ಏರಿದ್ಲು ಅಂತ ಕೇಳಿದ್ರು. ಯದೃಚ್ಛಯ ಸುಮ್ಮನೆ ಏರಿದ್ಲು ಅಂತ ಅರ್ಥ. ಅದರ ವ್ಯಾಖ್ಯಾನ ಏನು ಮಾಡಿದ್ದಾರೆ ಗೊತ್ತಾ? ಯಸ್ಯ ಕಸ್ಯಚಿತ್ ಇಚ್ಛಾ ಯದೃಚ್ಛಯ, ಯಾವನೋ ಕಣ್ಣಿಗೆ ಕಾಣದಂತಹ ಒಬ್ಬನಿಂದ ಪ್ರೇರಿತಳಾಗಿ ಏರಿದಳು ಅಂತಲು. ಆ ಕಣ್ಣಿಗೆ ಕಾಣದವನು ಯಾರು? ಪರಮಾತ್ಮ. ಇವಳೊಂದು ಸಾಧನವಾಗಬೇಕು ವನಪ್ರಯಾಣಕ್ಕೆ. ಯದೃಚ್ಛಯ ಎಂಬ ವ್ಯಾಖ್ಯಾನ ಮಾಡ್ತಾರೆ ಅದ್ಭುತವಾಗಿ. ಯಾರೋ ತಿಳಿಯದ ಕಣ್ಣಿಗೆ ಕಾಣದ ಯಾರದೋ ಒಬ್ಬನ ಪ್ರೇರೇಪಣೆಯಿಂದ ಇವಳು ಉಪ್ಪರಿಗೆ ಏರದಂತೆ ಏರ್ತಾಳೆ. ಅಯೋಧ್ಯಾನಗರದ ಶೃಂಗಾರ ನೋಡ್ತಾಳೆ. ಕೌಸಲ್ಯಾದೇವಿ ಅಂತಃಪುರದ ಸಡಗರಗಳನ್ನು ನೋಡ್ತಾಳೆ. ರಾಮಾಭಿಷೇಕದ ವಿಚಾರ ತಿಳಿಯತ್ತೆ. ಕೂಡಲೇ
ಕೈಕೇಯಿಗೆ ಏನೆಲ್ಲ ದುರ್ಬೋಧನೆ ಮಾಡಬೇಕು ಮಾಡ್ತಾಳೆ. ಅಷ್ಟರಲ್ಲಿ ಕೈಕೇಯಿ ಎಷ್ಟು ರಾಮಪರವಾಗಿ ಮಾತಾಡ್ತಾಳೆ. ರಾಮಾಭಿಷೇಕ ಅಂದ ಕೂಡಲೇ ಕೊರಳಲ್ಲಿ ಧರಿಸಿದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ಕೊಡ್ತಾಳೆ ಮಂಥರೆಗೆ. ಆದರೆ ಅಂಥ ಕೈಕೇಯಿ ಕೊನೆಗೆ ಕಲುಷಿತಳಾಗ್ತಾಳಲ್ಲ, ಯಾವುದರಿಂದ ಅಂದರು? ಒಂದೇ ಒಂದು, ಕೈಕೇಯಿ ಎಲ್ಲದರಲ್ಲಿ ಸದ್ಗುಣಶಾಲಿ. ಒಂದೇ ಒಂದು ಏನಿತ್ತು, ಸವತಿ ಮಾತ್ಸರ್ಯ. ಕೈಕೇಯಿ ಏನು ಬಂತು, ಕೌಸಲ್ಯ ರಾಜಮಾತೆ ಆಗ್ಬಿಡ್ತಾಳೆ, ನೀನು ಮೂಲೆ ಗುಂಪಾಗ್ಬಿಡ್ತೀಯ ಅಂದಾಗ ಕೌಸಲ್ಯ ಇಡೀ ಆ ಒಂದು ಎಲ್ಲ ಸ್ನೇಹ ಹೊರಟೋಗಿ ಕೈಕೇಯಿ, ಸದ್ಗುಣಶಾಲಿಯಾದ ಕೈಕೇಯಿ ಪರಿಪೂರ್ಣಳಾಗಿ ವಿರೋಧಿಯಾದ ಕೈಕೇಯಿಯಾಗಿ ಮಾರ್ಪಾಡಾಗ್ಬಿಡ್ತಾಳೆ. ಒಂದೇ ಒಂದು. ಆಗ ಸರಿ, ರಾಮನ ವನವಾಸ ಇತ್ಯಾದಿಗಳೆಲ್ಲ ನಡೆಯುತ್ತೆ. ಭರತನಿಗೆ ಪಟ್ಟಾಭಿಷೇಕ ಅದಾಗಲ್ಲ. ಸೋದರ ಮಾಮನೆಯಿಂದ ಬಂದ ಭರತ ರಾಮನನ್ನು ಅನ್ವೇಷಣೆ ಮಾಡಿ ಚಿತ್ರಕೂಟ ಪರ್ವತದಲ್ಲಿ ರಾಮನನ್ನು ಕಂಡು ಅಲ್ಲಿಂದ ಪಾದುಕೆಯನ್ನು ತೆಗೆದುಕೊಂಡು ಬಂದು ಪಾದುಕಾ ಪಟ್ಟಾಭಿಷೇಕ ಮಾಡುವುದಕ್ಕೆ ಅಯೋಧ್ಯಾಕಾಂಡ ಪೂರ್ತಿಯಾಗುತ್ತೆ. ಇದಾದ ನಂತರ ರಾಮನ ಅರಣ್ಯ ಪ್ರವೇಶ. ಶೋಭಯಂ ದಂಡಕಾರಣ್ಯಂ. ಇದುವರೆವಿಗೂ ಸೂರ್ಯನ ಕಿರಣಗಳೇ ಒಳಗೆ ಪ್ರವೇಶಿಸದಂತೆ ನಿಬಿಡವಾಗಿ ಹೆಣೆದುಕೊಂಡ ಉನ್ನತ ವೃಕ್ಷಗಳಿಂದ ಕೂಡಿದ್ದು ಆ ದಂಡಕಾವನ. ದಂಡಕ ಶಾಪಕ್ಕೆ ಗುರಿಯಾದವನ ಒಬ್ಬನಿಂದ ಒಬ್ಬ. ಆ ದಂಡಕ ಎಂಬತಕ್ಕಂಥ ಒಬ್ಬ, ಅವನು ಶಾಪಕ್ಕೆ ತುತ್ತಾದ್ದರಿಂದ ಆ ಇಡೀ ನಗರವೇ ಸುಟ್ಟು ಭಸ್ಮವಾಗಿ ಅದು ವನವಾಗಿ ಇದ್ದಂತಹ ಒಂದು ಜಾಗ. ಅದು ಅಂದರೆ ದುರ್ದಶೆ ಹಿಡಿದ ಒಂದು ಪ್ರದೇಶ. ಆ ವನದಲ್ಲಿ ಅನೇಕ ಋಷಿಗಳೆಲ್ಲ ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅಂತಹ ಶಾಪಪೀಡಿತವಾದ ಸೂರ್ಯನ ಬೆಳಕೆ ಬರದ ಅಂತಹ ಜಾಗಕ್ಕೆ ಶೋಭೆಯನ್ನು ಕೊಡುವಂತೆ ರಾಮ ಪ್ರವೇಶ ಮಾಡಿದ. ಅಂದರೆ ಏನು, ಅದನ್ನು ಉದ್ಧಾರ ಮಾಡುವುದಕ್ಕೆ ಇವನು ಬಂದ. ಆ ಅಂಧಕಾರದಲ್ಲಿ ರಾಮನೆಂಬ ತೇಜಸ್ಸಿನ ಪ್ರವೇಶವಾಯಿತು. ಕುಲಶೇಖರ ಆಳ್ವಾರ್ ಹಾಡ್ತಾರೆ ತಮ್ಮ ಪೆರುಮಾಳ್ ತಿರುಮಳಿಯಲ್ಲಿ ರಾಮಾವತಾರದ ಬಗ್ಗೆ ಹೇಳುವಾಗ ಹೇಳ್ತಾರೆ, ವೆಂಗದಿರೋನ್ ಕುಲತ್ತೆಕ್ಕು ಓರ್ವಿಳಕ್ಕಾಯ್ತು ಅನ್ನಿ. ರಾಮ ಹುಟ್ಟಿದ್ದು ಯಾವ ಕುಲದಲ್ಲಿ? ಸೂರ್ಯವಂಶದಲ್ಲಿ ಹುಟ್ಟಿದವನು ರಾಮ. ರಾಮನದು ಸೂರ್ಯನ ಕುಲ. ಆದರೆ ಈ ರಾಮ ಹೇಗೆ ಅಂದರು, ಸೂರ್ಯನ ವಂಶದಲ್ಲಿ ಹುಟ್ಟಿದ ರಾಮ ಸೂರ್ಯನಿಗೆ ಬೆಳಕಾದ ಅಂತಾರೆ. ಅಂದರೆ ಏನು, ಸೂರ್ಯವಂಶವೇ ಇವನಿಂದ ಉದ್ಧರಿಸಲ್ಪಟ್ಟಿತಲ್ಲವ. ಆ ರೀತಿ ಆ ಇಡೀ ಅಂಧಕಾರದಲ್ಲಿ ಮುಳುಗಿದ್ದಂತಹ ದಂಡಕಾವನಕ್ಕೆ ಶೋಭೆಯನ್ನು ಉಂಟು ಮಾಡ್ತಾ ರಾಮ ಪ್ರವೇಶ ಮಾಡ್ತಾನೆ. ಅಲ್ಲಿ ವಿರಾಧ ವಧೆಯಾಗತ್ತೆ. ತದನಂತರ ಶರವಂಗರ ಆಶ್ರಮ. ಅದಾದ ನಂತರ ಸೀತೆ ರಾಮನ ಜೊತೆಯಲ್ಲಿ ರಾಕ್ಷಸ ವಧೆ ಕೂಡುದು ಎಂಬತಕ್ಕಂತಹ ವಾದ ವಿವಾದ. ಅದೆಲ್ಲವನ್ನು ಮೀರಿ ಜನಸ್ಥಾನದಲ್ಲಿ 14,000 ಮಂದಿ ರಾಕ್ಷಸರನ್ನು, ಕರದೂಷಣ ತ್ರಿಶಿರಸ್ಸನ್ನು ರಾಮ ವಧೆ ಮಾಡ್ತಾನೆ. ಶೂರ್ಪಣಕ್ಕೆ ಹರಿದ ಮೂಗಿನಿಂದ ರಾವಣನ ಮುಂದೆ ಹೋಗಿ ಇಲ್ಲ ಸಲ್ಲದ್ದನ್ನು ಹೇಳಿ ಆ ರಾವಣ ಸೀತಾಪಹರಣಕ್ಕೆ ಮನಸ್ಸನ್ನು ಮಾಡಿ ಸೀತಾಪಹರಣಕ್ಕೆ ರಾಮ ಬರುವುದು. ಅಲ್ಲಿ ಜನಸ್ಥಾನದಲ್ಲಿ ಸೀತಾಪಹರಣ ಆಗಿ ರಾಮ ಸೀತಾನ್ವೇಷಣೆಯನ್ನು ಮಾಡುವ ಮಾರ್ಗದಲ್ಲಿ ಜಟಾಯುವಿಗೆ ಮೋಕ್ಷವನ್ನು ಇತ್ತು. ಅನಂತರ ಆ ರಾಮ ಶಬರಿಯ ಬಳಿಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ಮುಂದೆ ಹೋಗು, ಪಂಪಾ ತೀರದಲ್ಲಿ ಕಿಷ್ಕಿಂಧ ಎಂಬ ನಗರವಿದೆ, ಅಲ್ಲಿ ಇರ್ತಕ್ಕಂತಹ ವಾನರ ರಾಜ ನಿನಗೆ ಸಹಾಯ ಮಾಡ್ತಾನೆ ಅಂತ ಆ ಕಬಂಧನು ಶಬರಿಯು ಹೇಳಲಾಗಿ ಶ್ರೀರಾಮಚಂದ್ರ ಅರಣ್ಯದಿಂದ ಪಂಪಾ ತೀರಕ್ಕೆ ಹೊರಡುವಲ್ಲಿಗೆ ಅರಣ್ಯಕಾಂಡ ಪೂರ್ಣವಾಗುತ್ತೆ. ಅಲ್ಲಿ ಪಂಪಾ ತೀರದಲ್ಲಿ ನಡೆಯುತ್ತಾ ಋಷ್ಯಮೂಕ ಪರ್ವತದ ಮೇಲೆ 4 ವಾನರರೊಡನೆ ಕುಳಿತಿರ್ತಕ್ಕಂತಹ ಸುಗ್ರೀವ ಬಂದ ಇವರಿಬ್ಬರನ್ನು ಕಂಡು ವಾಲಿ ಯಾವುದೋ ವೇಷದಲ್ಲಿ ತನ್ನ ವಧೆಗಾಗಿ ಬರ್ತಾ ಇದ್ದಾನೆ ಅಂತ ಅಂಜಿ ಅದಕ್ಕಾಗಿ ಪರೀಕ್ಷೆ ಮಾಡುವುದಕ್ಕಾಗಿ ಆ ಮಾರು ವೇಷದಲ್ಲಿ ಹನುಮಾನ್ ಬಂದು ಶ್ರೀರಾಮ ಲಕ್ಷ್ಮಣರ ವಿವರಗಳನ್ನು ಸಂಗ್ರಹ ಮಾಡಿ ಅನಂತರ ತನ್ನ 2 ಭುಜಗಳಲ್ಲಿ ರಾಮ ಲಕ್ಷ್ಮಣರನ್ನು ಆರೂಢರನ್ನಾಗಿಸಿಕೊಂಡು ಆ ಸುಗ್ರೀವನ ಬಳಿಗೊಯ್ದು ಪರಸ್ಪರ ಪರಿಚಯವಾಗಿ ಸುಗ್ರೀವ ಮತ್ತು ರಾಮನಿಗೆ ಅಗ್ನಿ ಸಾಕ್ಷಿಕವಾಗಿ ಸ್ನೇಹವಾಗಿ ಅನಂತರ ವಾಲಿನಂತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ, ನಿನ್ನ ಪತ್ನಿಯನ ರಾಜ್ಯವನ್ನು ಅಪಹರಣ ಮಾಡಿದ ಆ ವಾಲಿಯನ್ನು ವಧಿಸಿಯೇ ತೀರ್ತೇನೆ ಅಂತ ರಾಮ ಪ್ರತಿಜ್ಞೆ ಮಾಡಿ ಅದರಂತೆ ವಾಲಿವಧೆಯಾಗಿ ಈ ಸುಗ್ರೀವ ಸೀತಾನ್ವೇಷಣೆಗೆ ಪ್ರಯತ್ನ ಪಡದೇ ಇದ್ದಾಗ ಕೋಪಗೊಂಡ ಲಕ್ಷ್ಮಣ ಆ ಸುಗ್ರೀವನ ಅಂತಃಪುರದಲ್ಲಿ ಕೋಪಗೊಂಡಾಗ
ತಾರೆ ಬಂದು ಸಂತೈಸಿ ಅನಂತರ 3 ತಿಂಗಳು ಮಳೆಗಾಲವನ್ನು ಮಾಲ್ಯವಾನ್ ಪರ್ವತದಲ್ಲಿ ರಾಮಲಕ್ಷ್ಮಣರು ಕಳೆದು 4ನೆಯ ತಿಂಗಳಿನಲ್ಲಿ ಸುಗ್ರೀವ ಸೀತಾನ್ವೇಷಣಕ್ಕಾಗಿ ಸೈನ್ಯಗಳನ್ನು 4 ದಿಕ್ಕಿಗೆ ಕಳಿಸ್ತಾನೆ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಆ ಜಾಂಬವಾನನ ನೇತೃತ್ವದಲ್ಲಿ ಅಂಗದನ ಸೇನಾಧಿಪತ್ಯದಲ್ಲಿ ಹನುಮಾನ್ ಮುಂತಾದ ವೀರರೇ ಒಳಗೊಂಡಂತಹ ಒಂದು ಬಲಿಷ್ಠವಾದ ಒಂದು ಸೈನ್ಯವನ್ನು ಸೀತಾನ್ವೇಷಣಕ್ಕಾಗಿ ದಕ್ಷಿಣ ದಿಕ್ಕಿಗೆ ಸುಗ್ರೀವ ಕಳಿಸ್ತಾನೆ ಎಂಬುದಕ್ಕೆ ಕಿಷ್ಕಿಂಧಾಕಾರಣ ಪೂರ್ಣವಾಗುತ್ತೆ. ಅದಾದ ನಂತರ ಸಮುದ್ರ ತೀರದಲ್ಲಿ ಈ ವಾನರರೆಲ್ಲ ಬೀಡು ಬಿಡ್ತಾರೆ. ಅಲ್ಲಿ ಆ ವಾನರರು ಎಷ್ಟು ಕಾಲವಾದರೂ ಸೀತೆಯ ಸುಳಿವಿಲ್ಲ. ಸುಗ್ರೀವ ಕೊಟ್ಟ ಕಾಲವು ಮುಗಿದೋಯ್ತು, ಇನ್ನು ಹೋದರೆ ನಮಗೆ ಮರಣವೇ ಗತಿ, ಎಲ್ಲ ಸಮುದ್ರದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದಾಗ ಹೇಗಾದ ಅಲ್ಲಿ ಕುಳಿತ ಸಂಪಾತಿ ಸೀತೆ ದಕ್ಷಿಣ ದಿಕ್ಕಿಯಲ್ಲಿ ಇದ್ದಾಳೆ, ದೂರದಲ್ಲಿರುವ ಸೀತೆ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ. ಸಾಗರವನ್ನು ದಾಟಿ ಹೋದರೆ ಸೀತೆಯನ್ನು ಕಾಣಬಹುದು ಅಂತ ಜಟಾಯುವಿನ ಸೋದರನಾದ ಸಂಪಾತಿ ಹೇಳಲಾಗಿ ಸಾಗರವನ್ನು ಯಾರು ಲಂಘಿಸುವುದು ಎಂಬ ಚಿಂತನೆ ಬಂದಾಗ, ಯಾರು ನಮಗಾಗಲ್ಲ ಅಂದಾಗ ಆಂಜನೇಯನ ಪ್ರಭಾವವನ್ನು ಕೊಂಡಾಡಿದರೆ ಅವನಿಗೆ ಅಪಾರವಾದ ಬಲ ಏರ್ಪಟ್ಟು ಅವನಿಗೆ ತನ್ನ ಶಕ್ತಿ ಮರ್ತೋಗಿರುತ್ತೆ. ಅವನನ್ನು ಕೊಂಡಾಡಿದರೆ ಅದು ನೆನಪಿಗೆ ಬಂದು ಅವನು ಮಾತ್ರ ಶತಯೋಜನ ವಿಸ್ತೀರ್ಣ ಸಾಗರವನ್ನು ದಾಟಬಲ್ಲ ಎಂಬುದು ಏರ್ಪಟ್ಟು ಅವನನ್ನು ಎಲ್ಲ ವಾನರರು ಜಾಂಬವಾನ್ ಹುರಿದುಂಬಿಸಿದಾಗ ಭೀಮಾಕೃತಿಯನ್ನು ತಾಳುವ ಅಂಜನ ಆ ಹನುಮಾನ್ ಮಹೇಂದ್ರಗಿರಿಯನ್ನು ಏರಿ ಅದರ ಮೇಲೆ ಕಾಲೂರಿ ಮಹೇಂದ್ರಗಿರಿಯಿಂದ ಆ ಸಪ್ತಸಾಗರಗಳನ್ನು ದಾಟುವುದಕ್ಕೆ ಜಿಗಿದ ಎಂಬುದರಿಂದ ಸುಂದರಕಾಂಡ ಪ್ರಾರಂಭವಾಗತ್ತೆ. ಅಂತಹ ಅದ್ಭುತವಾದ ಸುಂದರಕಾಂಡದ ವಿಚಾರಗಳನ್ನು, ಸುಂದರಕಾಂಡ ಎಂಬುದಾಗಿ ಹೆಸರು ಯಾತಕ್ಕೆ ಬಂತು ಎಂಬ ವಿಚಾರವನ್ನು, ಅಲ್ಲಿ ನಡೆಯತಕ್ಕಂತಹ ಅದ್ಭುತವಾಗಿ ಇರ್ತಕ್ಕಂತಹ ಆ ಆಂಜನೇಯನ ವೈಭವ, ಸೀತಾ ವೈಭವ, ರಾಮ ವೈಭವ, ಸಮಸ್ತ ರಾಮಾಯಣದ ಸಾರಾಮೃತವಾಗಿ ಇರ್ತಕ್ಕಂತಹ ಅದ್ಭುತವಾದ ಸುಂದರಕಾಂಡದ ಆ ಭಂಡಾರದ ಪರಿಚಯವನ್ನು ನಾಳೆಯ ಉಪನ್ಯಾಸದಿಂದ ಪಡೆಯೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಸೀತಾಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ.